ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇರೋ ಮಕ್ಕಳು ಇವತ್ತಿಂದ ಯಾವ ಥರ ಮೈಂಡ್ ಸೆಟ್ ಇಟ್ಕೋಬೇಕು, ಅವರ ದಿನಚರಿಯಲ್ಲಿ ಯಾವ ಥರ ಬದಲಾವಣೆ ಮಾಡ್ಕೋಬೇಕು ಅಥವಾ ಬದಲಾವಣೆ ಮಾಡ್ಕೋಬಾರ್ದಾ, ಇದನ್ನ ಸ್ವಲ್ಪ ಅಟ್ಲೀಸ್ಟ್ ಈಗ ವಾರಕ್ಕೆ ಒಂದ್ಸರಿ ನಾವು ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋದಕ್ಕೆ ಕ್ವಶನ್ ಪೇಪರ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೊಗೊಳ್ಳೋದು, ಅದನ್ನು ನಾವು ನೋಡ್ದಲೆ ಕ್ವಶನ್ ಪೇಪರ್ ಇರುತ್ತೆ, ನಾವು ಅದನ್ನು ಸಾಲ್ವ್ ಮಾಡ್ತಾ ಬರಬೇಕು. ಸೊ ಟೈಮ್ ಸೆಟ್ ಮಾಡ್ಕೊಳ್ಳೋದು. ಈಗ ನಾನೀಗ 10 ಗಂಟೆಗೆ ಸ್ಟಾರ್ಟ್ ಮಾಡ್ತೇನೆ ಅಂದರೆ ಇವತ್ತು ಟೈಮ್ 3 ಗಂಟೆ ನಾನು ಕುತ್ಕೊಳ್ಳೋ ಅಭ್ಯಾಸ ಮಾಡ್ಕೊಳ್ಳಿ. ಸೊ ನಾವು ಈಗ 1 ತಿಂಗಳು ಇರಬೇಕಾದ್ರೆ ನಮ್ಮ ಟೈಮ್ನ ಹೇಗೆ ನಾವು ಡಿವೈಡ್ ಮಾಡ್ಕೋಬೋದು, ಕೋರ್ಸ್ ಸಬ್ಜೆಕ್ಟ್ಗೂ ಮತ್ತು ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗೂ ದಿನಕ್ಕೆ ಎಷ್ಟು ಗಂಟೆ ಓದಬೇಕು ಇತ್ತು ಸ್ವಲ್ಪ ಹೇಳಿ. ಹೆಚ್ಚು ಕಮ್ಮಿ 5 ರಿಂದ 6 ಪ್ರಿಪ್ರೇಟರಿ ಮೇಲೆ ಬರೀತಾರೆ ಮಕ್ಕಳು. ಸೊ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಬರೆದು ಅವರಿಗೆ ಒಂಥರ ವಾಕರಿಕೆ ಬಂದಂಗೆ ಆಗ್ಬಿಟ್ಟಿರುತ್ತೆ ಎಕ್ಸಾಮು ಅಂತಂದರೆ. ಮೇನ್ ಎಕ್ಸಾಮ್ ಬಂದಾಗ ಅಯ್ಯೋ ಸಾಕಪ್ಪ ಯಾಕಾದರೂ ಬಂತು ಎಕ್ಸಾಮು ಮುಗಿದ್ರೆ ಸಾಕು, ಆ ಒಂದು ಇದು ಬರುತ್ತೆ. ಈ ಥರ ಈಗ ಇನ್ನೊಂದು ತಿಂಗಳು ಇರ್ಬೇಕಾದ್ರೆ ಆ ಥರ ನಮ್ಮ ಒಂದು ಹ್ಯಾಬಿಟ್ನ ಚೇಂಜ್ ಮಾಡ್ಕೊಳ್ಳೋದು ಒಳ್ಳೇದಾ ಅಥವಾ ಕಂಟಿನ್ಯೂ ಮಾಡೋದು ಒಳ್ಳೇದಾ? ನಿಮ್ಮ ಮೈಂಡ್ ಸೆಟ್ ಏನಿರುತ್ತೆ ಅದನ್ನು ಮಾತ್ರ ಡಿಸ್ಟರ್ಬ್ ಮಾಡ್ಕೊಳ್ಬೇಡಿ. ಹಾಗಂತ ಎಕ್ಸಾಮ್ ಹಿಂದಿನ ದಿವಸನೂ ರಾತ್ರಿ 2 ಗಂಟೆ ತನಕ ಓದೋದು ಅಥವಾ ಬೆಳಗ್ಗೆ 2 ಗಂಟೆಗೆ ಎದ್ದೇಳೋದು ಮಾಡಬೇಡಿ. ಆವ್ರೇಜ್ ಇರ್ತಾರೆ ಮಕ್ಕಳು, ಮ್ಯಾಕ್ಸಿಮಮ್ ಜನ ಆವ್ರೇಜ್ ಇರೋರು ಇರ್ತಾರೆ. ಅವ್ರುಗಳು ನಿಮ್ಮ ಪ್ರಕಾರ 100 ಮಾರ್ಕ್ಸ್ಗೂ ಓದೋದು ಒಳ್ಳೇದಾ ಅಥವಾ ಒಂದು 80 ಮಾರ್ಕ್ಸ್ ಅಥವಾ ಒಂದು 70-80 ಮಾರ್ಕ್ಸ್ ಓದ್ಕೊಂಡು ಅಟ್ಲೀಸ್ಟ್ ಫಸ್ಟ್ ಕ್ಲಾಸ್ ಬರೋದಕ್ಕೆ ಅದು ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಅದು ಜಾಸ್ತಿ ಪ್ರೆಷರ್ ಹಾಕೋದು ಒಳ್ಳೇದಾ ನಿಮ್ಮ ಪ್ರಕಾರ? ಒಂದು 10 ಲೆಸನ್ ಇದೆ, ಒಂದು ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಒಂದು 10 ಲೆಸನ್ ಇದೆ ಅಂದರೆ ನನಗೆ ಒಂದು 3 ಲೆಸನ್ ನನಗೆ ತುಂಬ ಕಷ್ಟ, ಅದು ಬಿಟ್ಬಿಡ್ಬೇಕು. ಬಿಟ್ಬಿಟ್ಟು ಆ ಮಿಕ್ಕಿದ 7 ಲೆಸನ್ನಲ್ಲಿ ಎಷ್ಟು ಬರುತ್ತೋ ಆ 7 ಲೆಸನ್ ಪಕ್ಕ ಕಲ್ತ್ಬಿಡ್ಬೇಕು. ಅದರಲ್ಲಿ ಯಾವುದೇ ಕ್ವಶನ್ ಕೇಳಿದ್ರು ನಾನು ಅಟೆಂಡ್ ಮಾಡ್ತೇನೆ ಅನ್ನೋ ಇದರಲ್ಲಿ ಇದ್ರೆ ಖಂಡಿತ ಅವರಿಗೆ ಒಳ್ಳೆ ಮಾರ್ಕ್ಸು ಬರುತ್ತೆ, ಡಿಸ್ಟಿಂಕ್ಷನ್ ಮಾರ್ಕ್ಸೇ ಬಂದ್ಬಿಡುತ್ತೆ, ಕಾನ್ಫಿಡೆನ್ಸು ಬರುತ್ತೆ. ಯಪ್ಪ, ಫೆಬ್ರವರಿ ಮತ್ತು ಮಾರ್ಚ್ ಬಂದ್ಬಿಟ್ರೆ ಎಲ್ಲರ ಹೊಟ್ಟೆಲೂ ಗುಳು ಅನಿಸುತ್ತೆ. ಎಸ್ಪೆಷಲಿ ಸ್ಕೂಲ್ ಹೋಗೋ ಮಕ್ಕಳುಗಳು ಮಾತ್ರ ಅಲ್ಲ, ಈವನ್ ಪೇರೆಂಟ್ಸಿಗೆ ಕೂಡ ಎಕ್ಸಾಮ್ ಟೈಮ್ ಅಂದ ತಕ್ಷಣ ನಿದ್ದೆ ಸರಿಗೆ ಬರಲ್ಲ, ಊಟ ಸರಿಗೆ ಸೇರಲ್ಲ, ಫಂಕ್ಷನ್ಗೆ ಹೋಗಂಗಿಲ್ಲ, ಹೊರಗಡೆ ಹೋಗಂಗಿಲ್ಲ, ಫಿಲಮ್ ನೋಡೋಂಗಿಲ್ಲ, ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ನೋಡೋಂಗಿಲ್ಲ, ಏನೇನೂ ಮಾಡೋಂಗಿಲ್ಲ. ಎಕ್ಸಾಮ್ ಯಾವಾಗ ಮುಗಿಯುತ್ತೋ ಅಂತ ಒಂದು ತಲೆನೋವಿರುತ್ತೆ ಅಲ್ವಾ? ಆ ಕೊನೆ ದಿನ ಆ ಎಕ್ಸಾಮ್ ಕೊನೆ ಲೈನ್ನ ಬರೆದುಬಿಟ್ಟು ಹೊರಗೆ ಬಂದಂಥ ಸಂತೋಷ ಯಾರಿಗೆ ಜ್ಞಾಪಕ ಇದೆ? 10th ಸ್ಟ್ಯಾಂಡರ್ಡ್, ಎಸ್ಪೆಷಲಿ 10th ಸ್ಟ್ಯಾಂಡರ್ಡಲ್ಲಿ ಆ ಕೊನೆ ಲೈನ್, ಯೂಶ್ವಲಿ ನಮ್ಗೆ ಮ್ಯಾಥ್ಸ್ ಇರ್ತಿತ್ತು, ಆ ಕೊನೆ ಲೈನ್ ಬರೆದುಬಿಟ್ಟು ಹೊರಗೆ ಬಂದರೆ ಎಂಥ ಸಂತೋಷ ಅಲ್ವಾ? ಇದು ಒಂಥರ ಎಲ್ಲರೂ ನಿಮ್ಮ ಜೀವನದಲ್ಲಿ ಒಂದು ನೋಡುವಂಥ ಒಂದು ಸಂದರ್ಭ. ಅಂದರೆ ಇದೊಂಥರ ಟೆನ್ಷನ್ನು, ಲೈಫ್ನ ಒಂದು ನಿರ್ಣಾಯಕ ಹಂತ, ಇವೆಲ್ಲ ಕೇಳಿರ್ತೀವಿ ಅಲ್ವಾ? ಸೊ ಹಾಗಾಗಿ ನಮಗೆ ಅತ್ಯಧಿಕ ಟೆನ್ಷನ್ ಇರುತ್ತೆ. ಅಪ್ಪ ಅಮ್ಮಂಗೂ, ತಾತಾಜಿ, ಮನೆ ಎಲ್ಲರಿಗೂ ಟೆನ್ಷನ್, ಎಲ್ಲೂ ಹೋಗಿಲ್ಲ, ಟ್ರಿಪ್ ಹೋಗಿಲ್ಲ, ಏನೂ ಮಾಡೋಂಗಿಲ್ಲ ಒಂದು ವರ್ಷ ಫುಲ್ ಅಲ್ವಾ? ಸೊ ಈಗ ನಮಗೆ ಎಕ್ಸಾಮ್ ಬರೀ 1 ತಿಂಗಳು ಮಾತ್ರ ಉಳ್ಕೊಂಡಿದೆ ಅಲ್ವಾ? ಮಾರ್ಚ್ 23ಕ್ಕೆ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಶುರು ಆಗ್ತಾ ಇದೆ ಸ್ಟೇಟ್ ಸಿಲೆಬಸ್ ಅವ್ರಿಗೆ, ಪ್ಲಸ್ ಬೇರೆ 8th 9thಗೂ ಅದು ಅಪ್ರಾಕ್ಸಿಮೇಟ್ಲಿ ಅದೇ ಟೈಮಲ್ಲಿ ನಿಮಗೆಲ್ಲ ಎಕ್ಸಾಮ್ಗಳು ಶುರು ಆಗುತ್ತೆ. ಇನ್ನೂ 1 ತಿಂಗಳು ಕಾಲ ಮಾತ್ರ ನಮಗೆ ಎಕ್ಸಾಮ್ಗಳು ಟೈಮ್ ಉಳ್ಕೊಂಡಿದೆ. ಈಗ ನಮ್ಮ ಜೊತೆ ಶ್ರೀಕಾಂತ್ ನಾಡಿಗ್ ಸರ್ ಅಂತ ಒಬ್ರು ಇದ್ದಾರೆ ನಮ್ಮ ಜೊತೆ. ಅವರಿಗೆ 19 ವರ್ಷಗಳ ಕಾಲ ಮಕ್ಕಳ ಜೊತೆ ಬೆರೆತು ಅವರಿಗೆ ಎಕ್ಸಾಮಲ್ಲಿ ಹೇಗೆ ಒಳ್ಳೆ ಮಾರ್ಕ್ಸ್ ತೊಗೊಳ್ಳೋದು ಅಂತ ಹೇಳ್ಕೊಡುವಂಥ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಅವರೊಬ್ಬರು ಟೀಚರ್, ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಟೀಚರ್ ಕೂಡ. ಶ್ರೀಮಂತ ಮನೆಪಾಠದಲ್ಲಿ ಅವರು ಮ್ಯಾಥ್ಸ್ ಮತ್ತು ಫಿಸಿಕ್ಸ್ನ ಹ್ಯಾಂಡಲ್ ಮಾಡಿರುವಂಥ ಟೀಚರ್. ವಾಸ್ಟ್ ಎಕ್ಸ್ಪೀರಿಯನ್ಸ್ ಇದೆ. ಮೈಸೂರಿನಲ್ಲಿ ನಾಡಿಕ್ಸ್ ಅಕಾಡೆಮಿ ಅಂತ ಒಂದು ಇನ್ಸ್ಟಿಟ್ಯೂಟ್ನ ಫೌಂಡರ್ ಕೂಡ ಅವರು ಎಷ್ಟೋ ಮಕ್ಕಳಿಗೆ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಮತ್ತು ಸೈನ್ಸಲ್ಲಿ ಹೇಗೆ ಉತ್ತೀರ್ಣರಾಗೋದು, ಒಳ್ಳೆ ಮಾರ್ಕ್ಸ್ ಹೆಂಗೆ ತೊಗೊಳ್ಳೋದು ಅಂತ ಹೆಲ್ಪ್ ಮಾಡುವಂಥ ಒಬ್ಬರು ಎಕ್ಸ್ಪೀರಿಯನ್ಸ್ ಟೀಚರ್ಸ್. ಇವತ್ತು ನಾವು ಅವ್ರ ಜೊತೆ ಕೆಲವು ಇಂಟ್ರೆಸ್ಟಿಂಗ್ ಕ್ವಶನ್ಸ್ಗಳು ಕೇಳೋಣ. ಈ 1 ತಿಂಗಳ ಕಾಲ ಹೇಗೆ ನಾವು ನಮ್ಮ ಟೈಮ್ನ ಸ್ಪೆಂಡ್ ಮಾಡಿದ್ರೆ ನಮಗೆ ಮ್ಯಾಥ್ಸ್ ಮತ್ತು ಸೈನ್ಸಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬೋದು, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಗೆ ನಾವು ಚೆನ್ನಾಗಿ ಮಾರ್ಕ್ಸ್ ತೆಗಿಬೋದು, ಒಳ್ಳೆ ಉತ್ತೀರ್ಣರಾಗ್ಬೋದು ಅನ್ನೋದನ್ನ ಅವ್ರ ಹತ್ರ ನಾವು ತಿಳ್ಕೊಳ್ಳೋಣ. ಎಕ್ಸಲೆಂಟ್ ವಿಷಯಗಳು ಅವ್ರು ನಮ್ಮ ಜೊತೆ ಶೇರ್ ಮಾಡ್ಕೋತಾರೆ, ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಾರೆ. ಬನ್ನಿ ಕೇಳೋಣ. ಶ್ರೀಕಾಂತ್ ಸರ್, ವೆಲ್ಕಮ್ ಟು ಶ್ರೀಮಂತ ಮನೆಪಾಠ ಪಾಡ್ಕಾಸ್ಟ್. ನಮಸ್ತೆ. ನಿಮ್ಮ ಪರಿಚಯ ಸುಮಾರು ಒಂದು 10 ವರ್ಷದ ಇರ್ಬೋದಾ? 15 ವರ್ಷ. ನಿಮ್ಮ ಮದುವೆ 15 ವರ್ಷ ಆಯ್ತಾ? ಇವರ ನನ್ನ ವೆರಿ ಕ್ಲೋಸ್ ಫ್ರೆಂಡ್ ಕಾರ್ತಿಕ್ ಅಂತ, ಅವರ ತಂಗಿಯ ಹಸ್ಬೆಂಡ್ ಇವರು. ಇವರ ವೈಫ್ ದೀಪಿಕಾ, ಅವಳನ್ನ ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ ಅವಳನ್ನ. ಹಾಗಾಗಿ ಇವರು ಒಂಥರ ಮನೆಯವ್ರ ಥರ ಇದ್ದಂಗೆ ನನಗೆ ಶ್ರೀಕಾಂತ್ ಸರ್. ಸೊ ನಿಮ್ಮನ್ನ ನಾನು ಒಂಥರ ಗೆಸ್ಟ್ ಥರ ಟ್ರೀಟೇ ಮಾಡಲ್ಲ ಸರ್, ಇದು ನಿಮ್ಮದೇ ಮನೆ, ನಿಮ್ಮದೇ ಸ್ಟುಡಿಯೋ, ಫ್ರೆಂಡ್ಲಿ ಆಗೇ ಇದ್ದೇವೆ, ಫ್ರೆಂಡ್ ಥರನೇ ಇದ್ದೇವೆ. ಎಸ್ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಹತ್ರ ನಾನು ನಿಮ್ಮ ಎಕ್ಸ್ಪೀರಿಯನ್ಸಿಂದ ನಾನು ತುಂಬ ವಿಷಯಗಳನ್ನ ತಿಳ್ಕೊಂಡು ಇದು ನಮ್ಮ ವ್ಯೂವರ್ಸು ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ, ಮಕ್ಕಳುಗಳು ನೋಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ಈ ಟೈಮಲ್ಲಿ, ಈ ಒಂದು ನೆಕ್ಸ್ಟ್ ಒಂದು 45 ಮಿನಿಟ್ಸ್ 1 ಅವರಲ್ಲಿ ಪೇರೆಂಟ್ಸಿಗೆ ಮತ್ತು ಮಕ್ಕಳಿಗೆ ಹೆಲ್ಪ್ ಆಗುವಂಥ ಕೆಲವು ವಿಷಯಗಳನ್ನ ನಿಮ್ಮ ಹತ್ರ ನಾನು ತಿಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಸರ್. ಓಕೆ, ಖಂಡಿತ ಸರ್. ಈಗ ಮಾರ್ಚ್, ನಮ್ಮದು ಇವತ್ತಿನ ಶೂಟಿಂಗ್ ಡೇಟ್ ಬಂದು ಇವತ್ತು ಫೆಬ್ರವರಿ 19. ಬೈ ದ ಟೈಮ್ ಇದು ನಮ್ಮ ರಿಲೀಸ್ ಆಗೋಳಿಗೆ 22-23ನೇ ತಾರೀಕು ರಿಲೀಸ್ ಮಾಡ್ತೀವಿ. ಸೊ ಎಕ್ಸಾಕ್ಟ್ಲಿ 1 ತಿಂಗಳು ಉಳ್ಕೊಳ್ಳೋದು ಎಕ್ಸಾಮ್ಗೆ. ಸೊ ಮಕ್ಕಳು ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇರೋ ಮಕ್ಕಳು
ಇವತ್ತಿಂದ ಯಾವ ಥರ ಮೈಂಡ್ ಸೆಟ್ ಇಟ್ಕೋಬೇಕು, ಅವರ ದಿನಚರಿಯಲ್ಲಿ ಯಾವ ಥರ ಬದಲಾವಣೆ ಮಾಡ್ಕೋಬೇಕು ಅಥವಾ ಬದಲಾವಣೆ ಮಾಡ್ಕೋಬಾರ್ದಾ, ಇದನ್ನು ಸ್ವಲ್ಪ ವಿವರಿಸಿ ಹೇಳಿ ಸರ್. ಓಕೆ, ಖಂಡಿತ. ಸೊ ಮಕ್ಕಳು ಏನು ಮಾಡಬೇಕು ಅಂತಂದರೆ, ಈಗ ಎಕ್ಸಾಮ್ ಟೆನ್ಷನ್ಸ್, ಈಗ ಜನವರಿ ಫೆಬ್ರವರಿ ಮಾರ್ಚ್ ಏನು ಎಸ್ಪೆಷಲಿ ಜನವರಿ ಫೆಬ್ರವರಿ ಅಂತಿದ್ದಂಗೆ ಎಕ್ಸಾಮ್ ವರೀಸೇ ಇರುತ್ತೆ ನಮ್ಮ ತಲೆಯಲ್ಲಿ, ಕರೆಕ್ಟಾ? ಸೊ ಈಗ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಏನು ಮಂತ್ಸ್ ಇದೆ, ಲಾಸ್ಟಿಗೆ ಬರ್ರಂತ ಎಂಡ್ ಆಗುತ್ತೆ, ಎಲ್ಲದೂ ಬರ್ರಂತ ಓಡೋಗ್ಬಿಡುತ್ತೆ, ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಅದರಲ್ಲೂ ಈ ಜನವರಿ ಬರ್ತಿದ್ದಂಗೆ ಹೊಸ ವರ್ಷ ಅಂತ ಸೆಲೆಬ್ರೇಷನಲ್ಲೇ ಅರ್ಧ ಕಾಲ ಕಳೆದ್ಬಿಡ್ತೇವೆ. ಜನವರಿ ಫೆಬ್ರವರಿ ಅಂದರೆ ಎಕ್ಸಾಮ್ ವರೀಸ್ ಬರುತ್ತೆ. ಸೊ ಮಾರ್ಚ್ ಫಾಸ್ಟ್, ಕರೆಕ್ಟಾ? ಸೊ ಮಾರ್ಚ್ ಫಾಸ್ಟ್ ಅದು ಎಕ್ಸಾಮ್ ಟೈಮು, ಎಕ್ಸಾಮ್ ಬರುತ್ತೆ. ಹಾಗಾಗಿ ನಾವು ಯಾವ ಥರ ಒಂದು ತಿಂಗಳಿಂದನೇ ನಾವು ಯಾವ ಥರ ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾವು ಡಿಸ್ಕಷನ್ ಮಾಡೋಣಂತೆ, ಆಯಿತಾ? ಸೊ ಎಲ್ಲ ಸಬ್ಜೆಕ್ಟೂ ಸಹ ಇಂಪಾರ್ಟೆಂಟ್. 6 ಸಬ್ಜೆಕ್ಟ್ ಇರುತ್ತೆ, 3 ಲ್ಯಾಂಗ್ವೇಜು ಮತ್ತು 3 ಕೋರ್ ಸಬ್ಜೆಕ್ಟ್ ಇರುತ್ತೆ. ಸೊ ಲ್ಯಾಂಗ್ವೇಜ್ ಎಷ್ಟು ಇಂಪಾರ್ಟೆಂಟು, ಕೋರ್ ಸಬ್ಜೆಕ್ಟ್ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟು. ಯಾಕೆ ಅಂತಂದರೆ ಕೋರ್ ಸಬ್ಜೆಕ್ಟನ್ನ ನಾವು ಪ್ರಾಕ್ಟೀಸ್ ಮಾಡಿ ಬರೆದು ಕಲಿಬೇಕು. ಲ್ಯಾಂಗ್ವೇಜ್ನ ನಾವು ಓದ್ತೇವೆ, ಕತೆ ಥರ ಓದ್ತೇವೆ, ಕತೆ ಥರ ಕೇಳ್ತೇವೆ. ಸೊ ಈ ಥರನೂ ನಾವು ಅರ್ಥ ಮಾಡ್ಕೊಳ್ಬೋದು. ಆದರೆ ಈ ಕೋರ್ ಸಬ್ಜೆಕ್ಟ್ ಅಂತ ಬಂದಾಗ, ಅದರಲ್ಲೂ ಮ್ಯಾಥಮೆಟಿಕ್ಸ್ಗೆ ಬಂದಾಗ ನಾವು ಅದನ್ನು ಓದಿದರೆ ಅರ್ಥ ಆಗೋದಿಲ್ಲ. ಅದನ್ನು ಬರೆದು ಕಲಿಯೋ ಅಭ್ಯಾಸ ಮಾಡ್ಕೊಳ್ಳಿ. ಥಿಯರಮ್ಗಳಿರ್ಬೋದು, ಕನ್ಸ್ಟ್ರಕ್ಷನ್ಸ್ ಇರ್ಬೋದು, ಗ್ರಾಫ್ ಇರ್ಬೋದು, ನಮ್ಮ ಸ್ಕಿಲ್ಸ್ ಏನಿರುತ್ತೆ ಅದರಲ್ಲೆಲ್ಲ ನೇರ ಕ್ವಶನ್ಸ್ ಇರುತ್ತೆ. ಹಾಗಾಗಿ ಅದನ್ನು ಬರೆದು ಕಲಿಯುವಂಥ ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ಎಕ್ಸಾಮ್ ಟೈಮ್ನಲ್ಲಿ ಕ್ವಶನ್ ನೋಡ್ತಿದ್ದಂಗೆ ನಾವು ಏನು ಬರಿಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಬರೆದು ಕಲಿಯೋ ಅಭ್ಯಾಸ ತುಂಬ ಒಳ್ಳೆಯದು ಅನ್ನೋ ನನ್ನ ಪರ್ಸ್ನಲ್ ಒಪಿನಿಯನ್ ಸರ್. ಅಂದರೆ ಈಗ ನೀವು ಹೇಳಿದ ಕರೆಕ್ಟ್, ಮ್ಯಾಥ್ಸ್ ಎಲ್ಲರೂ ಬರದೇ ಕಲಿಬೇಕು, ಬರದೇ ಮಾಡಬೇಕು, ನಮಗೆ ಸಮ್ಸ್ ಮಾಡಿಸಿ ಇಟ್ಟವರು. ಬಟ್ ಈ ಎಕ್ಸಾಮ್ಗೆ ಇನ್ನೊಂದು ತಿಂಗಳು ಇರ್ಬೇಕಾದ್ರೆ ನಾವು ಬರದೇ ಅದೇ ಪ್ರಾಕ್ಟೀಸೇ ಮಾಡಬೇಕಾ ನಾವು, ಅದೇ ಒಂದು ಸೂತ್ರನ ಮ್ಯಾಥ್ಸ್ಗೆ ಮಾತ್ರ? ಸೊ ಈಗ ಫುಲ್ 100% ನಾವು ಪರ್ಫೆಕ್ಟ್ ಆಗಿದ್ದೇವೆ ಅಂತಂದಾಗ ಈಗ ನಾವು ನನಗೆ ಬರುತ್ತೆ ನಾವು ಓವರ್ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಆ ಓವರ್ ಕಾನ್ಫಿಡೆನ್ಸ್ ಅವಾಯ್ಡ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಈಗ ವಾರಕ್ಕೊಂದ್ಸರಿ ನಾವು ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋದಕ್ಕೆ, ಈ ಕ್ವಶನ್ ಪೇಪರ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೊಗೊಳ್ಳೋದು, ಅದನ್ನು ನಾವು ನೋಡ್ದಲೆ ಕ್ವಶನ್ ಪೇಪರ್ ಇರುತ್ತೆ, ನಾವು ಅದನ್ನು ಸಾಲ್ವ್ ಮಾಡ್ತಾ ಬರಬೇಕು. ಸೊ ಟೈಮ್ ಸೆಟ್ ಮಾಡ್ಕೊಳ್ಳೋದು. ಈಗ ನಾನೀಗ 10 ಗಂಟೆಗೆ ಸ್ಟಾರ್ಟ್ ಮಾಡ್ತೇನೆ ಅಂದರೆ ಇವತ್ತು ಟೈಮ್ 3 ಗಂಟೆ ನಾನು ಕುತ್ಕೊಳ್ಳೋ ಅಭ್ಯಾಸ ಮಾಡ್ಕೊಳ್ಬೇಕು. ಸೊ ದಿನಕ್ಕೆ 1 ಕ್ವಶನ್ ಪೇಪರ್ ಅಥವಾ ವೀಕೆಂಡ್ಸಲ್ಲಿ 1 ಕ್ವಶನ್ ಪೇಪರ್ 2 ಕ್ವಶನ್ ಪೇಪರ್ ಈ ಥರ ಸಾಲ್ವ್ ಮಾಡ್ತಾ ಬಂದರೆ ಅವರಿಗೆ ಬರೆಯೋ ಅಭ್ಯಾಸನೂ ಆಗುತ್ತೆ, ಜೊತೆಗೆ ಕಾನ್ಫಿಡೆನ್ಸು ಬಿಲ್ಡಪ್ ಆಗುತ್ತೆ. ಸೊ ಓವರ್ ಕಾನ್ಫಿಡೆನ್ಸ್ ಅವಾಯ್ಡ್ ಆಗುತ್ತೆ. ಎಲ್ಲಿ ನಾನು ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡ್ಕೊಳ್ಬೋದು. ಓಕೆ, ಪರ್ಫೆಕ್ಟ್ ಸರ್. ಈಗಂದರೆ ಬೇರೆ 6 ಸಬ್ಜೆಕ್ಟ್ ಇದೆ ಸರ್, ಮಕ್ಳಿಗೆ ಪಾಪ 6 ಸಬ್ಜೆಕ್ಟು ಓದಬೇಕು. ಮ್ಯಾಥ್ಸ್ ಸೈನ್ಸ್ ತುಂಬ ಒಂಥರ ಆಲ್ರೆಡಿ ಎಲ್ಲರೂ ಹೇಳಿದಂಗೆ ಕಷ್ಟ ಸಬ್ಜೆಕ್ಟ್ ಅಂತ, ಕೋರ್ಸ್ ಸಬ್ಜೆಕ್ಟ್ ಅಂತ ಹೇಳ್ಬಿಟ್ಟು ಬೇರೆ ಹೆದರಿಸ್ತಾರೆ. ನಿಜ ಕೂಡ, ಯಾಕಂದರೆ ಫ್ಯೂಚರಲ್ಲಿ ಈಗ ಮಕ್ಕಳು ಏನಾದರೂ ಮ್ಯಾಕ್ಸಿಮಮ್ ಜನ PUC ಎಲ್ಲ ಹೋಗ್ಬೇಕಾರೆ ಅವ್ರಿಗೆ ಮೇಯ್ನಾಗಿ ಮ್ಯಾಥ್ಸ್ ಸೈನ್ಸೇ ಇಂಪಾರ್ಟೆಂಟ್ ಆಗುತ್ತೆ. ಇಂಗ್ಲೀಷೆಲ್ಲ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳ್ತಾರೆ, ಅವ್ರ ಲ್ಯಾಂಗ್ವೇಜ್ಗಳು ತುಂಬ ಇಂಪಾರ್ಟೆಂಟ್ ಇದೆ. ಬಟ್ ಮ್ಯಾಥ್ಸ್ ಸೈನ್ಸು ಸ್ವಲ್ಪ ಜಾಸ್ತಿ ಪ್ರಾಮಿನೆನ್ಸ್ ಕೊಡ್ತಾರೆ ಮಕ್ಕಳು. ಸೊ ನಾವು ಈಗ 1 ತಿಂಗಳು ಇರಬೇಕಾದ್ರೆ ನಮ್ಮ ಟೈಮ್ನ ಹೇಗೆ ನಾವು ಡಿವೈಡ್ ಮಾಡ್ಕೋಬೋದು, ಕೋರ್ಸ್ ಸಬ್ಜೆಕ್ಟ್ಗೂ ಮತ್ತು ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗೂ ದಿನಕ್ಕೆ ಎಷ್ಟು ಗಂಟೆ ಓದಬೇಕು ಇದು ಸ್ವಲ್ಪ ಹೇಳಿ ಸರ್. ಸೊ ಇದಕ್ಕೆ ಈ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಈ ಪ್ರಶ್ನೆಗೆ ಬೆಳಗ್ಗೆ 3 ಸಬ್ಜೆಕ್ಟು, ಸಂಜೆ 3 ಸಬ್ಜೆಕ್ಟನ್ನು. ಸೊ ಈಗ ಡೈಲಿ 1 hour, ಈಗ ಫಾರ್ ಎಕ್ಸಾಂಪಲ್ ಲ್ಯಾಂಗ್ವೇಜಿಗೆ ಅರ್ಧ ಗಂಟೆ ಕೊಟ್ಟರೆ ಕೋರ್ ಸಬ್ಜೆಕ್ಟಿಗೆ 3/4 ಗಂಟೆ 1 ಗಂಟೆ ಈ ಥರ ಕೊಡೋದು ಒಳ್ಳೆಯದು. ಅದರಲ್ಲೂ ನಾವು ಓದಬೇಕಾದ್ರೆ ಅಥವಾ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾವು ಬೆಳಗ್ಗೆ ಈಗ ಒಂದು ಮ್ಯಾಥಮೆಟಿಕ್ಸ್ ಮಾಡಿದ್ದೇನೆ, ಅದಾದಮೇಲೆ ಇನ್ನೊಂದು ಸಬ್ಜೆಕ್ಟ್ನ ತೊಗೊಳಕ್ಕೆ ಹೋಗ್ಬಾರ್ದು, ಅದಾದಮೇಲೆ ಒಂದು ಲ್ಯಾಂಗ್ವೇಜ್. ಇದು ಲ್ಯಾಂಗ್ವೇಜ್ ತೊಗೊಂಡ್ರೆ ನಮಗೆ ಸೊ ಮೆಂಟಲಿ ಒಂಥರ ರಿಲೀಫ್ ಆಗುತ್ತೆ. ಸೊ ನಮಗೆ ಒಂದು ಬ್ರೇಕ್ ಸಿಗುತ್ತೆ. ಸೊ ಕಂಟಿನ್ಯೂಸ್ ಆಗಿ ನಾವು ಬರೀ ಸಬ್ಜೆಕ್ಟನ್ನೇ ನಾವು ಇಟ್ಕೊಂಡು ಕೂತ್ಕೊಂಡ್ರೆ ನಮಗೆ ತಲೆನೋವು ಬಂದ್ಬಿಡುತ್ತೆ, ಕಾನ್ಸಂಟ್ರೇಷನ್ನೇ ಹೊರಟೋಗ್ಬಿಡುತ್ತೆ. ಆಮೇಲೆ ಎಕ್ಸಾಮ್ ಟೈಮ್ ಅಷ್ಟೊತ್ತಿಗೆ ಬೇಡ ಅನ್ನೋಷ್ಟು ಆಸಕ್ತಿನೇ ಹೊರಟೋಗ್ಬಿಡುತ್ತೆ. ಸೊ ಆ ಥರ ಆಗುತ್ತೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ನಾವು ಓದಬೇಕಾದ್ರೆ ಒಂದು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ, ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಿಪರೇಟರಿ ಮೇನ್ ಎಕ್ಸಾಮ್ ಬರಿತಾ ಇದ್ವಿ. ಈಗ ಏನಾಗಿದೆ ಅಂದರೆ ತಾಲೂಕ್ ಲೆವೆಲ್ಲು, ಡಿಸ್ಟ್ರಿಕ್ಟ್ ಲೆವೆಲ್ಲು, ಸ್ಕೂಲ್ ಲೆವೆಲ್ಲು ಈ ಥರ, ಆಮೇಲೆ ಇಂಟರ್ ಸ್ಕೂಲ್ ಲೆವೆಲ್ಲು ಈ ಥರ ನಂಬರ್ ಆಫ್ ಪ್ರಿಪರೇಟರೀಸ್ ಮಕ್ಕಳು ಬರೀತಾರೆ. ಹೆಚ್ಚು ಕಮ್ಮಿ 5 ರಿಂದ 6 ಪ್ರಿಪರೇಟರಿ ಮೇಲೆ ಬರೀತಾರೆ ಮಕ್ಕಳು. ಸೊ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಬರೆದು ಅವರಿಗೆ ಒಂಥರ ವಾಕರಿಕೆ ಬಂದಂಗೆ ಆಗ್ಬಿಟ್ಟಿರುತ್ತೆ ಎಕ್ಸಾಮು ಅಂತಂದರೆ. ಮೇನ್ ಎಕ್ಸಾಮ್ ಬಂದಾಗ ಅಯ್ಯೋ ಸಾಕಪ್ಪ, ಯಾಕಾದರೂ ಬಂತು ಎಕ್ಸಾಮು, ಮುಗಿದ್ರೆ ಸಾಕು, ಆ ಒಂದು ಇದು ಬರುತ್ತೆ. ಆ್ಯಕ್ಚುಲಿ ಪರೀಕ್ಷೆ ಅನ್ನೋದು ಒಂದು ಹಬ್ಬದ ಥರ. ನಾವು ತುಂಬ ಕಷ್ಟಪಟ್ಟು ಓದೋ ಬದಲು ಇಷ್ಟಪಟ್ಟು ಓದಿದರೆ ನಮಗೆ ಮೈಂಡ್ ಯಾವಾಗಲೂ ಒಂದೇ ಇದರಲ್ಲಿ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಬೋದು. ಎಕ್ಸಾಮ್ ಮುಗಿಯೋ ತನಕನೂ ಅದಾದಮೇಲೆ ಎಕ್ಸಾಮ್ ಮುಗಿದ್ಮೇಲೆ ರಜೆ ಇರುತ್ತೆ, 1 ತಿಂಗಳು 2 ತಿಂಗಳು ಮೆಂಟಲಿ ಫುಲ್ ರಿಲೀಫ್ ಆಗೇ ಇರ್ಬೋದು ಸರ್. ಅಂದರೆ ಈಗ ಒಂದು ದಿನಕ್ಕೆ 6 hours ಓದಬೇಕು ಅಂತ ಹೇಳ್ತಾ ಇದ್ದೀರಾ, ಇನ್ನು ಲಾಸ್ಟ್ 1 month 6 months ಓದಬೇಕು ಅಂತ ಹೇಳ್ತೀರಾ. ಸೊ ಆಗ ನನ್ನ ಬೇರೆ ಕೆಲಸಗಳು, ಈಗ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಆರ್ಟ್ ಕ್ಲಾಸ್ ಹೋಗ್ತಾ ಇರ್ತೀನಿ ಅಥವಾ ಒಂದು ಮ್ಯೂಸಿಕ್ ಕ್ಲಾಸ್ ಹೋಗ್ತಾ ಇರ್ತೀನಿ,
ಸ್ಪೋರ್ಟ್ಸ್ ಮಾಡ್ತಾ ಇರ್ತೀನಿ, ಅದೆಲ್ಲ ಬಿಟ್ಬಿಡ್ಬೇಕಾ ಅಥವಾ ಕಂಟಿನ್ಯೂ ಮಾಡಬೇಕಾ? ನಿಮ್ಮ ಅಭಿಪ್ರಾಯ ಏನು? ಯಾಕಂದ್ರೆ ಟೈಮ್ ಸಿಗಲ್ಲ, 6 ಗಂಟೆ ಹೌದು. ಸೊ ಇದು ಈಗ ನಾವು ಸ್ಕೂಲಿಗೂ ಹೋಗಬೇಕು, ಮನೇಲೂ ಓದಬೇಕು. ಸೊ ಇದು ಈಗ ನಾವು ಇಷ್ಟು ದಿವಸ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರ್ತೇವೆ, ಆಟನೂ ಬೇಕು ಪಾಠನೂ ಬೇಕು. ಆದರೆ ಸಮಯ ನಾವು ಮ್ಯಾನೇಜ್ ಮಾಡ್ಕೊಳ್ಳೋದ್ರ ಮೇಲೆ ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನನಗೆ ಎಲ್ಲದು ಬರೀ ಪಾಠನೇ ಬೇಕು ಅಂತೇಳಿ ಆಟನ ಬಿಡೋದಲ್ಲ, ಆಟನೂ ಬೇಕು. ಜಸ್ಟ್ ಈಗ ನಾವು ಮುಂಚೆ ಈಗ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಿ, ಯಾವೊಬ್ಬ ಸ್ಪೋರ್ಟ್ಸ್ಮನ್ ಇರ್ತಾನೆ, ಅವನು ದಿನಕ್ಕೆ 2 ಗಂಟೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಈಗ ಎಕ್ಸಾಮ್ ಟೈಮ್ ಬಂದಾಗ ಅದನ್ನು ಸ್ವಲ್ಪ ಕಮ್ಮಿ ಮಾಡಬೇಕು. ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ಅವನು ವಾರ್ಮಪ್ ಎಕ್ಸಸೈಸು ಅಥವಾ ಅದನ್ನು ಡೈಲಿ ಅದನ್ನೊಂದು 10-20 ಮಿನಿಟ್ಸಿಗೆ ನಿಲ್ಲಿಸ್ಕೊಂಡು ಅದಾದಮೇಲೆ ಓದೋದಕ್ಕೆ ಕೂತ್ಕೊಳ್ಳೋದು. ಅದು ಕಂಟಿನ್ಯೂಸ್ ಆಗಿ 6 ಗಂಟೆ ಓದೋದು ಕಷ್ಟ. ಸೊ ಈಗ ಒಂದು ಅರ್ಧ ಗಂಟೆ 1 ಗಂಟೆ ನಾವು ಒಂದು ಸಬ್ಜೆಕ್ಟ್ ತೊಗೊಂಡಿದ್ದೇವೆ ಅಂದರೆ ಅದಾದಮೇಲೆ ಒಂದು 10 ಮಿನಿಟ್ಸ್ ಬ್ರೇಕ್ ತೊಗೊಳ್ಳೋದು. ಈಗ ಮನೇಲಿ ಒಂದು ಕಾಫಿ ಬ್ರೇಕು, ಆ ಕಡೆ ಓದೋದು, ಒಂದು 5 ನಿಮಿಷ. ಅದು ಅವ್ರಿಗೆ ಇಷ್ಟಪಡೋದು, ಕೆಲವರು ಮ್ಯೂಸಿಕ್ ಇಷ್ಟಪಡ್ತಾರೆ, ಆ ಥರದನ್ನೆಲ್ಲ ನೋಡಿದ್ರೆ, ಅಥವಾ ಅಪ್ಪ ಅಮ್ಮನ ಹತ್ರ ಮಾತಾಡೋದು, ತಮ್ಮ ತಂಗಿ ಅಣ್ಣ ಅವ್ರ ಹತ್ರ ಮಾತಾಡೋದು, ಅದನ್ನು ಬೇಕು. ಸೊ ಬರೀ ನಾನು ಬುಕ್ ವಾರ್ಮ್ ಥರನೇ ಇರೋದನ್ನು ಸಹ ತಪ್ಪು ಅಂತಲೇ ಅನ್ನುತ್ತೆ. ಕರೆಕ್ಟ್. ಯಾಕಂದ್ರೆ ಅವಾಗ ನೀವು ಹೇಳ್ದಂಗೆ ಒಂಥರ ಮತ್ತೆ ಒಂದು 10 ಮಿನಿಟ್ಸ್ ಬ್ರೇಕ್ ಇದ್ರೆ ಅವರಿಗೆ ಒಂಥರ ಚೇಂಜ್ ಆಫ್ ವರ್ಕ್ ತರ ಬರುತ್ತೆ, ಮತ್ತೆ ಕಾನ್ಸಂಟ್ರೇಷನ್ ಬಿಲ್ಡ್ ಆಗುತ್ತೆ. ಕರೆಕ್ಟ್ ಸರ್. ಆಕ್ಚುಲಿ ನೀವು ಹೇಳಿದ್ ತುಂಬಾ ಕರೆಕ್ಟ್. ಆಕ್ಚುಲಿ ಒಂದು ಸೌಂಡ್ ಮೈಂಡಿನ ಸೌಂಡ್ ಬಾಡಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನನ್ನ ಸಜೆಷನ್ ಏನು ಮಕ್ಕಳಿಗೆ, ನಾನು ಒಬ್ಬ ಸ್ಟೂಡೆಂಟ್ ಆಗಿದೆ ಒಂದು ಕಾಲದಲ್ಲಿ. ಸೊ ಹಾಗೆ ನನ್ನ ಸಜೆಷನ್ ಅಂದ್ರೆ ನಿಮ್ಮ ಒಂದು ಫಿಸಿಕಲ್ ಆಕ್ಟಿವಿಟಿ ಇಟ್ಕೊಂಡ್ರೆ ಮೈಂಡ್ ಕೂಡ ಆಕ್ಟಿವ್ ಆಗಿರುತ್ತೆ ಅಂತ ನನ್ನ ಒಂದು ಭಾವನೆ ಸರ್. ಹೌದು. ಈಗ ನಾವು ಒಂದೇ 1 ಗಂಟೆ ಕುತ್ಕೊಂಡು ಓದಿದ್ದೇನೆ ಅಂತಂದ್ರೆ ಮೈಯೆಲ್ಲ ಒಂಥರ ರಿಜಿಡ್, ಒಂಥರ ಲೇಸಿನೆಸ್ ಥರ ಬಂದಿರುತ್ತೆ. 1-5 ನಿಮಿಷ ನಾನು ಜಂಪ್ ಮಾಡಿದೆ, ಏನೋ ಒಂದು ಎಕ್ಸಸೈಸ್ ಮಾಡಿದೆ, ಸಣ್ಣ ಪುಟ್ಟ ಎಕ್ಸಸೈಸ್ ಮಾಡಿದೆ ಅಂದರೆ ಸ್ವಲ್ಪ ಬಾಡಿ ರಿಲ್ಯಾಕ್ಸ್ ಆಗುತ್ತೆ ಒಂದು ಸ್ವಲ್ಪ. ಸರ್, ಈಗ ನೀವು ಹೇಳಿದ್ರಿ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಬ್ರೇಕ್ ತಗೊಂಡು, ಒಂದು ಬ್ರೇಕ್ ಮಾತ್ರ ಅಲ್ಲ, ಒಂದು ಮ್ಯಾಥ್ಸ್ ಹೋದ್ಮೇಲೆ ಒಂದು ಲ್ಯಾಂಗ್ವೇಜ್ ತಗೊಳ್ಳಿ, ಆಮೇಲೆ ಬೇಕಾದ್ರೆ ಸೈನ್ಸ್ ತಗೊಳ್ಳಿ, ಈ ತರ ಹೇಳಿದ್ರೆ ಅವಾಗಲೂ ಕೂಡ ಒಂದು ಚೇಂಜಸ್ ಆಗುತ್ತೆ. ಹೌದು, ಅಬ್ಸಲ್ಯೂಟ್ಲಿ ಸರ್. ಸರ್, ಈಗ ನಾನು ಒಂದು ವೆರಿ ಇಂಟ್ರೆಸ್ಟಿಂಗ್ ಇದು ಕೇಳಿದಾಗ ನಂಗೆ ಒಂದು ಕೇಳಬೇಕು ಅಂತ ಅನಿಸ್ತಾ ಇತ್ತು. ಈಗ ನಾವು ಮೊದಲಿಂದಾನು ಈಗ ವರ್ಷಕ್ಕೆ ಮುಂದೆ ಕೆಲವು ಮಕ್ಕಳು ಬೆಳಗ್ಗೆ ಓದೋ ಮಕ್ಳು ಇರ್ತಾರೆ, ಕೆಲವರು ರಾತ್ರಿ ಎಲ್ಲ ಓದೋ ಮಕ್ಳು ಇರ್ತಾರೆ, ಅಥವಾ ಇದು ನಮ್ಮ ನ್ಯಾಚುರಲ್ ಒಂದು ಸೈಕಲ್ ಥರ ಅದು ಆಗಿರುತ್ತೆ. ಈಗ ಯಾರೊಬ್ರು ಬಂದು ಹೇಳ್ತಾರೆ ನಿಮ್ಮ ಮನೇಲಿ, ನಿಮ್ಮ ಫ್ಯಾಮಿಲಿ, ರಾತ್ರಿ ಒಬ್ಬರು ಬೆಳಗ್ಗೆ 4 ಗಂಟೆಗೆ ಓದೋ ಅಂತ ಹೇಳ್ತಾರೆ. ಈ ಥರ ಈಗ ಇನ್ನೊಂದು ತಿಂಗಳಿರ್ಬೇಕಾದ್ರೆ ಆ ಥರ ನಮ್ಮ ಒಂದು ಹ್ಯಾಬಿಟ್ನ ಚೇಂಜ್ ಮಾಡ್ಕೊಳ್ಳೋದು ಒಳ್ಳೇದಾ ಅಥವಾ ಕಂಟಿನ್ಯೂ ಮಾಡೋದು ಒಳ್ಳೇದಾ? ನಿಮ್ಮ ಹ್ಯಾಬಿಟ್ ಏನಿರುತ್ತೆ ಅದನ್ನು ಯಾವ ಕಾರಣಕ್ಕೂ ಚೇಂಜ್ ಮಾಡ್ಕೊಳ್ಬೇಡಿ. ಸೊ ಮಕ್ಳಿಗೆ ಏನಿರುತ್ತೆ, ಈಗ ಕೆಲವ್ರು ಏನು ಮಾಡ್ತಾರೆ ಅಂದರೆ ರಾತ್ರಿ ಓದೋ ಅಭ್ಯಾಸ ಇಟ್ಕೊಂಡಿರ್ತಾರೆ, ರಾತ್ರಿ 12 ಗಂಟೆ 1 ಗಂಟೆ 2 ಗಂಟೆ ತನಕ ಓದ್ತಾರೆ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಬೆಳಗ್ಗೆ 2 ಗಂಟೆ 3 ಗಂಟೆ, ಬೆಳಗ್ಗೆ ರಾತ್ರಿ 7-8 ಗಂಟೆ ಮಲಗಿಬಿಡ್ತಾರೆ, ಬೆಳಗ್ಗೆ 2 ಗಂಟೆಗೆ ಎದ್ದು ಹಲವಾಗಿಂದ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ನಿಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ, ನೀವು ಯಾವ ಥರ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರ್ತೀರಿ ಅದೇ ರೀತಿಯೇ ಮಾಡ್ಕೊಂಡು ಬರೋದು ಒಳ್ಳೆಯದು. ಅದನ್ನು ಯಾವ ಕಾರಣಕ್ಕೂ ಚೇಂಜ್ ಮಾಡಬೇಡಿ. ಸೊ ನಿಮ್ಮ ಮೈಂಡ್ ಸೆಟ್ ಏನಿರುತ್ತೆ ಅದನ್ನು ಮಾತ್ರ ಡಿಸ್ಟರ್ಬ್ ಮಾಡ್ಕೊಳ್ಬೇಡಿ. ಹಾಗಂತ ಎಕ್ಸಾಮ್ ಹಿಂದಿನ ದಿವಸನೂ ರಾತ್ರಿ 2 ಗಂಟೆ ತನಕ ಓದೋದು ಅಥವಾ ಬೆಳಗ್ಗೆ 2 ಗಂಟೆಗೆ ಎದ್ದೇಳೋದು ಮಾಡಬೇಡಿ ಅಷ್ಟೇ. ಎಸ್ ಸರ್, ನಾನು ಆ್ಯಕ್ಚುಲಿ ನನಗೆ ಎಕ್ಸಾಮ್ ಹಿಂದಿನ ಏನು ಮಾಡ್ಬೇಕಂತ ಒಂದು ಸೀರೀಸ್ ಆಫ್ ಕ್ವಶನ್ಸ್ ಇದೆ, ಅದನ್ನು ಕೇಳ್ತೀನಿ ನಿಮ್ಮ ಹತ್ರ. ಈಗ ಸೊ ಚೇಂಜ್ ಮಾಡೋದು ಒಳ್ಳೇದಲ್ಲ, ಯಾಕಂದ್ರೆ ನಮ್ಮ ಸೈಕಲ್ ಚೇಂಜ್ ಆಗುತ್ತೆ, ಎಲ್ಲ ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ನಮ್ಮ ಏನು ಪ್ರಾಕ್ಟೀಸ್ ಇರುತ್ತೆ ಅದನ್ನೇ ಕಂಟಿನ್ಯೂ ಮಾಡೋದು ಒಳ್ಳೇದು. ಸರ್, ಈಗ ಇನ್ನೂ ಒಂದು ತಿಂಗಳಿದೆ ಎಕ್ಸಾಮ್ಗೆ. ಈಗಲಿಂದನೇ ನಾವು ನಿದ್ದೆಗೆಟ್ಟಿ 8 ಅವರ್ಸ್ ನಿದ್ದೆ ಮಾಡ್ದೇನೆ ಕಮ್ಮಿ ನಿದ್ದೆ ಮಾಡಿ ಮಾಡಬೇಕಾ, ಅಥವಾ ಒಳ್ಳೆ ನಿದ್ದೆ ಮಾಡಿ ಇವಾಗಿಂದ ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳೋದು ಇಂಪಾರ್ಟೆಂಟಾ? ಊಟ ಹೆಂಗೆ ಮಾಡಬೇಕು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಒಳ್ಳೆ ನಿದ್ದೆ ಮಾಡಬೇಕು ಅಂತೇಳಿ 8 ಅವರ್ಸ್ ತನಕ ಮಲ್ಕೊಳ್ಳೋದು ಬೇಡ. ಯಾಕೆಂದರೆ ಇನ್ನು 1 ಮಂತ್ ಇದೆ, ಜಸ್ಟ್ 30 ಡೇಸ್ ಇರೋದ್ರಿಂದ ಅಟ್ಲೀಸ್ಟ್ ಒಂದು 6 ಅವರ್ಸ್ ಆದರೂ ನಿದ್ದೆ ಮಾಡಿ. ಸೊ ಒಂದು 6 ಅವರ್ಸ್ ಆದರೂ ನಿದ್ದೆ ಬೇಕೇ ಬೇಕು. ಯಾಕೆಂದರೆ ಈಗಿನ ಬೆಳೀತಾ ಇರ್ತಾರೆ ಮಕ್ಕಳು, ಅವರಿಗೆ ರೆಸ್ಟ್ ಬೇಕೇ ಬೇಕು. ಸೊ ಒಂದು 6 ಗಂಟೆ ನಿದ್ದೆ ಮಾಡೋದು ಒಳ್ಳೆಯದು. ಪಾಸಿಬಿಲಿಟಿ ಇದ್ದರೆ ಇನ್ನೂ ಒಂದು ಅರ್ಧ ಗಂಟೆ ಕಮ್ಮಿನೇ ನಿದ್ದೆ ಮಾಡಲಿ, ತೊಂದರೆ ಇಲ್ಲ. ಹಾಗಂತ ತೀರಾ ಅತಿಯಾದ ನಿದ್ದೆನೂ ಒಳ್ಳೇದಲ್ಲ, ಯಾಕಂದರೆ ನಾವು ತುಂಬ ಅಲರ್ಟ್ ಆಗಿರಬೇಕು. ಸೊ ಅದು ಒಂದು. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದರೆ ಊಟದ ಬಗ್ಗೆ ಕೇಳಿದ್ರಿ. ಸೊ ಊಟದ ಬಗ್ಗೆ ಕೇಳಿದಾಗ, ಸೊ ನಿಮಗೆ ಅಟ್ ಎ ಟೈಮಲ್ಲೇ ತುಂಬ ಅತಿಯಾಗಿ ತಿಂದರೆ ನಿದ್ದೆ ಬಂದ್ಬಿಡತ್ತೆ. ಸೊ ಹಾಗಾಗಿ ಅತಿಯಾಗಿ ತಿನ್ನಕ್ಕೆ ಹೋಗ್ಬೇಡಿ, ಸ್ವಲ್ಪನೇ. ನಾವು ದಿನಕ್ಕೆ 3 ಹೊತ್ತು ಊಟ ಮಾಡೋ ಬದಲು 3 ಹೊತ್ತು ತಿಂಡಿ ತಿನ್ನೋ ಬದಲು ಅದನ್ನೇ ನೀವು ಬೇಕಾದ್ರೆ 5 ಹೊತ್ತಿಗೆ ತೊಗೊಳ್ಳಿ. ಅದನ್ನು ಸ್ವಲ್ಪ. ಈಗ ಹೊಟ್ಟೆ ತುಂಬ ತಿಂದರೆ ಯಾರಿಗೇ ಆಗಲಿ ನಿದ್ದೆ ಬರುತ್ತೆ, ಅವಾಗ ಸೋಮಾರಿತನ ಬಂದ್ಬಿಡತ್ತೆ. ಹಾಗಾಗಿ ಸ್ವಲ್ಪ ತೊಗೊಳ್ಳಿ, ಆಮೇಲೆ ಹೊಟ್ಟೆ ಆ್ಯಕ್ಟಿವ್ ಆಗಿರ್ತೇವೆ ನಾವು. ಈಗ ನಾವು ಮಧ್ಯಾಹ್ನ ಸ್ಕೂಲ್ನಲ್ಲಿ ಹೊಟ್ಟೆ ತುಂಬ ತಿಂದ್ಬಿಟ್ರೆ ಪಾಠ ಮಾಡ್ಬೇಕಾದ್ರೆ ತುಕುಡ್ಸ್ತಾ ಇರ್ತಾರೆ ಮಕ್ಕಳು. ಆ ಥರ ಮಾಡ್ಕೊಳ್ಳೋದು ಬೇಡ. ಸ್ವಲ್ಪ ಲಿಮಿಟ್ ಫುಡ್ಡೇನೆ ನಂಬರ್ ಆಫ್ ಟೈಮ್ಸ್ ಜಾಸ್ತಿ ತಗೊಳ್ಳಿ, ಅಬ್ಜೆಕ್ಷನ್ ಇಲ್ಲ. ಬಟ್ ಹೆಲ್ತಿ ಫುಡ್ ತಗೊಳ್ಳಿ, ಜಂಕ್ ಫುಡ್ನ ಅವಾಯ್ಡ್ ಮಾಡಿ, ಆಯಿಲಿ ಫುಡ್ನ ಅವಾಯ್ಡ್ ಮಾಡಿ,
ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕೆಂತಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಕೆಮ್ಮು ಅಥವಾ ಒಂದು ನೆಗಡಿ ಅಥವಾ ಒಂದು ಡಸ್ಟ್ ಇನ್ಫೆಕ್ಷನ್ ಆದರೆ ಮಿನಿಮಮ್ ಒಂದು 4 ರಿಂದ 5 ದಿನ ಬೇಕು ಇವಾಗ. ಸೊ ಹಾಗಾಗಿ ಅದು 5 ದಿನ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಆರೋಗ್ಯ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ನೀವು ಎಕ್ಸಾಮನ್ನ ಫೇಸ್ ಮಾಡಲಿಕ್ಕೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಇಲ್ಲ ಅಂದರೆ ಒಂದು 4 ದಿನ ನನ್ನ ಆರೋಗ್ಯ ಕೆಟ್ಟೋಯ್ತು, ಒಂದು ಜ್ವರ ಬಂತು, ಒಂದು ಶೀತ, ಈಗ ವೆದರ್ ಬೇರೆ ಸಡನ್ ಬಿಸಿಲು ಸಡನ್ ಚಳಿ ಇರುತ್ತೆ. ಸೊ 4-5 ದಿನ ಹಾಳಾಗ್ಬಿಡ್ತು ಅಂದರೆ ಮಕ್ಕಳಿಗೆ ಅದು ಅಯ್ಯೋ ನಾನು ಇನ್ನೂ ಓದಿಲ್ಲ ಅಂತ ಟೆನ್ಷನ್ ಕ್ರಿಯೇಟ್ ಆಗ್ತಾ ಇರುತ್ತೆ ಮೈಂಡಲ್ಲಿ. ಸೊ ಟೆನ್ಸ್ಡ್ ಮೈಂಡ್ ಇರಬಾರ್ದು. ಸೊ ನೀವು ಕೂಲಾಗಿರ್ರಿ, ಸೊ ಕಾನ್ಫಿಡೆನ್ಸ್ ನಿಮಗೆ ಆಟೋಮೆಟಿಕ್ಕಾಗಿ ಬರುತ್ತೆ. ಸೂಪರ್ ಸರ್. ಈಗ ಮದುವೆ ಸೀಸನ್ನು ಎಲ್ಲ ಫಂಕ್ಷನ್ಗಳು ನಡೀತಾ ಇರುತ್ತೆ. ಈಗ ರಿಲೇಟಿವ್ಸ್ ಕರೀತಾರೆ, ನಾವು ಹೋಗೋದು ಒಳ್ಳೇದು. ಆ್ಯಕ್ಚುಲಿ ಮಕ್ಕಳು ನಾನು ಯಾವಾಗಲೂ ಎಂಕರೇಜ್ ಮಾಡ್ತೀನಿ. ಹಳೆ ಕಾಲದಲ್ಲಿ ಹೇಗಿತ್ತು ಅಂದರೆ ಫಂಕ್ಷನ್ ಹೋಗ್ಬೇಕಂದ್ರೆ ಕೇಳ್ತಿರ್ಲಿಲ್ಲ, ಬರ್ತೀಯೇನೋ ಮಗು ಅಂತ ಕೇಳ್ತಿರ್ಲಿಲ್ಲ. ನಾವು ಹೋಗ್ತಾ ಇದ್ವಿ, ಬಾ ಅಷ್ಟೇನೆ, ರೆಡಿಯಾಗಿ ಡ್ರೆಸ್ ಹಾಕೊಂಡು ಬಾ ಅಂತ ಕರೆಯೋರು. ಇವಾಗ ಬರ್ತೀಯ ಮಗು ಅಂತ ಕೇಳ್ತಾರೆ, ಮಗು ನಾ ಬರಲ್ಲಮ್ಮ ಅಂದ್ಬಿಟ್ರೆ ಸಾಕು, ಆಯ್ತು ಇರಪ್ಪ ಅಂದ್ಬಿಟ್ಬಿಡ್ತಾರೆ. ನಾನು ಎಂಕರೇಜ್ ಮಾಡ್ತೀನಿ ಮಕ್ಕಳಿಗೆ. ಬಟ್ ಈ ಸಂದರ್ಭದಲ್ಲಿ ಮಕ್ಕಳುಗಳು ಫಂಕ್ಷನ್ಗಳಿಗೆ, ಈ ಥರ ಮದುವೆಗಳಿಗೆ ತತ್ತಕ್ಕೆಲ್ಲ ಹೋಗಬಾರ್ದು, ಅವಾಯ್ಡ್ ಮಾಡೋದು ಒಳ್ಳೇದು. ಈಗ ನೀವು ಹೇಳಿದಾಗೆ ಸಂಬಂಧಿಕರು ಎಲ್ಲರೂ ತುಂಬಾ ಇಂಪಾರ್ಟೆಂಟು. ಎಲ್ಲ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಬೇಕು. ಇದುವರೆಗೂ ಎಲ್ಲ ಅಟೆಂಡ್ ಮಾಡಿರ್ತೀರಿ, ವರ್ಷ ಪೂರ್ತಿ ಅಟೆಂಡ್ ಮಾಡಿ, ಅದು ತಪ್ಪಿಲ್ಲ. ಆದರೆ ಈಗ ಪರೀಕ್ಷಾ ಸಮಯ ಹತ್ತಿರ ಬಂದಿರೋದ್ರಿಂದ ಆದಷ್ಟು ಫಂಕ್ಷನ್ಸ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಸೊ ಅಪ್ಪ ಅಮ್ಮ ಆದರೂ ಅಷ್ಟೇ ಹೋಗಿ ಬನ್ನಿ. ಮಕ್ಕಳಿಗೆ ಸ್ವಲ್ಪ ಜವಾಬ್ದಾರಿ ಬರೋ ರೀತಿ ಅವರಿಗೆ ಓದ್ಕೊಳ್ಳೋದಕ್ಕೆ ಇದಕ್ಕೆಲ್ಲ ಫೆಸಿಲಿಟಿ ಕೊಟ್ಟು, ಈಗ ಏನು ಮಾಡ್ತಾರೆ ಅಂದರೆ ಅಪ್ಪ ಅಮ್ಮ ಇರೋದಿಲ್ಲ ಅಂತ ಮಕ್ಕಳು ಟಿ ವಿ ನೋಡಿಕೊಂಡು ಅಥವಾ ವಿಡಿಯೋ ಗೇಮ್ಸು ಮೊಬೈಲ್ ಇಟ್ಕೊಂಡು ಕೂತ್ಬಿಡ್ತಾರೆ. ಆ ಥರ ಮಕ್ಕಳು ಮಾಡಬಾರ್ದು. ಹಾಗಾಗಿ ಮಕ್ಕಳಿಗೆ ಒಂದು ಜವಾಬ್ದಾರಿತನ ಅನ್ನೋದು ಬರಬೇಕು. ಹಾಗಾಗಿ ಈಗ ಅಪ್ಪ ಅಮ್ಮ ಇಬ್ಬರು ಹೋಗೋವಂಥ ಫಂಕ್ಷನ್ಗೆ ಹೋಗಿ, ಈಗ 3 ಗಂಟೆ ಹೋಗೋ ಫಂಕ್ಷನನ್ನು ಬೇಗ ಬನ್ನಿ. ಸೊ ಇಲ್ಲ ಯಾರಾದರೂ ಒಬ್ಬರು ಅಟೆಂಡ್ ಮಾಡಿ. ಸೊ ಈಗ ಮಕ್ಕಳ ಜೊತೆಗೆ ಇದ್ದರೆ ಅವರಿಗೆ ನಮ್ಮ ಅಪ್ಪ ಅಮ್ಮ ಜೊತೆಗಿದ್ದಾರೆ ಅನ್ನೋ ಫೀಲಿಂಗ್ ಬರುತ್ತೆ. ಸೊ ಹೋಗಲೇಬೇಡಿ ಅಂತ ಹೇಳೋದಿಲ್ಲ, ಹೋಗಬೇಕು. ಆದರೆ ಮಕ್ಕಳಿಗೆ ಪರೀಕ್ಷೆ ಹತ್ತಿರ ಬರ್ತಾ ಇರೋದ್ರಿಂದ ಈಗ ಮಕ್ಕಳಿಗೆ ಜವಾಬ್ದಾರಿ ಇದೆ ಅಂತ ಬಿಟ್ಬಿಟ್ರೆ ಮಕ್ಕಳು ಇವಾಗ ಕೈಗೆ ಸಿಗೋದಿಲ್ಲ, ಓದೋದಿಲ್ಲ, ಟೈಮ್ ಹಾಳು ಮಾಡ್ತಾರೆ, ಮೊಬೈಲ್ ಇಟ್ಕೊಳ್ತಾರೆ, ಇಲ್ಲ ಕಂಪ್ಯೂಟರ್ ಹಾಕೊಳ್ತಾರೆ, ಇಲ್ಲ ಟಿ ವಿ ನೋಡ್ಕೊಂಡು ಕೂತ್ಕೊಳ್ತಾರೆ. ಹಾಗಾಗಿ ಯಾರೋ ಒಬ್ರು ಇದ್ದಾರೆ ಮನೇಲಿ ಅಂತಂದ್ರೆ ಅಟ್ಲೀಸ್ಟ್ ಅಮ್ಮ ಇದ್ದಾರೆ, ಅಪ್ಪ ಇದ್ದಾರೆ, ಇದಕ್ಕಾದ್ರೂ ಸ್ವಲ್ಪ ಓದೋಕೆ ಕೂತ್ಕೊಳ್ತಾರೆ. ಹೌದು ಸರ್. ಈಗ ನಾ ಎಷ್ಟೊಂದು ಮನೆಗಳು ನೋಡಿದ್ದೀನಿ, ತಾಯಂದ್ರು ಅಥವಾ ಅಪ್ಪ ಏನು ಮಾಡ್ತಾರೆ ಅಂದರೆ ಮಗು ಪಕ್ಕನೇ ಕೂತ್ಕೊಂಡು ಅದಕ್ಕೆ ಫುಲ್ಲು ಪ್ರೆಷರ್ ಹಾಕಿ ಓದಲೇಬೇಕು, ಅದು ಇದು ಅದು ಅಂತ ಫುಲ್ ಅಂಟ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರೆ. ಅದು ಮಾಡೋದು ಒಳ್ಳೇದಾ, ಅಥವಾ ಮಗುಗೆ ಫ್ರೀಯಾಗಿ ನೀನು ಓದ್ಕೊಪ್ಪ ಮಾಡ್ಕೊಂಡು ಬಿಡೋ ಒಳ್ಳೇದಾ, ಅಥವಾ ಹೆಂಗೆ ಮ್ಯಾನೇಜ್ ಮಾಡ್ಬೇಕು ಪೇರೆಂಟ್ ಆಗಿ? ಅದು ಮಕ್ಕಳ ಅವರ ಸೈಕಾಲಜಿ ಮೇಲೆ ಡಿಪೆಂಡ್ ಆಗುತ್ತೆ ಮಗು. ಯಾಕೆಂದರೆ ಕೆಲವು ಮಕ್ಕಳಿಗೆ ಏನಾಗುತ್ತೆ ಅಂದರೆ ತೀರಾ ಚಿಕ್ಕ ಮಕ್ಕಳಲ್ಲ, ಈಗ SLC ಹೈಸ್ಕೂಲ್ ಮಕ್ಕಳು ಇದ್ದಾರೆ ಅಂತಂದರೆ ತುಂಬ ಚಿಕ್ಕ ಮಕ್ಕಳೆಲ್ಲ ಪಕ್ಕದಲ್ಲೇ ಕುತ್ಕೊಂಡು ಓದಿಸ್ಬೇಕು ಅಂತ ಹೇಳಿ ಇರೋದಿಲ್ಲ. ಯಾಕೆಂದರೆ ಅಮ್ಮನಿಗೂ ಅಷ್ಟೇ ಕೆಲವರು ವರ್ಕಿಂಗ್ ವುಮೆನ್ಸು ಇರ್ತಾರೆ, ಕೆಲವರು ಹೌಸ್ ವೈಫ್ ಇರ್ತಾರೆ. ಸೊ ಹಾಗಾಗಿ ಈಗ ಮನೆಯಲ್ಲೂ ಕೆಲಸ ಮಾಡಿ ಡ್ಯೂಟಿನೂ ಮುಗಿಸ್ಕೊಂಡು ಮತ್ತೆ ಮಕ್ಕಳು ಪಕ್ಕ ಕುತ್ಕೋಬೇಕು ಅಂದರೆ ಅಮ್ಮಂಗೂ ಆಗೋದಿಲ್ಲ, ಅಪ್ಪಂಗೂ ಆಗೋದಿಲ್ಲ. ಅದನ್ನು ಮಕ್ಕಳು ಅರ್ಥ ಮಾಡ್ಕೋಬೇಕು. ಸೊ ಈಗ ನನಗೆ ಏನಾದರೂ ಡೌಟ್ಸ್ ಇತ್ತಾ ಅಮ್ಮನ ಹತ್ರ ಕೇಳ್ಬೋದು, ಅದು ಅಮ್ಮ ಪಕ್ಕದಲ್ಲೇ ಇರಬೇಕು ನಾನು ಓದಬೇಕಾದ್ರೆ, ಆ ಥರ ಆ್ಯಟಿಟ್ಯೂಡ್ನ ಅವಾಯ್ಡ್ ಮಾಡಿ. ಬಟ್ ಮಕ್ಕಳಿಗೆ ಇದು ಮಕ್ಕಳು ಪಾಯಿಂಟ್ ಆಫ್ ವ್ಯೂಯಿಂದ ಕೇಳ್ತಾನೆ ಸರ್, ಮಕ್ಕಳು ಪಾಯಿಂಟ್ ಆಫ್ ವ್ಯೂಯಿಂದ ಇದು ಅನ್ನೆಸರಿ ಪ್ರೆಷರ್ ಅಲ್ಲವಾ, ಅಥವಾ ಮಕ್ಳಿಗೆ ಒಳ್ಳೇದಾಗತ್ತಾ? ನಿಮ್ಮ ಮಕ್ಕಳಿಗೆ ಅನ್ನೆಸರಿ ಪ್ರೆಷರ್ ಹಾಕೋದೇ ಬೇಡ. ಸೊ ಅವರಿಗೆ ಅದು ರಿಯಲೈಸ್ ಆಗಬೇಕು ಫಸ್ಟ್. ಈಗ ನಾನು 10th ಸ್ಟ್ಯಾಂಡರ್ಡ್ ಇದ್ದೇನೆ ಅನ್ನೋದನ್ನು ಈಗ 1 ತಿಂಗಳಿಂದ ನಾವು ಪ್ರೆಷರ್ ಹಾಕಿದರೆ ಅದು ಪ್ರಯೋಜನ ಇಲ್ಲ. ಅದು ಅವನು ಯಾವಾಗ 9th ಸ್ಟ್ಯಾಂಡರ್ಡ್ ಪಾಸ್ ಆಗಿ ಬರ್ತಾ ಇದ್ದಾನಲ್ಲ ಆಗ್ಲಿಂದನೇ ಅವನಿಗೆ ಒಂದು ಜವಾಬ್ದಾರಿ ಬರಬೇಕು ಅನ್ನೋದು ಒಂದು ಅವನಿಗೆ ರಿಯಲೈಸ್ ಮಾಡಿಸ್ಬಿಟ್ಬಿಟ್ರೆ, ಒಂದು ರೈಲ್ವೆ ಟ್ರ್ಯಾಕಿಗೆ ಟ್ರೈನ್ ಬಂದು ಕುತ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಮುಂದೆ ಹೋಗುತ್ತೆ. ಆ ರೀತಿ ಅವ್ರು ಟ್ರ್ಯಾಕಿಗೆ ಬರಬೇಕಷ್ಟೇ ಮಕ್ಕಳು. ಸೊ ಈ ಟೈಮ್ನಲ್ಲಿ ತುಂಬ ಪ್ರೆಷರ್ ಹಾಕೋದು ಸಹ ತಪ್ಪು. ಈಗ ಮಕ್ಕಳು ಈಗ ಫಾರ್ ಎಕ್ಸಾಂಪಲ್ 100ಕ್ಕೆ 100 ತೆಗೆಯುವಂಥ ಮಕ್ಕಳು ಇರ್ತಾರೆ, ಅವ್ರು ಯಾರ ಹತ್ರನೂ ಹೇಳಿಸ್ಕೊಳ್ಳೋದಿಲ್ಲ, ಅವರಿಗೆ ಜವಾಬ್ದಾರಿ ಇರುತ್ತೆ, ವರ್ಕ್ ಮಾಡ್ತಾರೆ. ಸೊ ನಾವು ಬರೀ ಎಲ್ಲರೂ 100ಕ್ಕೆ 100 ತೆಗಿತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ನಮ್ಮದು ತಪ್ಪು. ಸೊ ಈಗ ಕೆಲವರು ಪಾಪ ಪಾಸ್ ಆಗೋದಕ್ಕೆ ಕಷ್ಟಪಡ್ತಾ ಇರ್ತಾರೆ. ಆ ಥರ ಮಕ್ಕಳಿಗೆ ಇಂಪಾರ್ಟೆಂಟ್ ಕ್ವಶನ್ಸು ಆ ಥರದನ್ನು ಅವರು ಪ್ರಾಕ್ಟೀಸ್ ಮಾಡಿದರೆ ಅವ್ರದ್ದು ಈಗ ಆಟ ಮತ್ತು ಪಾಠ ಎರಡೂ ಒಂದೇ ಥರ ಅಂತ ಅಂದ್ಕೊಳ್ಬೇಕು. ಈಗ ಆಟನ ಇಷ್ಟಪಟ್ಟು ಆಡ್ತೇವೆ, ಅದೇ ಥರನೂ ಊಟನೂ ಅಷ್ಟೇ ಇಷ್ಟಪಟ್ಟು ಊಟ ಮಾಡ್ತೇವೆ. ಆ ಥರ ನಾವು ಪಾಠನೂ ಸಹ ಇಷ್ಟಪಟ್ಟು ಓದಿದರೆ, ಇಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿದರೆ ಅದು ಖಂಡಿತ ತಲೆ ಒಳಗಡೆಗೆ ಇರುತ್ತೆ, ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ. ಸೊ ನಾವು ಯಾವುದನ್ನು ನಾವು ಕಷ್ಟಪಟ್ಟು ಮಾಡ್ತೀವೋ ಅಲ್ಲಿ ಮಾಡಬೇಕಲ್ಲ ಅಂತ ಮಾಡ್ತೀವಿ ಹೊರತು ಅದು ಫ್ರೂಟ್ಫುಲ್ ರಿಸಲ್ಟ್ ಬರೋದಿಲ್ಲ. ಆ ಥರ ಕರೆಕ್ಟ್ ಸರ್. ಆ್ಯಕ್ಚುಲಿ ಇದೊಂದು ಕ್ವಶನ್ ಕೇಳ್ಬೇಕು ನಿಮಗೆ. ಈಗ ನಮಗೆ ನಾನು ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಮಾಡ್ತಾ ಇದ್ದಾರೆ, ನನಗೆ
ನಾನು ಓದ್ತಾ ಇದ್ದೆ 80 ಮಾರ್ಕ್ಸ್ಗೆ 80 ಮಾರ್ಕ್ಸ್ ಓದ್ತಾ ಇದೆ ಅಂದ್ರೆ ಪರ್ಫೆಕ್ಟ್ ಆಗ್ತದೆ 80 ಮಾರ್ಕ್ಸ್ 100 ಮಾರ್ಕ್ಸ್ ಓದ್ತಾನೆ ಇರಲ್ಲ ಅಥವಾ 120 ಮಾರ್ಕ್ಸ್ ನಮ್ಗೆ ಆಕ್ಚುಲಿ ಕ್ವಶನ್ ಪೇಪರ್ 120 ಮಾರ್ಕ್ಸ್ ಇರೋದು ಅದರಲ್ಲಿ 100 ಮಾರ್ಕ್ಸ್ ಬರೀಬೇಕಿತ್ತು ಆ ಥರ ಆಯ್ತು ನಾವು ಓದ್ಬೇಕಾದ್ರೆ ನಾನು ಏನು ಮಾಡ್ತಾ ಇದ್ದಾರೆ 80 ಮಾರ್ಕ್ಸ್ ಮಾತ್ರ ಓದ್ತಾ ಇದ್ದೆ ನಂಗೆ 75ರಿಂದ 80 ಮಾರ್ಕ್ಸ್ ಬರೋದು ನನಗೆ ಇಂಜಿನಿಯರಿಂಗಲ್ಲಿ ಸೊ ಡಿಸ್ಟಿಂಕ್ಷನ್ ಅಲ್ಲಿ ನಾನು ಇಂಜಿನಿಯರಿಂಗ್ ಪಾಸ್ ಆಗೋದೆ ಸೊ ನೀವು ನಮ್ಮ ಮಕ್ಕಳಿಗೆ ಈಗ ಯಾರು ಆವ್ರೇಜ್ ಇರ್ತಾರೆ ಮಕ್ಕಳು ತುಂಬಾ ಬ್ರಿಲಿಯಂಟ್ಸ್ 100 ಮಾರ್ಕ್ಸ್ ಟ್ರೈ ಮಾಡ್ತಿರ್ತಾರೆ ಅವರೆಲ್ಲ ಅವ್ರ ಬಗ್ಗೆ ನಾನು ಕೇಳ್ತಾ ಇಲ್ಲ ಈಗ ಆವ್ರೇಜ್ ಇರ್ತಾರೆ ಮಕ್ಕಳು ಮ್ಯಾಕ್ಸಿಮಮ್ ಜನ ಆವ್ರೇಜ್ ಇರೋರೇ ಇರ್ತಾರೆ ಅವ್ರುಗಳು ನಿಮ್ಮ ಪ್ರಕಾರ 100 ಮಾರ್ಕ್ಸ್ಗೂ ಓದೋದು ಒಳ್ಳೇದಾ ಅಥವಾ ಒಂದು 80 ಮಾರ್ಕ್ಸ್ ಅಥವಾ ಒಂದು 70-80 ಮಾರ್ಕ್ಸ್ ಓದ್ಕೊಂಡು ಅಟ್ಲೀಸ್ಟ್ ಫಸ್ಟ್ ಕ್ಲಾಸ್ ಬರೋದಕ್ಕೆ ಅದಕ್ಕೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಅದಕ್ಕೆ ಜಾಸ್ತಿ ಪ್ರೆಷರ್ ಹಾಕಿ ಓದೋದು ಒಳ್ಳೇದಾ ನಿಮ್ಮ ಪ್ರಕಾರ ಏನು ಅನಿಸುತ್ತೆ? ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಸೊ ಈಗ ಒಂದು ಊಟದ ಎಕ್ಸಾಂಪಲ್ ಕೊಡ್ತಾ ಇದ್ದೆ. ನನಗೆ ಊಟ ಇದೆ ಅಂತ ಹೇಳಿ ಕಂಠ ಬರ್ತಿದ್ದು ನಾವು ತಿನ್ನೋದಕ್ಕೆ ನಮಗೆ ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಬರೀ ಸ್ವೀಟನ್ನೇ ತಿಂತೇನೆ ಅಂದ್ರೂ ಆಗೋದಿಲ್ಲ ಅಲ್ವಾ. ಸೊ ಅದೇ ರೀತಿ ಈಗ ನನಗೆ ಎಷ್ಟು ಸೇರುತ್ತೋ ನನ್ನ ಹೊಟ್ಟೆ ಕೆಪಾಸಿಟಿ ಎಷ್ಟಿರುತ್ತೆ ಅನ್ನೋದು ನನಗೆ ಗೊತ್ತಿರುತ್ತೆ. ಅದೇ ಥರ ನನ್ನ ಸ್ಕೋರಿಂಗ್ ಕೆಪಾಸಿಟಿ ಎಷ್ಟು ಅನ್ನೋದು ನನಗೆ ಗೊತ್ತಿರುತ್ತೆ. ಹಾಗಾಗಿ ನನ್ನ ಎಬಿಲಿಟಿ ಮೇಲೆ ನನ್ನ ಕೆಪಾಸಿಟಿ ಮೇಲೆ ನಾನು ಓದೋದು ತುಂಬ ಒಳ್ಳೆಯದು. ಈಗ 100ಕ್ಕೆ ಇರೋಬರೋ ಎಲ್ಲ ಸಬ್ಜೆಕ್ಟ್ ಎಲ್ಲ ಲೆಸನ್ಸನ್ನು ಓದಿ 35 ಮಾರ್ಕ್ಸ್ ತೊಗೊಂಡ್ರೆ ಪ್ರಯೋಜನ ಇಲ್ಲ. ನೀವು ಓದಿರೋ ರೀತಿ ಈಗ ನೀವು 120 ಮಾರ್ಕ್ಸ್ಗೆ ನೀವು ಓದ್ತಾ ಇದ್ದಿದ್ದೆ 80 ಮಾರ್ಕ್ಸು, ಆ 80 ಮಾರ್ಕ್ಗೆ 75ರಿಂದ 80 ತನಕ ತಗೊಳ್ತಾ ಇದ್ರಿ, ದಟ್ಸ್ ಆಕ್ಚುಲಿ ಗುಡ್. ಸೊ ಈಗ ನಾನು ಈಗ ಒಂದು 10 ಲೆಸನ್ ಇದೆ, ಒಂದು ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಒಂದು 10 ಲೆಸನ್ ಇದೆ ಅಂದರೆ ನನಗೆ ಒಂದು 3 ಲೆಸನ್ ನನಗೆ ತುಂಬ ಕಷ್ಟ, ಬಿಟ್ಬಿಡ್ಬೇಕು. ಬಿಟ್ಬಿಟ್ಟು ಆ ಮಿಕ್ಕಿದ 7 ಲೆಸನ್ನಲ್ಲಿ ಆ ಎಷ್ಟು ಬರುತ್ತೋ ಆ 7 ಲೆಸನ್ ಪಕ್ಕ ಕಲ್ತ್ಬಿಡ್ಬೇಕು. ಅದರಲ್ಲಿ ಯಾವುದೇ ಕ್ವಶನ್ ಕೇಳಿದ್ರು ನಾನು ಅಟೆಂಡ್ ಮಾಡ್ತೇನೆ ಅನ್ನೋ ಇದರಲ್ಲಿ ಇದ್ರೆ ಖಂಡಿತ ಅವರಿಗೆ ಒಳ್ಳೆ ಮಾರ್ಕ್ಸು ಬರುತ್ತೆ, ಡಿಸ್ಟಿಂಕ್ಷನ್ ಮಾರ್ಕ್ಸೇ ಬಂದ್ಬಿಡುತ್ತೆ, ಕಾನ್ಫಿಡೆನ್ಸು ಬರುತ್ತೆ. ನಾನೆಲ್ಲ ಬರ್ದಿರೋದು ನಾನು 60 ಮಾರ್ಕ್ಸಿಗೆ ಬರೀಲಿ 70 ಮಾರ್ಕ್ಸಿಗೆ ಬರೀಲಿ, ನಾನು ಬರ್ದಿರೋದು ಪರ್ಫೆಕ್ಟ್ ಆಗಿ ಇದ್ರೆ ನನಗೆ ಅಷ್ಟಕ್ಕಷ್ಟು ಬರುತ್ತೆ. ನಾನು 100 ಮಾರ್ಕ್ಸಿಗೆ ಬರೋದು ತೆಗೆಯೋದು 35-40 ತೆಗೆಯೋ ಬದಲು ನಾನು 60 ಮಾರ್ಕ್ಸಿಗೆ 60ಕ್ಕೆ 60 ತೆಗೆಯುವಂಥ ಎಬಿಲಿಟಿ ಇದ್ರೆ ಅದು ಆಕ್ಚುಲಿ ನಿಜವಾಗ್ಲೂ ಒಳ್ಳೇದು. ಈಗ 80 ಮಾರ್ಕ್ಸಿಗೆ ಎಕ್ಸಾಮ್ ಬರೆಯೋದು ಮಕ್ಕಳು, ಅದರಲ್ಲಿ 60 ಮಾರ್ಕ್ಸಿಗೆ ಅವರು ಕಾನ್ಫಿಡೆನ್ಸ್ ಲೆವೆಲ್ ತೊಗೊಂಡು 60ಕ್ಕೆ 60 ತೊಗೊಂಡ್ರೆ ಇನ್ನು ಒಂದು 20 ಮಾರ್ಕ್ಸ್ ಇಂಟರ್ನಲ್ಸಲ್ಲಿ ಸ್ಕೂಲ್ನಲ್ಲಿ ಕೊಟ್ಟಿರ್ತಾರೆ, ಅವರು ಆಲ್ಮೋಸ್ಟ್ 80 ಮಾರ್ಕ್ಸಿಗೆ ಬಂದುಬಿಡ್ತಾರೆ. ಸೊ ಡಿಸ್ಟಿಂಕ್ಷನ್ ರೇಂಜಿಗೆ ಬರ್ತಾರೆ. ಒಂದರಲ್ಲಿ 80 ಇನ್ನೊಂದರಲ್ಲಿ 90 ಈ ಥರ ಎಲ್ಲ ಬಂತು ಅಂದರೆ ಅಗ್ರಿಗೇಟಲ್ಲಿ ಡಿಸ್ಟಿಂಕ್ಷನಲ್ಲಿ ಆರಾಮಾಗಿ ಪಾಸ್ ಆಗ್ತಾರೆ ಅವರು. ಪರ್ಫೆಕ್ಟ್ ಸರ್, ಸೂಪರ್. ಆ್ಯಕ್ಚುಲಿ ಅಗೇನ್ ಮಕ್ಕಳ ಇದು ಯಾರಿಗೆ ಸಲಹೆ ಅಂದರೆ ಇದು ಫಸ್ಟ್ ರ್ಯಾಂಕು 80, 90, 95, 100 ತೊಗೊಳ್ಳೋವಂಥ ಏಮ್ ಇದೆ ನಿಮಗೆ, ಅವ್ರುಗಳು ನೀವೆಲ್ಲ ಓದಿ ಆಯಿತಾ. ಬಟ್ ಯಾರ್ಯಾರು ಇಡೀ ವರ್ಷದಲ್ಲಿ ಏನೋ ಒಂದು ಮಿಸ್ ಆಗಿ ನೀವು ಓದಿರಲಿಲ್ಲ ಅಥವಾ ಏನೋ ಕಷ್ಟ ಆಗಿತ್ತು, ನೀವೊಂದು ಆವ್ರೇಜ್ ಹುಡುಗ ಆಕ್ಸೆಪ್ಟ್ ಮಾಡ್ಕೊಳ್ಳಿ, ನಂದು ಆವ್ರೇಜ್ ಹುಡುಗ, ನಂದು ಇಡೀ ಪ್ರಿಪರೇಟ್ರಿಲಿ ಪ್ರೀವಿಯಸ್ ಇಯರು ಎಲ್ಲದರಲ್ಲೂ ನೀವೊಂದು 60-70 ಮಾರ್ಕ್ಸಲ್ಲೇ ತೆಗಿತಾ ಇದ್ದೀರಾ ಅಂದರೆ ಫೈನಲ್ ಎಕ್ಸಾಮಲ್ಲಿ ನೀವು 100 ಮಾರ್ಕ್ಸ್ ತೆಗೆಯಕ್ಕೆ ಸಾಧ್ಯ ಆಗದೆ ಇರ್ಬೋದು ಅಲ್ವಾ. ಇದು ಇಂಪ್ರಾಕ್ಟಿಕಲ್ ಅಂತ ಅಂದ್ಕೊಳ್ಳೋಣ. ಸೊ ಪ್ರಾಕ್ಟಿಕಲಾಗಿ ನಾವು ಯೋಚನೆ ಮಾಡಿದಾಗ ನೀವು 70 ಮಾರ್ಕ್ಸ್ 80 ಮಾರ್ಕ್ಸ್ ತೊಗೊಳ್ಳೋ ಕೆಪಾಸಿಟಿ ಇರೋರು ಅಂತಂದರೆ ಇನ್ನೊಂದು 5-10 ಮಾರ್ಕ್ಸ್ ಎಕ್ಸ್ಟ್ರಾ ಓದಿಬೇಕಿದ್ರೆ ಅದನ್ನು ಪಕ್ಕಾ ಓದ್ಬಿಟ್ಟು ಅದಕ್ಕೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡೋದು, ಟೈಮ್ ಜಾಸ್ತಿ ಕೊಟ್ಟರೆ ನಿಮಗೆ ಚಾನ್ಸ್ ಆಫ್ ಸ್ಕೋರಿಂಗ್ ಮಾರ್ಕ್ಸ್ ಇಸ್ ಹೈಯರ್ ಅಂತ ಅನ್ಕೋಬೋದು. ಇದು ನಿಮ್ಮ ಈ ಡಿಸ್ಕಷನಲ್ಲಿ ಇನ್ನೂ ಒಂದು ಪಾಯಿಂಟನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಯಾರಿಗೆ ತುಂಬ ಈಗ ಆವ್ರೇಜ್ ಇರ್ಬೋದು 100% ಮಾರ್ಕ್ಸ್ ತೊಗೊಳ್ಳೋಂಥ ಇರ್ಬೋದು, ಎಲ್ಲರೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿ. ಎಸ್ಪೆಷಲಿ SSLC ಮಕ್ಕಳಿಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಅವ್ರು ಸಾಲ್ವ್ ಮಾಡಿದರು ಅಂದರೆ ಅವರಿಗೆ ಮ್ಯಾಕ್ಸಿಮಮ್ ಐಡಿಯಾಸ್ ಬರುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡಪ್ ಆಗುತ್ತೆ. ಅವರಿಗೆ ಒಂದು ಸರಿ ಕಾನ್ಫಿಡೆನ್ಸ್ ಬಂತು ಅಂದರೆ ಅದೇ ಥರ ಕ್ವಶನ್ಸ್ ಬೇರೆ ಯಾವುದೇ ಕೊಟ್ಟರು ಅವ್ರು ಅಟೆಂಡ್ ಮಾಡ್ತಾರೆ. ಹಾಗಾಗಿ ಈಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಿಗೆ ತುಂಬ ಇಂಪಾರ್ಟೆನ್ಸ್ ಜಾಸ್ತಿ ಕೊಡಿ. ಸೂಪರ್. ಸೊ ಈಗ ಈ ಟೈಮಿಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ರಿವಿಷನ್ಗೆ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಬೆಟರ್. ಎಲ್ಲ ಸಬ್ಜೆಕ್ಟ್ಗೂ ಮಾಡೋದು ಬರೀ ಮ್ಯಾಥ್ಸ್ ಮಾತ್ರ? ಎಲ್ಲ ಸಬ್ಜೆಕ್ಟಿಗೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಅದು ಯಾವ ರೀತಿ ಅಂತಂದರೆ ಈಗ ಕೆಲವು ಮಕ್ಕಳು ಈಗ ಎಲ್ಲ ಓದಿ ಮುಗಿಸ್ಬಿಟ್ಟಿರ್ತಾರೆ. ಸೊ ಇನ್ನು ಕೆಲವು ಮಕ್ಕಳು ಈಗ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರೋವಂಥ ಮಕ್ಕಳುಗಳು ಏನು ಮಾಡಬೇಕು ಅಂದರೆ ಆ ಲೆಸನ್ನಲ್ಲಿ ಯಾವುದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸು ಆ ಥರದಕ್ಕೆ ಕಾನ್ಸಂಟ್ರೇಟ್ ಮಾಡಿ ವರ್ಕ್ ಮಾಡೋದು ಓದೋದು ಒಳ್ಳೆಯದು. ಈಗ ಆಲ್ರೆಡಿ ಯಾರು ಮುಗಿಸ್ಬಿಟ್ಟಿರ್ತಾರೆ, ಈಗ ಅವರು ಕ್ವಶನ್ ಪೇಪರ್ನ ಡೈಲಿ ಒಂದೊಂದು ಕ್ವಶನ್ ಪೇಪರ್ ವಾರದಲ್ಲಿ 6 ದಿನ ಇರುತ್ತಾ, ದಿನಕ್ಕೊಂದು ಕ್ವಶನ್ ಪೇಪರ್ ಸಂಜೆ ಹೊತ್ತು ಸಾಲ್ವ್ ಮಾಡೋದು ಅಥವಾ ಬೆಳಗ್ಗೆ ಹೊತ್ತು ಸಾಲ್ವ್ ಮಾಡೋದು, ಆ ಥರ ಒಂದೊಂದು ಸ್ಕೂಲ್ನಲ್ಲೂ ಮಾಡಿಸ್ತಾ ಇರ್ತಾರೆ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಮನೇಲೂ ಒಂದೊಂದು ಸಬ್ಜೆಕ್ಟ್ನ ಸಾಲ್ವ್ ಮಾಡ್ತಾ ಬರೋದು ಒಳ್ಳೆಯದು. ಈಗ ಯಾರು ಓದೋದಕ್ಕೆ ಸ್ಟಾರ್ಟೇ ಮಾಡಿರೋದಿಲ್ಲ, ಈಗಿನ ನಾನು ಇನ್ನೂ ಓದೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಅಯ್ಯೋ ನಾನು ಓದಿಲ್ಲ ಪಾಸ್ ಆಗೋದಿಲ್ಲ ಆ ಥರ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವತ್ತಿಂದ ಓದಿದರೂ ಸಹ ಖಂಡಿತ ನೀವು 60 ಮಾರ್ಕ್ಸ್ ಅಂತೂ ಖಂಡಿತ ತೆಗಿತೀರಿ, ಫಸ್ಟ್ ಕ್ಲಾಸ್ ಮಾರ್ಕ್ಸಿಗಂತೂ ಖಂಡಿತ ಬರ್ತೀರಿ. ನೀವು ಧೈರ್ಯವಾಗಿರಬೇಕು, ನನಗೆ ಬರುತ್ತೆ, ನಾನು ಓದ್ತೇನೆ ಅನ್ನೋ ಒಂದು ಛಲದಿಂದ ಕಷ್ಟಪಡಬೇಕು. ಕರೆಕ್ಟ್.
ಸೊ ಆ ರೀತಿ ಇದ್ದಾಗ ಕ್ವಶನ್ ಪೇಪರ್ನವರು ಈಗ ದಿನಕ್ಕೆ ಒಂದೊಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡೋ ಬದಲು ಆ ಕ್ವಶನ್ ಪೇಪರ್ನ ಪ್ರಾಕ್ಟೀಸ್ ಮಾಡ್ತಾ ಬರಬೇಕು. ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಲೆಸನ್ ವೈಸ್ ಇರ್ಬೋದು, ಆ ಥರ ಮಾಡ್ತಾ ಬಂದರೆ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಸೊ ಯಾರು ಓದಿಲ್ಲ, ನಾನು ಇದುವರೆಗೂ ಓದಿಲ್ಲ ಅಂತ ಹೆದರ್ಕೊಳ್ದು ಮನೇಲಿ ಕುತ್ಕೊಳ್ಳೋದು ಬೇಡ, ಅಪ್ಪ ಅಮ್ಮಂಗೆ ಟೆನ್ಷನ್ ಕೊಡೋದು ಬೇಡ, ಅಥವಾ ಅಪ್ಪ ಅಮ್ಮ ಮಕ್ಕಳಿಗೂ ಟೆನ್ಷನ್ ಕೊಡೋದು ಬೇಡ. ಸೊ ನಾನು ಇವತ್ತಿಂದ ಓದಿದ್ರು ನಾನು ಪಾಸ್ ಆಗ್ತೇನೆ, 60 ಮಾರ್ಕ್ಸ್ ತೆಗಿತೇನೆ, ಖಂಡಿತ ತೆಗಿಬೋದು. ಇವತ್ತಿಂದ ಈಗ ಒಂದು ಸಬ್ಜೆಕ್ಟಿಗೆ 30 ದಿವಸ ಇದೆ ಅಂತಂದರೆ ಒಂದು ಸಬ್ಜೆಕ್ಟಿಗೆ 5 ದಿವಸ ಅಂತೂ ಸಿಗುತ್ತೆ. ಆ ಥರ ನಾವು ಡಿವೈಡ್ ಮಾಡಿಕೊಂಡ್ರು ಸಹ, ಅಂದರೆ ಒಟ್ಟು ಕಂಟಿನ್ಯೂಸ್ ಆಗಿ 5 ದಿವಸ ಓದೋದಲ್ಲ, ಅಷ್ಟು ಟೈಮ್ ಅಂತೂ ಸಿಗುತ್ತೆ. ಖಂಡಿತ 60 ಮಾರ್ಕ್ಸಿಗಂತೂ ಆರಾಮಾಗಿ ತೆಗಿಬೋದು. ಸೊ ಥ್ಯಾಂಕ್ ಯು. ಬಟ್ ಈಗ ಇನ್ನೊಂದು ಕ್ವಶನ್ ಕೇಳಬೇಕು ಸರ್, ಇದು ಹೇಳಿದ್ರೆ ಅಂತ ಕೇಳ್ತಾ ಇದ್ದೀನಿ. ಈಗ ಆವ್ರೇಜ್ ಹುಡುಗರ ಬಗ್ಗೆ ಮಾತಾಡ್ಕೊಂಡ್ವಿ, ಒಂದು 70-80% ಓದಿ ಅಂತ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ವರೆಗೂ ಹೇಳಿದ್ವಿ. ಈಗ ನಾನು ಇಲ್ಲ ಸರ್ ನಾನು ಫೇಲೇ ಆಗ್ಬಿಡ್ತೀನಿ ಅಂತ ಅನ್ಕೊಂಡಿರ್ತಾರೆ. ಈಗ ನಾನು ಅವ್ರಿಗೆ ಮ್ಯಾಥ್ಸ್ ಸೈನ್ಸೇ ಕಷ್ಟ, ಅವ್ರಿಗೆ ಪಾಪ ಬೇರೆಲ್ಲ ಪಾಸ್ ಆಗ್ತೀನಿ ಸರ್, ಮ್ಯಾಥ್ಸ್ ಸೈನ್ಸ್ ನಾನು ಗ್ಯಾರಂಟಿ ಫೇಲ್ ಅನ್ಕೊಂಡ್ಬಿಟ್ಟಿರ್ತಾರೆ ಮಕ್ಳು. ಎಷ್ಟೊಂದು ಜನ ಆ ಭಯ ಇರುತ್ತೆ, ನಮಗೂ ಆ ಥರ ಇತ್ತು, ನಮ್ಮ ಕ್ಲಾಸಲ್ಲಿ ಎಷ್ಟೊಂದು ನಾನು ಆ ಥರ ಇದ್ದೆ ಒಂದು ಕಾಲದಲ್ಲಿ. ಸೊ ಅಂಥ ಮಕ್ಕಳಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತಾರೆ, ಯಾವ ಥರ ಪ್ರಿಪೇರ್ ಆಗ್ಬೋದು ಒಂದು ತಿಂಗಳಲ್ಲಿ? ಸೊ ಇದು ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ದೀರಾ. ಈ ಥರ ಮಕ್ಕಳಿಗೆ ನನಗೇನು ಬರೋದೇ ಇಲ್ಲ, ನಾನು ಏನು ಕಲಿತೇ ಇಲ್ಲ, ಈ ಥರ ಇರೋ ಮಕ್ಕಳನ್ನು ಸಹ ಇವತ್ತಿಂದನೇ ನೀವು ಪ್ರಾಕ್ಟೀಸ್ ಮಾಡಿದರೆ ಖಂಡಿತ ನೀವು 50-60 ಮಾರ್ಕ್ಸ್ ಖಂಡಿತ ತೆಗಿತೀರಿ. ಹೇಗೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಮ್ಯಾಥಮೆಟಿಕ್ಸ್ ಪೇಪರ್ ಅಂತಲೇ ತೊಗೊಂಡ್ರೆ ಅದರಲ್ಲಿ ಥೇರಮ್, ಕನ್ಸ್ಟ್ರಕ್ಷನ್, ಗ್ರಾಫ್, ಸೊ ಈ ಥರದ್ದು ಡೈರೆಕ್ಟ್ ಕ್ವಶನ್ಸ್ಗಳೇ ಇರುತ್ತೆ. ಸೊ ಡೈರೆಕ್ಟ್ ಕ್ವಶನ್ಸ್ಗಳು ಏನಿರುತ್ತೆ, ಆಮೇಲೆ ಫಾರ್ಮುಲಾಗಳು, ಈ ಥರದ್ದನ್ನೇ ಅವರಿಗೆ ಕಮ್ಮಿ ಅಂದ್ರೂ 35 ಮಾರ್ಕ್ಸಿಗೆ ಖಂಡಿತ ಎಲ್ಲ ಡೈರೆಕ್ಟ್ ಕ್ವಶನ್ಸೇ ಇರುತ್ತೆ. ಅವರಿಗೆ ಒಂದು 3 ವರ್ಷದ್ದು 4 ವರ್ಷದ್ದು ಕ್ವಶನ್ ಪೇಪರ್ ನೋಡಿಬಿಟ್ರೆ ಅವರಿಗೆ ಐಡಿಯಾ ಬರುತ್ತೆ. ರಿಪೀಟ್ ಆಗುತ್ತೆ ಸರ್, ಅದು ರಿಪೀಟ್ ಆಗಿರುತ್ತೆ. ಸೊ ಈಗ ಥೇರಮ್ ಇರೋದನ್ನೇ 4-5 ಥೇರಮ್ ಇರುತ್ತೆ, ಅದರಲ್ಲಿ 2 ಥೇರಮ್ ಅಂತೂ ಎಕ್ಸಾಮ್ನಲ್ಲಿ ಕೇಳಿರ್ತಾರೆ. ಒಂದು 5 ಮಾರ್ಕ್ಸಿಗೆ ಕೇಳ್ತಾರೆ, ಇಲ್ಲ 4 ಮಾರ್ಕ್ಸಿಗೆ ಕೇಳ್ತಾರೆ, ಇಲ್ಲ 4 ಮಾರ್ಕ್ಸಿಗೆ ಒಂದು 3 ಮಾರ್ಕ್ಸಿಗೆ ಒಂದು ಕೇಳ್ತಾರೆ. ಸೊ ಈ ಥರ ಇದು 7-8 ಮಾರ್ಕ್ಸ್ ಥೇರಮ್ನಲ್ಲಿ ಬರುತ್ತೆ. ಸೊ ಗ್ರಾಫ್ 4 ಮಾರ್ಕ್ಸಿಗೊಂದು, ಓಜಿವ್ ಕರ್ವ್ ಅಂತ ಬರುತ್ತೆ. ಸೊ ಇದೆಲ್ಲದನ್ನು ನಿಮಗೆ ಗೊತ್ತಿರುತ್ತೆ. ಈ ಥರ ಡೈರೆಕ್ಟ್ ಕ್ವಶನ್ಸ್ ಯಾವ್ದು ಬರುತ್ತೆ ಅದರಲ್ಲೂ 3 ಮಾರ್ಕ್ಸು 4 ಮಾರ್ಕ್ಸು ಮತ್ತು ಈಗ ಒಂದು 5 ಮಾರ್ಕ್ಸಿಂದ ಒಂದು ಕ್ವಶನ್ ಇರೋದ್ರಿಂದ ನಿಮಗೆ ಈ ಒಂದು 3-4 ವರ್ಷದ ಕ್ವಶನ್ ಪೇಪರ್ನ ನೀವು ನೋಡಿಬಿಟ್ರೆ ನಿಮಗೆ ಐಡಿಯಾ ಬರುತ್ತೆ. ಜೊತೆಗೆ ನಿಮ್ಮ ಟೀಚರ್ಸ್ನ ಹೆಲ್ಪ್ ತೊಗೊಳ್ಳಿ, ನಿಮಗೆ ಅಲ್ಲಿ ಅವರಿಗೆ ಯಾವ ಥರ ಐಡಿಯಾ ಸಿಗುತ್ತೆ ಅನ್ನೋದು ಅವ್ರನ್ನೂ ನಿಮಗೆ ಗೈಡ್ ಮಾಡ್ತಾರೆ. ಯಾವುದನ್ನು ಓದಬೇಕು, ಯಾವುದನ್ನು ಓದಬಾರ್ದು ಅಂತ, ಅದು ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ಥರ ಓದಿದರೆ ಅಂದರೆ ನಾನು ಟೆಕ್ನಿಕಲಿ ನಾನು ಸ್ವಲ್ಪ ನನಗೆ ಕಷ್ಟಪಡೋದಕ್ಕಿಂತ ಒಂಥರ ಐಡಿಯಾಸ್ ಉಪಯೋಗಿಸ್ಕೊಂಡು ನಾವು ಓದಿದರೆ ಖಂಡಿತ ಅವ್ರಿಗೂ ಸಹ 50-60 ಮಾರ್ಕ್ಸ್ ಅಂತೂ ಖಂಡಿತ ಬರುತ್ತೆ. ಸೂಪರ್. ಯಾವುದೇ ಕ್ವಶನ್ ಪೇಪರ್ ಆಗಲಿ 30-40% ಆಲ್ಮೋಸ್ಟ್ ಸೇಮ್ ಟೈಪ್ ಆಫ್ ಕ್ವಶನ್ಸ್ ಬಂದಿರುತ್ತೆ. ಅದೇ ಕ್ವಶನ್ ಬರುತ್ತೆ ಅಂತಲ್ಲ, ಸೇಮ್ ಟೈಪ್. ಈಗ ಗ್ರಾಫ್ ಇದ್ದರೆ ಗ್ರಾಫ್ ಅಂತೂ ಗ್ಯಾರಂಟಿ 4 ಮಾರ್ಕ್ಸಿಗೆ. ಈ ಯಾವುದೋ ಈಕ್ವೇಷನ್ ಚೇಂಜ್ ಮಾಡಿರ್ತಾರೆ. ಸೊ ಹಾಗಾಗಿ ಅವರು ಗ್ರಾಫ್ ಬರುತ್ತೆ, ನಾನು ಎಲ್ಲದನ್ನು ಯಾವುದೇ ಗ್ರಾಫ್ ಕೊಟ್ಟರು ನಾನು ಮಾಡ್ತೇನೆ, ಯಾವುದೇ ಕನ್ಸ್ಟ್ರಕ್ಷನ್ ಕೊಟ್ಟರು ನಾನು ಮಾಡ್ತೇನೆ. ಸೊ ಈ ಥರ ಅವರು ಐಡಿಯಾಸ್ ತಗೊಳ್ತು ಅಂದರೆ ಖಂಡಿತ ಅವರಿಗೆ ಕಾನ್ಫಿಡೆನ್ಸ್ ಬರುತ್ತೆ, ಪಾಸ್ ಆಗ್ಬೋದು, ಖಂಡಿತ ಪಾಸ್ ಆಗ್ಬೋದು. ಸೊ ಈ ಸಂದರ್ಭದಲ್ಲಿ ನಿಮ್ಮ ಸುಮ್ಮನೆ ನೀವು ಟೀಚರ್, ಶ್ರೀಮಂತ ಮನೆಪಾಠ ಟೀಚರ್, ನೀವು ಇರುತ್ತೆ ಶ್ರೀಮಂತ ಮನೆಪಾಠ ಅಂತ ಒಂದು ಪ್ರಾಡಕ್ಟ್ ನಮ್ಮ ಹತ್ರ ಇದ್ರೆ ಅಕಸ್ಮಾತ್ ತುಂಬ ಈಸಿ ಅಲ್ವಾ ಸರ್? ನಾವು ಹೋಗ್ಬಿಟ್ಟು ಏನು ಬೇಕೋ ಅದನ್ನ ನೋಡ್ಕೊಂಡು ಟಕ್ ಅಂತ. ಅದರಲ್ಲಿ ಈಗ ಶ್ರೀಮಂತ ಮನೆಪಾಠ ಟೀಚರ್ ಆಗಿ ಅದರ ಪೇರೆಂಟು ಆಗಿ ಸಹ ನಾನು ಮಾತಾಡ್ತಾ ಇದ್ದೇನೆ. ನನ್ನ ಮಕ್ಳಿಗೂ ಸಹ ಶ್ರೀಮಂತ ಮನೆಪಾಠನ ನಾನು ಉಪಯೋಗಿಸ್ತಾ ಇದ್ದೇನೆ. ಎಲ್ಲ ಸಬ್ಜೆಕ್ಟಿಗೂ ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಪಾಠ ಕೇಳೋದಕ್ಕೆ ಎಷ್ಟು ಹೆಲ್ಪ್ ಆಗಿದೆಯೋ ನನ್ನ ಮಕ್ಕಳಿಗೆ ರಿವಿಷನಿಗೂ ಸಹ ಅಷ್ಟೇ ಹೆಲ್ಪ್ ಆಗ್ತಾ ಇದೆ. ಹಾಗಾಗಿ ಶ್ರೀಮಂತ ಮನೆಪಾಠದ ಒಂದು ಏನು ನಮ್ಮ ವಿಡಿಯೋಸ್ ಇದೆ, ಪಾಠಗಳೇನಿದೆ, ಕಾನ್ಸೆಪ್ಟ್ಸ್ ಏನಿದೆ, ಅದನ್ನ ನೋಡಿದ್ರು ಸಹ ತುಂಬಾನೇ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಅದೇ ಟೀಚರ್ ಆಗಿ ಪೇರೆಂಟ್ ಆಗಿ ಎರಡು ಥರನೂ ನಾನು ಅದರ ಅನುಭವ ಇದೆ ನನಗೆ. ಸರ್ ಈಗ ಥ್ಯಾಂಕ್ ಯು ಸರ್. ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು, ಎಕ್ಸಾಮಲ್ಲಿ ಫೇಲ್ ಆಗೋರ್ಗೂ ನೀವು ಹೆಂಗೆ ಈಗಲೂ ಪಾಸ್ ಆಗ್ಬೋದು ಅಂತ ಹೇಳಿದ್ರಿ, ಮತ್ತು 60-70% ಹೆಂಗೆ ಕಾನ್ಸಂಟ್ರೇಷನ್ ಮಾಡೋದು ಹೇಳಿದ್ರಿ, ಮತ್ತು ಫಸ್ಟ್ ರ್ಯಾಂಕ್ ತೊಗೊಳ್ಳೋರು ಅವ್ರ ಹತ್ರ ಮಾಡೋದು ಯೋಚನೆ ಮಾತಾಡ್ಕೊಂಡ್ವಿ. ಈಗ ಸರ್ ಈ ಸಬ್ಜೆಕ್ಟ್ಗಳ ವೆಯ್ಟೇಜ್ ಏನಾದ್ರು ಹೇಳೋಕ್ಕಾಗತ್ತಾ? ಚಾಪ್ಟರ್ ವೈಸ್ ವೆಯ್ಟೇಜ್ ಹೆಂಗಿರುತ್ತೆ ಖಂಡಿತ ಅಂತ ಹೇಳಿ? ಖಂಡಿತ. ಸೊ ಇದರಲ್ಲಿ ನಂಬರ್ ಸಿಸ್ಟಮ್ ಅಂತ ಬಂದರೆ ಮ್ಯಾಥಮೆಟಿಕ್ಸ್ನಲ್ಲಿ ನಂಬರ್ ಸಿಸ್ಟಮ್ನಲ್ಲಿ ರಿಯಲ್ ನಂಬರ್ಸ್ ಬರುತ್ತೆ, ಅದರಲ್ಲಿ 4 ಮಾರ್ಕ್ಸ್ ಅಂತೂ ಬರುತ್ತೆ, 4 ಮಾರ್ಕ್ಸ್ ಬರುತ್ತೆ. ಹಾಗೆಯೇ ಆಲ್ಜಿಬ್ರಾ ಪಾರ್ಟಲ್ಲಿ ಬಂದಾಗ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯಬಲ್, ಅರ್ಥಮೆಟಿಕ್ ಪ್ರೋಗ್ರೆಷನ್, ಪಾಲಿನಾಮಿಯಲ್ಸ್ ಮತ್ತು ಕ್ವಾಡ್ರಾಟಿಕ್ ಇಕ್ವೇಷನ್ಸ್, ಈ 4 ಲೆಸನಿಂದ 26 ಮಾರ್ಕ್ಸ್ ಬರುತ್ತೆ. 26 ಮಾರ್ಕ್ಸ್ ಬರುತ್ತೆ. ಇದೊಂದು ಓದ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ಪಾಸಿಂಗ್ ಮಾರ್ಕ್ಸ್ 26 ಮಾರ್ಕ್ಸ್ ಇದರಲ್ಲೇ ಬಂದ್ಬಿಡುತ್ತೆ. ಸೊ ಹಾಗಾಗಿ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್, ಅರ್ಥಮೆಟಿಕ್ ಪ್ರೋಗ್ರೆಷನ್, ಪಾಲಿನಾಮಿಯಲ್ಸ್, ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಇದರಲ್ಲಿ 26 ಮಾರ್ಕ್ಸ್ ಮಕ್ಕಳಿಗೆ ಬರುತ್ತೆ. ನೆಕ್ಸ್ಟ್ ಟ್ರೈಗೋನೋಮೆಟ್ರಿ ಇದೆ, ಅದರಲ್ಲಿ ಇಂಟ್ರೊಡಕ್ಷನ್ ಟು ಟ್ರೈಗೋನೋಮೆಟ್ರಿ ಮತ್ತು ಅಪ್ಲಿಕೇಶನ್ಸ್ ಆಫ್ ಟ್ರೈಗೋನೋಮೆಟ್ರಿ, ಇದರಲ್ಲಿ 9 ಮಾರ್ಕ್ಸ್ ಕವರ್ ಆಗುತ್ತೆ. 9 ಮಾರ್ಕ್ಸ್. ಈಗ ಟ್ರೈಗೋನೋಮೆಟ್ರಿ ಅನ್ನೋದೇನು ತುಂಬ ಕಷ್ಟದ ಕಾನ್ಸೆಪ್ಟ್ ಏನಿಲ್ಲ, ಮಕ್ಕಳಿಗೆ
ಬರೀ ಬೇಸಿಕ್ಸ್ ಆಫ್ ಟ್ರೈಗೋನೋಮೆಟ್ರಿ ಇರೋದು 10th ಸ್ಟ್ಯಾಂಡರ್ಡಲ್ಲಿ. ಹಾಗಾಗಿ ಮಕ್ಕಳು ಸ್ವಲ್ಪ ನಮ್ಮ ಆಲ್ಜಿಬ್ರಾ ಥರ A+B² ಫಾರ್ಮುಲಾ ಬೇಸ್ಡ್ ಲೆಸನ್ಸ್ ಇರೋದ್ರಿಂದ ಅವರು ಪ್ರಾಕ್ಟೀಸ್ ಮಾಡಿದರೆ ಐಡಿಯಾ ಬರುತ್ತೆ. ಸೊ ಈಸಿಯಾಗಿ 9 ಮಾರ್ಕ್ಸ್ ಅದರ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಕೋಆರ್ಡಿನೇಟ್ ಜಾಮಿಟ್ರಿ ಇದೆ, ಅದರಲ್ಲಿ 5 ಮಾರ್ಕ್ಸ್ ಅಂತೂ ಬರುತ್ತೆ, ವೇಟೇಜು ಬೋರ್ಡ್ ಅವ್ರು ಕೊಟ್ಟಿರೋದು. ನೆಕ್ಸ್ಟು ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಪ್ರೊಬಬಿಲಿಟಿ ಒಳಗಡೆಗೆ 9 ಮಾರ್ಕ್ಸ್ ಬರುತ್ತೆ. ಸೊ ಈ ಸ್ಟ್ಯಾಟಿಸ್ಟಿಕ್ಸಲ್ಲಿ ಒಂದು ಐದರ್ ಮೀನ್ ಅಥವಾ ಮೀಡಿಯನ್ ಮೋಡ್, ಸೊ ಯಾವುದು ಮೀನ್ ಜಾಸ್ತಿ ಕೇಳ್ತಾರೆ, ಜೊತೆಗೆ 4 ಮಾರ್ಕ್ಸಿಂದ ಒಂದು ಕ್ವಶನ್ ಬರುತ್ತೆ, ಓಜಿವ್ ಕರ್ವ್ ಒಂದು ಬರುತ್ತೆ. ಸೊ ಹಾಗಾಗಿ ನೆಕ್ಸ್ಟು ಪ್ರೊಬಬಿಲಿಟಿ. ಸೊ ಈ 2 ಲೆಸನ್ನಲ್ಲೇ 9 ಮಾರ್ಕ್ಸ್ ಅಂತೂ ಬರುತ್ತೆ. ನೆಕ್ಸ್ಟು ಟ್ರಯಾಂಗಲ್ಸ್ ಮತ್ತು ಸರ್ಕಲ್ಸಲ್ಲಿ 17 ಮಾರ್ಕ್ಸ್ ಬರುತ್ತೆ. ಟ್ರಯಾಂಗಲ್ಸಲ್ಲಿ 4 ಥೇರಮ್ ಇದೆ. ಸೊ ಆ ಥೇರಮ್ಗಳನ್ನ ಮತ್ತು ಸರ್ಕಲ್ಸಲ್ಲಿ 2 ಥೇರಮ್ ಇದೆ. ಸೊ ಈ ಥೇರಮ್ಗಳು ಎಲ್ಲ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ, ಅಂದರೆ ಡೈರೆಕ್ಟ್ ಕ್ವಶನ್ಸ್ ಯಾವುದಿದೆ ಅದನ್ನು ಅವರು ಫಸ್ಟ್ ಅಟೆಂಡ್ ಮಾಡಿಬಿಟ್ರು ಅಂದರೆ ಫಸ್ಟ್ ಅವರಿಗೆ 17 ಮಾರ್ಕ್ಸ್ ಇದರಲ್ಲಿ ಬಂದೋಗ್ಬಿಡುತ್ತೆ ಡೈರೆಕ್ಟ್ ಕ್ವಶನ್ಸು. ನೆಕ್ಸ್ಟು ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಮತ್ತು ಸರ್ಫೇಸ್ ಏರಿಯಾ ಆ್ಯಂಡ್ ಸರ್ಫೇಸ್ ವಾಲ್ಯೂಮ್ ಲೆಸನ್ನಲ್ಲಿ 10 ಮಾರ್ಕ್ಸ್ ಬರುತ್ತೆ. ಸೊ ಟೋಟಲಿ 80 ಮಾರ್ಕ್ಸ್ ವೇಟೇಜ್ ಈ ಇಷ್ಟರಲ್ಲಿ ಬರುತ್ತೆ ಮ್ಯಾಥಮೆಟಿಕ್ಸ್ನಲ್ಲಿ. ಸೂಪರ್. ಇಟ್ಸ್ ಇನ್ 20 ಮಾರ್ಕ್ಸ್ ಇಂಟರ್ನಲ್ಸ್. ಸೊ ಇಂಟರ್ನಲ್ಸ್ ಅವರು FA ಮತ್ತು ಅಸೈನ್ಮೆಂಟ್ಸ್ ಅಂತೆಲ್ಲ ಬರ್ಸಿರ್ತಾರೆ ಸ್ಕೂಲ್ನಲ್ಲಿ, ಅದರ ಬೇಸಿಸ್ ಮೇಲೆ ಅವರು 20 ಮಾರ್ಕ್ಸ್ ತನಕ ಕೊಡ್ತಾರೆ. ಯೂಶಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಸರ್? ಅಂದರೆ ಮಕ್ಕಳಿಗೆ ಆವ್ರೇಜ್ ಇಂಟರ್ನಲ್ಸ್ ಅಲ್ಲಿ ಯೂಶಲಿ ಮ್ಯಾಕ್ಸಿಮಮ್ ಮಕ್ಕಳಿಗೆ ಯಾರು ಅನ್ಯಾಯ ಮಾಡೋದಕ್ಕೆ ಹೋಗೋದಿಲ್ಲ. ಸೊ 20ಗೆ 20ನೂ ಕೊಡ್ತಾರೆ. ಸೊ ಇಲ್ಲ 18, 19, 20 ರೇಂಜಿಗಂತೂ ಮಕ್ಕಳಿಗೆ ಕೊಡ್ತಾರೆ. ಅಂದ್ರೆ ಈಗ ಮಗು ಪಾಸ್ ಆಗ್ಬೇಕಂದ್ರೆ 35 ಮಾರ್ಕ್ಸ್ ಅಲ್ವಾ ಸರ್ ಇವತ್ತು? ಇವಾಗ್ಲೂ 35 ಮಾರ್ಕ್ಸಿಗೆ. ಹೇಗೆ ಅಂತಂದ್ರೆ ಒಟ್ಟು 100ಕ್ಕೆ 35 ಬರಬೇಕು ಅನ್ನೋದಿಲ್ಲ ಇವಾಗ. ಸೊ 100ಕ್ಕೆ 20 ಮಾರ್ಕ್ಸ್ ಇಂಟರ್ನಲ್ಸ್ ಅಂತ ಇರುತ್ತಲ್ಲ, ಆ ಇಂಟರ್ನಲ್ಸ್ ಸಪ್ರೇಟ್ ಇರುತ್ತೆ. ಇನ್ನು ಮಿಕ್ಕಿದ 80 ಮಾರ್ಕ್ಸಿಗೆ ಎಕ್ಸಾಮ್ ಬರೀತಾರೆ, ಎಕ್ಸೆಪ್ಟ್ ಫಸ್ಟ್ ಲ್ಯಾಂಗ್ವೇಜ್ ಮಾತ್ರ 100 ಮಾರ್ಕ್ಸಿಗೆ ಬರೀತಾರೆ. ಸೊ ಇನ್ನು 80 ಮಾರ್ಕ್ಸಿಗೆ ಏನು ರಿಮೈನಿಂಗ್ ಸಬ್ಜೆಕ್ಟ್ಸ್ ಬರೀತಾರಲ್ಲ, ಆ 80ಕ್ಕೆ ಮಿನಿಮಮ್ 24 ಅಥವಾ 28. 24 ಅಂದರೆ 30% ಆಗುತ್ತೆ. 28 ಮಾರ್ಕ್ಸ್ ಬಂದರೆ 28 ಮಾರ್ಕ್ಸ್ ಬಂದರೆ 35% ಬರುತ್ತೆ. 35% ಆಫ್ 80 ಮಾರ್ಕ್ಸ್ ಅಂದರೆ 28 ಮಾರ್ಕ್ಸ್. ಸೊ ಈಗ ನನಗೆ ನಿಮ್ಮ ಪ್ರಕಾರ, ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಈಗ ಒಂದು ಮಗು 30 ಮಾರ್ಕ್ಸ್ 80ಕ್ಕೆ 30 ಮಾರ್ಕ್ಸ್ ತಗೋಬೇಕು ಅಂದರೆ ಪಾಸ್ ಆಗಬೇಕು ಅಂದರೆ ಏನೇನು ಓದಿದ್ರೆ ಈಸಿ ಆಗತ್ತೆ ಸರ್ ಅಂತ ಹೇಳೋಕ್ಕಾಗತ್ತಾ ನನಗೆ? ಖಂಡಿತ. ಸೊ ಖಂಡಿತ ಈ ಥರ ಯಾರು ಬಿಲೋ ಆ್ಯಾವ್ರೇಜ್ ಇರೋಂಥ ಮಕ್ಕಳಿಗೆ ಈ ಥರ ಗೈಡೆನ್ಸ್ ತುಂಬಾ ಅವಶ್ಯಕತೆ ಇದೆ ಈಗಿನ ಟೈಮಲ್ಲಿ. ಏಕೆಂದರೆ ನೀವು 1 ತಿಂಗಳಲ್ಲಿ ಎಷ್ಟು ಓದಬೇಕು ಅನ್ನೋದೇ ಕನ್ಫ್ಯೂಷನ್ ಇರುತ್ತೆ. ಹಾಗಾಗಿ ಈಗ ಹೇಳಿದೆ ಥೇರಮ್ಗಳು ಎಲ್ಲ ಎಷ್ಟು, ಫಾರ್ ಎಕ್ಸಾಂಪಲ್ 5+2 7 ಥೇರಮ್ ಇದೆ. ಆ 7 ಥೇರಮ್ನು ಪರ್ಫೆಕ್ಟಾಗಿ ಕಲ್ತ್ಬಿಡಿ. ಅದರಲ್ಲಿ 2 ಥೇರಮ್ ಬರುತ್ತೆ. ಎಷ್ಟು ಮಾರ್ಕ್ಸ್ ಆಗುತ್ತೆ ಟೋಟಲ್? ಸೊ ಒಂದು 4 ಮಾರ್ಕ್ಸಿಗೆ ಒಂದು, 3 ಮಾರ್ಕ್ಸಿಗೆ ಒಂದು, 7 ಮಾರ್ಕ್ಸ್ ಅಲ್ಲೇ ಥೇರಮ್ ಮೇಲೆ ಬರುತ್ತೆ. 7 ಮಾರ್ಕ್ಸು. ಅದ್ರ ಮೇಲೆ ಗ್ರಾಫ್ 4 ಮಾರ್ಕ್ಸಿಗೆ ಬರುತ್ತೆ. ಸೊ ಗ್ರಾಫ್ 4 ಮಾರ್ಕ್ಸಿಗೆ ಬರುತ್ತೆ. ಸೊ ನೆಕ್ಸ್ಟು ಈ 3 ಮಾರ್ಕ್ಸ್ ಕ್ವಶನ್ಸಲ್ಲಿ ಈ ಮೀನ್ ಮೀಡಿಯನ್ ಮೋಡ್, ಸೊ ಇದರಲ್ಲಿ ಬರುತ್ತಲ್ಲ ಅದು ಒಂದು ಕ್ವಶನ್ಸ್ ಬರುತ್ತೆ. ಸೊ ಮೀಡಿಯನ್ ಮೋಡ್ನಲ್ಲಿ ಮೀನ್ ಫೈಂಡ್ ಔಟ್ ಮಾಡೋದನ್ನು ಕಲ್ತರು ಸಹ ಅವರಿಗೆ 4 ಮಾರ್ಕ್ಸ್ ಬರುತ್ತೆ. ಸೊ ಈ ಥರ ಅದಕ್ಕೆ ಹೇಳಿದ್ದು ನಾನು, ಕ್ವಶನ್ ಪೇಪರ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ನೀವು ಸಾಲ್ವ್ ಮಾಡೋದ್ರಿಂದ ಐಡಿಯಾನು ಬರುತ್ತೆ. ಅಂದರೆ ಯಾವುದಕ್ಕೆ ನಾನು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋ ಐಡಿಯಾನು ಮಕ್ಕಳಿಗೆ ಬರುತ್ತೆ. ಸೊ ಈ ಥರದನ್ನ ಅವರು ಪ್ರಾಕ್ಟೀಸ್ ಮಾಡಿಕೊಂಡ್ರು 30 ಮಾರ್ಕ್ಸ್ ಬರುತ್ತೆ. ಸೊ ಅದ್ರ ಮಧ್ಯೆ ಈಗ 1 ಮಾರ್ಕ್ಸಿಂದನೇ ಮಲ್ಟಿಪಲ್ ಚಾಯ್ಸ್ 8 ಕ್ವಶನ್ಸ್ ಇರುತ್ತೆ. ಸೊ ಆ ಥರದನ್ನ ಮಕ್ಕಳು ಈಸಿಯಾಗಿ ಸಾಲ್ವ್ ಮಾಡ್ತಾರೆ. ಈಗ ಫಾರ್ಮುಲಾ, ಈಗ ಯಾವುದೋ ಒಂದು ಏರಿಯಾ ಆಫ್ ಎ ಸರ್ಕಲ್, ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟೆ, ಏರಿಯಾ ಆಫ್ ಸರ್ಕಲ್ ಈಸ್ ಫಾರ್ಮುಲಾ ಫಾರ್ ಏರಿಯಾ ಆಫ್ ಸರ್ಕಲ್ ಈಸ್ ಡ್ಯಾಶ್ ಅಂತ ಕೇಳಿದರೆ, ಸೊ πr². ಈ ಥರ ಫಾರ್ಮುಲಾಗಳು ನಮ್ಮಲ್ಲಿ ಏನಿದೆ ಟೆಕ್ಸ್ಟ್ ಬುಕ್ನಲ್ಲಿರ್ಬೋದು, ಎಲ್ಲ ಪ್ರತಿ ಪಾಠದಲ್ಲೂ ಫಸ್ಟಿಗೆ ಎಲ್ಲ ಟೀಚರ್ಸು ಬರ್ಸಿರ್ತಾರೆ. ಅದನ್ನು ನೀವು ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಡಿದ್ರಿ ಅಂದರೆ ಆ ಫಾರ್ಮುಲಾಗಳನ್ನು ಕಲಿತ್ರೆ ಸಾಕು, ಅದರಲ್ಲೇ 4ರಿಂದ 5 ಮಾರ್ಕ್ಸ್ ಮಕ್ಕಳಿಗೆ ಬರುತ್ತೆ. ಸೊ ಇನ್ನೊಂದು ಏನಾಗುತ್ತೆ ಅಂದರೆ, ಈಗ ಪ್ರಾಬ್ಲಮ್ ಏನೋ ಸಾಲ್ವ್ ಮಾಡ್ತಾ ಇರ್ತೀರಿ, ಎಲ್ಲೋ ಸ್ಟ್ರಕ್ ಆದಾಗ ನೀವು ಅರ್ಧಕ್ಕೆ ನೀವು ತಪ್ಪಾಯಿತು ಅಂತ ಪೂರ್ತಿ ಸ್ಟ್ರೈಕ್ಔಟ್ ಮಾಡಿಬಿಡ್ತೀರಿ. ಸ್ಟ್ರೈಕ್ಔಟ್ ಮಾಡಬೇಡಿ, ಹಾಗೆ ಬಿಡಿ. ಅಲ್ಲಿ ನೀವು ಬರ್ದಿರೋದಕ್ಕೆ ಅದನ್ನು ಅಟ್ಲೀಸ್ಟ್ ಫಾರ್ಮುಲಾ ಸರಿ ಇತ್ತಾ, ಫಾರ್ಮುಲಾ ಸರಿ ಇದೆ, ಅರ್ಧ ಮಾರ್ಕ್ಸ್ ಕೊಡ್ತಾರೆ. SSLC ಇವ್ಯಾಲ್ಯೂಷನಲ್ಲಿ ಫಾರ್ಮುಲಾಗೂ ಮಾರ್ಕ್ಸ್ ಕೊಡ್ತಾರೆ. ಸೊ ಹಾಗಾಗಿ ಪಾಸ್ ಆಗೋದಕ್ಕೆ ಕಷ್ಟ ಇಲ್ಲ, ಫೇಲ್ ಆಗೋದಕ್ಕೆ ಕಷ್ಟಪಡ್ಬೇಕು ಇವಾಗ. ಆ ಥರ ಸಿಚುವೇಶನ್ ಇದೆ. ಈಗ ನಾನು ಈ ಥರ ಇಷ್ಟೆಲ್ಲ ನಾವು ಸೋರ್ಸಸ್ ಎಲ್ಲ ಇದೆ, ಈ ಥರ ಎಲ್ಲ ಇಟ್ಕೊಂಡು ನಾವು ಒಂದು ಐಡಿಯಾದ ಮೇಲೆ ಓದಿದ್ರೆ ಯಾವ ಕಾರಣಕ್ಕೂ ಫೇಲ್ ಆಗೋದಿಲ್ಲ. ಹಾಗಾಗಿ ಹೇಳಿದ್ದು ಫೇಲ್ ಆಗೋದಕ್ಕೆ ಕಷ್ಟಪಡಬೇಕು ಅಂತ. ಸೂಪರ್ ಸರ್. ಇದನ್ನ ಪೇರೆಂಟ್ಸ್ ನೋಡ್ತಾ ಇರೋ ಅಥವಾ ಮಕ್ಕಳೇ ನೋಡ್ತಾ ಇರೋ, ದಯವಿಟ್ಟು ಇದೊಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕೇಪಬಿಲಿಟಿ ಅಥವಾ ನಿಮ್ಮ ಮಗುವ ಕೇಪಬಿಲಿಟಿನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಗು ಆವ್ರೇಜ್ ಮಗು ಆದರೆ ದಯವಿಟ್ಟು ಈ ವೆಯ್ಟೇಜ್ ಏನು ಹೇಳಿದ್ದಾರೆ ಸರ್ ಅದ್ರ ಪ್ರಕಾರ ನೋಡಿ, ಹೆಂಗೆ ಆ ಆವ್ರೇಜ್ ಮಾರ್ಕ್ಸ್ ತೊಗೊಳಕ್ಕೆ ತುಂಬ ಈಸಿ ಮಾಡ್ಕೊಳ್ಳೋದು ಹೇಳ್ಕೊಡಿ. ಟೈಮ್ ಸಿಕ್ಕಿರಬೇಕಾದ್ರೆ ಸ್ವಲ್ಪ ಎಕ್ಸ್ಟ್ರಾ ಓದ್ಕೊಳ್ಳಿ, ಬೇಡ ಅಂತ ಹೇಳಲ್ಲ, ಬಟ್ ಅಷ್ಟನ್ನು ಮಾತ್ರ ಪಕ್ಕಾ ಓದಿ ಅಂತ ನನ್ನ ಸಲಹೆ. ಕರೆಕ್ಟ್ ಅಲ್ವಾ ಸರ್? ಖಂಡಿತ. ಮಿನಿಮಮ್ ಏನಿದೆ ಡೈರೆಕ್ಟ್ ಕ್ವಶನ್ಸ್ ಏನು ಬರುತ್ತೆ ಅದನ್ನು ಮಸ್ಟ್ ಆ್ಯಂಡ್ ಶುಡ್ ಕಲೀಲೇಬೇಕು.
ಸೊ ಆ ಮಿನಿಮಮ್ ಅದರಲ್ಲಿ ಅವ್ರೇನು ಪಾಸಿಂಗ್ ಮಾರ್ಕ್ಸ್ ಬಂದ್ಬಿಡುತ್ತೆ. ಆಮೇಲೆ ಮಿಕ್ಕಿದ್ದೆಲ್ಲ ಈಗ ಅವರಿಗೆ 80ಕ್ಕೆ ನಾನು ಪಾಸೇ ಆಗಲ್ಲ ಅಂತ ಇದ್ದವ್ರು 30 ಮಾರ್ಕ್ಸ್ ಬಂದ್ಬಿಟ್ರೆ ಅವರಿಗೆ ತುಂಬ ಖುಷಿ ಪಡ್ತಾರೆ. ಅದ್ರ ಮೇಲೆ ಬಿಟ್ಟು ಬರಬೇಡಿ ಅಂತ ಹೇಳೋದಿಲ್ಲ, ಅದ್ರ ಮೇಲೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಬರೀರಿ, ಅದೆಲ್ಲ ನಿಮಗೆ ಫ್ರೀ ಹಿಡ್ತಾರೆ. ಕರೆಕ್ಟ್. ಸೊ ಫ್ರೀ ಇಡ್ತಾರೆ, ಎಷ್ಟು ಬಂದರೂ ಮಕ್ಕಳಿಗೆ ಬೆನಿಫಿಟ್ ಅದು. ಕರೆಕ್ಟ್. ಸೊ ಆ ಇಂಟೆನ್ಷನಲ್ಲಿ ಸೊ ಮಿನಿಮಮ್ 30ಕ್ಕಂತೂ 30 ತೆಗೆಯೋದಕ್ಕೆ ಯಾವುದೇ ಕಾರಣಕ್ಕೂ ಕಷ್ಟಪಡಬೇಕಾಗಿಲ್ಲ, ಈಸಿಯಾಗಿ ಮಾರ್ಕ್ಸ್ ತೆಗಿಬೋದು. ಸೈನ್ಸಲ್ಲಿ ಯಾವ ಥರ ವೇಟೇಜ್ ಇದೆ ಸರ್? ಸೊ ಸೈನ್ಸ್ನಲ್ಲೂ ಹೇಳೋದಾದರೆ ಕೆಮಿಸ್ಟ್ರಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂತ 3 ಇದರಲ್ಲಿ ಬರುತ್ತೆ. ಸೊ ಫಿಸಿಕ್ಸ್ 28 ಮಾರ್ಕ್ಸಿಗೆ ಬರುತ್ತೆ, 28 ಮಾರ್ಕ್ಸಿಗೆ ಫಿಸಿಕ್ಸು, ಇನ್ನು ಮಿಕ್ಕಿದ್ದು 26 ಮಾರ್ಕ್ಸಿಗೆ ಕೆಮಿಸ್ಟ್ರಿ, ಇನ್ನು 26 ಮಾರ್ಕ್ಸಿಗೆ ಬಯಾಲಜಿ. ಸೊ 26 52 ಆಯಿತು, ಇನ್ನು 28 ಮಾರ್ಕ್ಸ್ ಫಿಸಿಕ್ಸ್ ಬರುತ್ತೆ. ಈಗ ಪ್ರೆಸೆಂಟ್ 4 ಲೆಸನ್ ಇದೆ ಫಿಸಿಕ್ಸಲ್ಲಿ. ಸೊ ಅದರಲ್ಲಿ ಹೇಳೋದಾದರೆ ಅದನ್ನು ನಿಮಗೆ ಐಡಿಯಾ ಕೊಟ್ಬಿಡ್ತೇನೆ. ಓವರ್ ಆಲ್ ಸೈನ್ಸಿಂದ ಫಸ್ಟ್ ಹೇಳ್ಬಿಡ್ತೇನೆ. ಈಗ ನಿಮಗೆ ಸೈನ್ಸ್ ಅಂತ ಬಂದರೆ ಹೆಚ್ಚು ಕಮ್ಮಿ 16 ಮಾರ್ಕ್ಸು ಬರೀ ಡಯಾಗ್ರಾಮ್ನಲ್ಲಿ ಬರುತ್ತೆ. ಅಯ್ಯೋ, ಡಯಾಗ್ರಾಮ್ನಲ್ಲಿ 16 ಮಾರ್ಕ್ಸ್ ತನಕ ಡಯಾಗ್ರಾಮ್ ಬರುತ್ತೆ. ಸೊ ಇದರಲ್ಲಿ ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಬಯಾಲಜಿ ಇರ್ಬೋದು, ಆಮೇಲೆ ಮತ್ತು ಈಕ್ವೇಷನ್ಸ್, ಕೆಮಿಕಲ್ ರಿಯಾಕ್ಷನ್ಸ್, ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ರಿಯಾಕ್ಷನ್ಸ್ ಬರುತ್ತಲ್ಲ, ಈ ಥರದನ್ನೆಲ್ಲ ತೊಗೊಂಡ್ರೆ 16ರಿಂದ 18 ಮಾರ್ಕ್ಸು ಮಕ್ಕಳಿಗೆ ಈಸಿಯಾಗಿ ಬರುತ್ತೆ. ಸೊ ಹಾಗಾಗಿ ಯಾರು ಪಾಸ್ ಆಗೋದಕ್ಕೆ ನನಗೆ ತುಂಬ ಕಷ್ಟ, ನಾನು ಇನ್ನೂ ಓದಿಲ್ಲ ಅಂತ ಇದ್ದೀರಿ, ಅವರು ಡಯಾಗ್ರಾಮ್ಗಳನ್ನು, ಎಲ್ಲ ಡಯಾಗ್ರಾಮ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಿ. ಸೊ ಅದರಲ್ಲೇ ನಿಮಗೆ 16 ಮಾರ್ಕ್ಸ್ ತನಕ ನಿಮಗೆ ಮಾರ್ಕ್ಸ್ ಬಂದ್ಬಿಡುತ್ತೆ. ಸೂಪರ್. ಸೊ ಇನ್ನು 16 ಮಾರ್ಕ್ಸ್ ಬಂತು ಅಂದರೆ ಸೊ ಆಬ್ಜೆಕ್ಟಿವ್ ಟೈಪ್ಸ್ ಇರ್ಬೋದು, ಸಣ್ಣ ಪುಟ್ಟ ಕ್ವಶನ್ಸ್ ಇರ್ಬೋದು, ಅಥವಾ ಡೆಫಿನೇಷನ್ಸ್, ಸ್ಟೇಟ್ಮೆಂಟ್ಗಳು ಬರುತ್ತೆ. ಡೆಫಿನೇಷನ್ ಮತ್ತು ಸ್ಟೇಟ್ಮೆಂಟು ಈ ಥರದ್ದು. ಫಾರ್ ಎಕ್ಸಾಂಪಲ್ ಸ್ಟೇಟ್ ಓಮ್ಸ್ ಲಾ ಈ ಥರ ಒಂದು ಕ್ವಶನ್ ಕೇಳಿದ್ರು ಅಂದರೆ 1 ಮಾರ್ಕ್ಸ್ ಬರುತ್ತೆ. ಯಾವುದಾದ್ರೂ ಒಂದು ಸ್ಟೇಟ್ಮೆಂಟ್ ಖಂಡಿತ ಕೇಳ್ತಾರೆ. ಅದ್ರ ಜೊತೆಗೆ ಓಮ್ಸ್ ಲಾ ಮೇಲೆ ಒಂದು ಪ್ರಾಬ್ಲಮ್ ಅಂತೂ ಇರುತ್ತೆ. ಈಗ ಓಮ್ಸ್ ಲಾ ಡೆಫಿನೇಷನ್ ಕೇಳಿದರೆ ಅದ್ರ ಪ್ರಾಬ್ಲಮ್ನ ಬಿಟ್ಟಿರ್ತಾರೆ. ಈಗ ಒಂದು 1 ಮಾರ್ಕ್ಸಿಂದು V = IR, ಅದರಲ್ಲಿ ವೋಲ್ಟೇಜ್ ಮತ್ತು ಕರೆಂಟ್ ಇರುತ್ತೆ, ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋದು, ಅಥವಾ ರೆಸಿಸ್ಟೆನ್ಸ್ ಮತ್ತು ವೋಲ್ಟೇಜ್ ಇರುತ್ತೆ, ಕರೆಂಟ್ನ ಫೈಂಡ್ ಔಟ್ ಮಾಡೋದು. ಈ ಥರದ್ದು ಯಾವುದಾದ್ರೂ ಒಂದು ಸಿಂಪಲ್ ಕ್ವಶನ್ಸ್ ಇತ್ತು ಅಂದರೆ ಅದರಲ್ಲಿ ಐದರ್ ಡೆಫಿನೇಷನ್ ಇರುತ್ತೆ, ಇಲ್ಲ ಇದು ಒಂದು ಸಣ್ಣ ಪ್ರಾಬ್ಲಮ್. ಈ ಥರದ್ದು ನಾವು ಸಾಲ್ವ್ ಮಾಡಿದರೆ ಅದರಲ್ಲೂ ನಿಮಗೆ ಮಾರ್ಕ್ಸ್ ಬರುತ್ತೆ. ಸೊ ಹಾಗಾಗಿ ಕೆಮಿಸ್ಟ್ರಿಯಲ್ಲೂ ಸರ್ಟನ್ ಡೆಫಿನೇಷನ್ಸ್ ಇದೆ, ಫಿಸಿಕ್ಸಲ್ಲೂ ಇದೆ, ಬಯಾಲಜಿಯಲ್ಲೂ ಇದೆ. ಡೆಫಿನೇಷನ್ಸು, ಡಯಾಗ್ರಾಮು ಅವ್ರು ಅಷ್ಟನ್ನೇ ಅವ್ರು ಕಲ್ತ್ರು 22-23 ಮಾರ್ಕ್ಸ್ ಅಂತೂ ಬರುತ್ತೆ. ಖಂಡಿತ ಅವರಿಗೆ 30% ಸ್ಕೋರ್ ಮಾಡೋದಕ್ಕೆ ಯಾವುದೇ ಕಷ್ಟ ಇಲ್ಲ. ಹಾಗಂತ ನನಗೆ ಇಷ್ಟೇ ಸಾಕು ಅಂತ ಬಿಡಬೇಡಿ. ಎಷ್ಟು ಕೆಪಾಸಿಟಿ ಇದೆ ನಿಮಗೆ ಅಷ್ಟು ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರುತ್ತೆ. ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತಂದರೆ ನಮಗೆ ಹಿಂದೆಯಿಂದನೂ ಬಂದ್ಬಿಟ್ಟಿದೆ. ಸೊ ಮ್ಯಾಥಮೆಟಿಕ್ಸ್ ಅಂದರೆ, ಸೈನ್ಸ್ ಅಂದರೆ ಅದೊಂಥರ ಕಬ್ಬಿಣದ ಕಡಲೆ, ಅದೊಂಥರ ಭೂತದ ಥರ ಹೈಲೈಟ್ ಮಾಡಿಬಿಟ್ಟಿದ್ದಾರೆ. ಸೊ ನಿಜವಾಗ್ಲೂ ಅದು ಮ್ಯಾಥಮೆಟಿಕ್ಸು ಮತ್ತು ಸೈನ್ಸು ಅದು ಭೂತ ಅಲ್ಲ, ಅದು ಕಬ್ಬಿಣದ ಕಡಲೆ ಅಲ್ಲ. ಖಂಡಿತ ಅದನ್ನು ಎಲ್ಲರೂ ತಲಾಂತರದಿಂದ ನಮ್ಮಜ್ಜ ನಮ್ಮಪ್ಪಂಗೆ ಹೇಳಿದ್ರು, ನಮ್ಮಪ್ಪ ನನಗೆ ಹೇಳಿದ್ರು, ನಾನು ನನ್ನ ಮಕ್ಳಿಗೆ ಹೇಳ್ತೀನಿ, ಈ ಥರ ಬಂದ್ಬಿಟ್ಟಿದೆ ಹೊರತು ಅದು ಒಂಥರ ಕಷ್ಟ ಸಬ್ಜೆಕ್ಟು ಅಂತೇಳಿ. ನಿಜವಾಗ್ಲೂ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದರೆ ಅದರಷ್ಟು ಈಸಿ ಸಬ್ಜೆಕ್ಟು ಇನ್ನೊಂದಿಲ್ಲ. ಮ್ಯಾಥಮೆಟಿಕ್ಸ್ ಅಷ್ಟು ಈಸಿಯೆಸ್ಟ್ ಸಬ್ಜೆಕ್ಟು ಇನ್ನೊಂದಿಲ್ಲ. ಸೊ ಈಗ ಬೇರೆ ಸಬ್ಜೆಕ್ಟನ್ನು ನಾನು ಓದಬೇಕು, ಅಲ್ಲಿ ಸಿನ್ನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ. ಇದರಲ್ಲಿ ಏನಿಲ್ಲ, ಫಾರ್ಮುಲಾ ಎಲ್ಲ ಕರೆಕ್ಟಾಗಿ ಬರಿತಾ ಹೋದ್ವಿ, ಅರ್ಥ ಆಗಿತ್ತು ಅಂದರೆ ನಾವು ಸಾಲ್ವ್ ಮಾಡ್ತಾ ಹೋದರೆ ನಮಗೆ ಖಂಡಿತ ರಿಸಲ್ಟ್ ಬರುತ್ತೆ. ಹೌದು, ನಾವು ಏನಪ್ಪ ಅಂದರೆ ಅಲರ್ಟ್ ಆಗಿರ್ಬೇಕು ಅಷ್ಟೇ. ಮಕ್ಕಳ ಅಗೇನ್ ರಿಪೀಟ್ ಮಾಡ್ತಾ ಇದ್ದೀನಿ, ಇದು ಬೇರೆ ಬೇರೆ ಥರ ಮಕ್ಳುಗಳಿರ್ತೀರಾ, ಅದಕ್ಕೋಸ್ಕರ ಅವ್ರು ಇಷ್ಟೇ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇರೋದು. ನಿಜವಾಗ್ಲೂ ನೀವು ರ್ಯಾಂಕ್ ತೊಗೋಬೇಕು, ಒಳ್ಳೆ ಮಾರ್ಕ್ಸ್ ತೊಗೋಬೇಕು ಅಂದರೆ ಎಲ್ಲನೂ ಪ್ರಾಕ್ಟೀಸ್ ಮಾಡಿ, ಅವ್ರು ಹೇಳಿದ ಮೆಥಡಲ್ಲೇ ಪ್ರಾಕ್ಟೀಸ್ ಮಾಡಿ. ಬಟ್ ಆವ್ರೇಜ್ ಆಗಿರೋರು ಅಥವಾ ಫೇಲ್ ಆಗ್ತೀನಿ ಅಂತ ಹೇಳಿದ್ರು ಹೆದರ್ಕೋಬೇಡಿ, ಆರಾಮಾಗಿ ಪಾಸ್ ಆಗ್ಬೋದು ಅಂತ ನೀವು ಧೈರ್ಯ ತೊಗೊಳ್ಳಿ. ಇದನ್ನು ರಿಪೀಟ್ ಮಾಡ್ತಾ ನಿಮ್ಗೆ ಗೊತ್ತಿರಲಿ ಅನ್ನೋಕ್ಕೋಸ್ಕರ ನಮ್ಮ ಇಂಟೆನ್ಷನ್. ನಾನು ಇನ್ನೊಂದ್ಸರಿ ಹೇಳ್ಬಿಡ್ತೇನೆ, ಸೊ 100ಕ್ಕೆ 100 ಎಲ್ಲರೂ ತೊಗೊಂಡ್ರೆ ತುಂಬ ಸಂತೋಷ. ಸೊ ಯಾರು ತುಂಬಾ ಸ್ಟ್ರಗಲ್ ಮಾಡ್ತಾ ಇರ್ತಾರೆ, ಪಾಸ್ ಆಗೋದಕ್ಕೆ ಸ್ಟ್ರಗಲ್ ಮಾಡ್ತಾ ಇರ್ತಾರೆ, ಅಂಥವ್ರಿಗೆ ನಾನು ಸ್ವಲ್ಪ ಜಾಸ್ತಿ ಒತ್ತು ಕೊಡ್ತಾ ಇದ್ದೇನೆ. ಯಾಕೆಂದರೆ ಒಂದು ಸರಿ ಅವರು 10th ಸ್ಟ್ಯಾಂಡರ್ಡ್ ಪಾಸ್ ಆಗಿಬಿಟ್ರೆ ಯಾವುದೋ ಒಂದು PUC ಬರ್ತಾರೆ, ಆಮೇಲೆ ಅವ್ರ ಲೈಫಲ್ಲಿ ಸೀರಿಯಸ್ನೆಸ್ ಬರುತ್ತೆ. ಆವಾಗ ಒಂದ್ಸರಿ ಸೀರಿಯಸ್ನೆಸ್ ಬಂದರೆ ಖಂಡಿತ ಅವ್ರು ಎಲ್ಲ ಸಬ್ಜೆಕ್ಟಲ್ಲೂ ಒಳ್ಳೆ ಮಾರ್ಕ್ಸ್ನ ತೊಗೊಳ್ತಾರೆ. ಯಾರೂ ದಡ್ಡಿರೋದಿಲ್ಲ. ನಮ್ಮ ಸೋಮಾರಿತನದಿಂದ ನಾವು ಮಾರ್ಕ್ಸ್ ಕಮ್ಮಿ ತೆಗಿತಾ ಇರ್ತೇವೆ, ಅದು ಬಿಟ್ಟರೆ ಯಾರೂ ದಡ್ಡಿರೋದಿಲ್ಲ. ಹಾಗಾಗಿ ಸ್ವಲ್ಪ ಎಫರ್ಟ್ ಹಾಕಿ, ಖಂಡಿತ ಇವತ್ತಿಂದ ನೀವು ಎಫರ್ಟ್ ಹಾಕಿದ್ರು ಒಳ್ಳೆ ಮಾರ್ಕ್ಸ್ ತೊಗೊಂಡು ಪಾಸ್ ಆಗ್ತಾರೆ. ಸೋಂಬೇರಿತನ ಮಾತ್ರ ಅಲ್ಲ ಪಾಪ, ಕೆಲವರು ಮಕ್ಕಳಿಗೆ ಟೀಚರ್ ಆಕ್ಸೆಸ್ ಇಲ್ಲದೆ ಇರ್ಬೋದು, ಕೆಲವು ಮಕ್ಕಳಿಗೆ ಒಳ್ಳೆ ಟೀಚರ್ಸ್ ಸಿಗದೆ ಇರ್ಬೋದು ಕ್ಲಾಸಲ್ಲಿ, ಅಥವಾ ಕೆಲವು ಮಕ್ಕಳಿಗೆ ಪಾಪ ಹೆಂಗೆ ಓದ್ಬೇಕಂತಾನೆ ಗೊತ್ತಿಲ್ಲದೆ ಇರ್ಬೋದು ಸರ್. ಈ ಒಂದು ಕೆಲವು ಕಾರಣಗಳಿಂದ ನಾವೆಲ್ಲ ಓದ್ಬೇಕಾದ್ರೆ ಹಾಗಿರ್ತಾ ಇತ್ತು. ಬಟ್ ಇವಾಗಿನ ಟ್ರೆಂಡ್ ಹೇಗಿದೆ ಅಂದರೆ ಮಕ್ಳಿಗೆ ಪಾಸ್ ಮಾಡೋದಕ್ಕೆ, ಮಕ್ಕಳು ರಿಸಲ್ಟ್ ಕೊಡೋದಕ್ಕೇನೆ ಗೌರ್ಮೆಂಟ್ ಟೀಚರ್ಸ್ ಇರ್ಬೋದು, ಪ್ರೈವೇಟ್ ಟೀಚರ್ಸ್ ಇರ್ಬೋದು, ಮಕ್ಕಳು ಪಾಸ್ ಆಗಬೇಕು ಅನ್ನೋ ಎಫರ್ಟನ್ನು ಹಾಕ್ತಾ ಇರ್ತಾರೆ. ಟೀಚರ್ಸ್ ಈಗ ಕಷ್ಟಪಡ್ತಾ ಇದ್ದಾರೆ, ಮಕ್ಕಳುಗಳು ಕಷ್ಟಪಡ್ತಾ ಇಲ್ಲ. ನೀವು ಕಷ್ಟಪಟ್ಟರೆ, ನೀವು ಸ್ವಲ್ಪ ಎಫರ್ಟ್ ಹಾಕಿದರೆ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ. ಈಗ ರಿಸಲ್ಟ್ ಅನ್ನೋದು ಬರೀ ಮಕ್ಕಳಿಂದ ಬರೋದಲ್ಲ, ಅಥವಾ ಬರೀ ಟೀಚರ್ಸಿಂದ ಬರೋದಲ್ಲ, ಅಥವಾ ಪೇರೆಂಟ್ಸಿಂದ ಬರೋದಲ್ಲ. ಒಂದು ಟ್ರಯಾಂಗಲ್ ಥರ ಪೇರೆಂಟ್, ಟೀಚರ್ ಮತ್ತು ಸ್ಟೂಡೆಂಟ್ 3 ಜನದ ಎಫರ್ಟ್ ಇರುತ್ತೆ. ಅದರಲ್ಲಿ ಪೇರೆಂಟ್ಸ್ ಎಫರ್ಟ್ ಹಾಕೋದು ಮಕ್ಕಳಿಗೇನೆ, ಟೀಚರ್ಸ್ ಎಫರ್ಟ್ ಹಾಕೋದು ಮಕ್ಕಳು ರಿಸಲ್ಟಿಗೇನೆ. ಅದನ್ನು
ಮಕ್ಕಳು ಅರ್ಥ ಮಾಡಿಕೊಂಡ್ರೆ ಅದನ್ನು ಮಕ್ಕಳಿಗೆ ಇದು ಪೇರೆಂಟ್ಸಿಗೆ ಮತ್ತು ಟೀಚರ್ಸಿಗೆ ಸ್ಪಂದಿಸಿದ್ರೆ ಇವರು ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಸೊ ನಾವು ಪೇರೆಂಟ್ಸು ಟೀಚರ್ಸು ಎಫರ್ಟ್ ಹಾಕ್ತಾರೆ, ನಾನು ಆ್ಯಸ್ ಎ ಸ್ಟೂಡೆಂಟ್ ಆಗಿ ನಾನು ಎಫರ್ಟ್ ಹಾಕಿಲ್ಲ ಅಂದರೆ ರಿಸಲ್ಟ್ ಬರೋದಿಲ್ಲ. ಹಾಗಾಗಿ 3 ಜನದ ಎಫರ್ಟ್ ಬೇಕೇ ಬೇಕು. ಅದರಲ್ಲೂ ಈ ಟೈಮ್ನಲ್ಲಿ ಮಕ್ಕಳ ಎಫರ್ಟ್ ಸ್ವಲ್ಪ ಜಾಸ್ತಿ ಇರಬೇಕು. ಅಂಡರ್ಸ್ಟ್ಯಾಂಡ್ ಸರ್, ಸೂಪರ್ ಸರ್. ಈಗ 1 ತಿಂಗಳಾಗೋಯ್ತು, ಇನ್ನೇನು ಎಕ್ಸಾಮ್ಗೆ 1 ವಾರ ಹಿಂದೆ ಬಂತು ಅಂತ ಅಂದ್ಕೊಳ್ಳೋಣ. ಈಗ ನಾನು ಯಾರು ಚೇಂಜಸ್ ಮಾಡ್ಕೋಬೇಕಾ? ಇನ್ನೊಂದು ವಾರನೇ ಇದೆ ಎಕ್ಸಾಮ್ಗಿನ್ನು. ಆವಾಗ ನನ್ನ ಒಂದು ದಿನಚರಿಯಲ್ಲಿ ಅಥವಾ ನಾನು ಓದೋ ರೀತಿಯಲ್ಲಿ ಅಥವಾ ನನ್ನ ಏನು ಮಾಡ್ಬೋದು 1 ವಾರದಲ್ಲಿ? ವಾಟ್ ಇಸ್ ಯುವರ್ ಸಜೆಷನ್? ಸೊ ಈಗ ಒಳ್ಳೆಯ ಪ್ರಶ್ನೆ ಕೇಳಿದರೆ, ಈಗ 1 ವಾರದ ಮುಂಚೆ ಯಾವ ಥರ ಪ್ರಿಪೇರ್ ಆಗಬೇಕು, ಯಾವ ಥರ ಟೈಮ್ನ ಸ್ಪೆಂಡ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೇಳಿದ್ರಿ. ಸೊ ಯಾವುದೇ ಒಂದು ಇದರಲ್ಲಾದರೂ ಒಂದು ಟೈಮ್ ಟೇಬಲ್ನ ಪ್ರಿಪೇರ್ ಮಾಡ್ಕೊಂಡಿರೋದು ಒಳ್ಳೆಯದು. ಸೊ ಟೀಚರ್ಸ್ ಎಲ್ಲ ಗೈಡ್ ಮಾಡಿರ್ತಾರೆ ಸ್ಕೂಲ್ನಲ್ಲೂ, ಈಗ ಯಾವ್ಯಾವ ಸಬ್ಜೆಕ್ಟಿಗೆ ಎಷ್ಟೆಷ್ಟು ಟೈಮ್ ಕೊಡಬೇಕು ಅಂತೇಳಿ. ಅದ್ರ ಜೊತೆಗೆ ಈಗ ಎಕ್ಸಾಮಿಗೆ 1 ವಾರ ಇದೆ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಸ್ಕೂಲ್ನಲ್ಲೂ ಸ್ಟಡಿ ಹಾಲಿಡೇಸ್ ಅಂತ ಕೊಟ್ಟಿರ್ತಾರೆ. ಯಾರು ತುಂಬ ವೀಕ್ ಇರ್ತಾರೆ ಅವರಿಗೆ ಸ್ಕೂಲಿಗೆ ಕರೆಸಿ ಅವರಿಗೆ ಪ್ರಾಕ್ಟೀಸ್ ಮಾಡಿಸೋದು, ಎಕ್ಸ್ಟ್ರಾ ಹೇಳ್ಕೊಡೋದು ಮಾಡ್ತಾ ಇರ್ತಾರೆ. ಅವರು ಸ್ಕೂಲ್ನಲ್ಲೇ ವರ್ಕ್ ಮಾಡ್ತಾರೆ. ಇನ್ನು ಮನೇಲಿ ಯಾರು ವರ್ಕ್ ಮಾಡ್ತಾ ಇರ್ತೀರಿ, ಸ್ಟಡಿ ಹಾಲಿಡೇಯಲ್ಲಿ ಯಾರು ಇರ್ತಾರೆ ಮಕ್ಕಳು, ಅವರಿಗೆ ಹೇಳೋದಾದರೆ ಈಗ ಬೆಳಗ್ಗೆ ಓದೋದು ಮತ್ತು ಸಂಜೆ ಓದೋದು ಏನು ಮಾಡ್ತಾ ಇರ್ತೀರಿ ಅದು ಆ್ಯಸ್ ಯೂಶ್ವಲ್ ಹಾಗೇ ಓದ್ತಾ ಇರ್ರಿ. ಅದಾದಮೇಲೆ ಈಗ ಬೆಳಗ್ಗೆ ತಿಂಡಿ ತಿಂದಾದಮೇಲೆ ಓದ್ತೀರಾ ಅಲ್ವಾ, ಅದಾದಮೇಲೆ ಮಧ್ಯಾಹ್ನ ಊಟ ಮಾಡ್ತೀರಾ. ಊಟ ಆದಮೇಲೆ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ, ಸೌಂಡ್ ಸ್ಲೀಪ್ ಮಾಡಿ. ಸೊ ನನ್ನ ಪರ್ಸ್ನಲ್ ಸಜೆಷನ್ನು, ಒಂದು ಅರ್ಧ ಗಂಟೆ ನಿದ್ದೆ ಮಾಡಿ ಆಮೇಲೆ ಮತ್ತೆ ನೀವು ಮೈಂಡ್ ಫ್ರೆಶ್ ಆಗುತ್ತೆ. ಯಾವಾಗ ನಾನು ಒಂದು 10 ನಿಮಿಷ ಅಥವಾ ಒಂದು ಅರ್ಧ ಗಂಟೆ ರಿಲ್ಯಾಕ್ಸ್ ಮಾಡ್ತೇನೆ, ಆಗ ನೆಕ್ಸ್ಟ್ ಮೈಂಡ್ ಫುಲ್ ಆ್ಯಕ್ಟಿವ್ ಆಗಿರುತ್ತೆ. ಆವಾಗ ನಾವು ಅಷ್ಟೇ ಎನರ್ಜಿಯಿಂದ ನಾವು ಓದ್ಬೋದು. ಅಂದರೆ ಈಗ ನಾವು 24 ಗಂಟೆಗೆ ಫಾರ್ ಎಕ್ಸಾಂಪಲ್ ಬೆಳಗ್ಗೆ ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಮಧ್ಯಾಹ್ನ ಮಲಗಿರೋದಿಲ್ಲ. ಸೊ ಸ್ಕೂಲ್ನಲ್ಲಿ ವರ್ಕ್ ಮಾಡೋದು, ಎಕ್ಸಾಮ್ಸ್ ಬರೆಯೋದು, ಇದು ಪ್ರಾಕ್ಟೀಸ್ ಮಾಡೋದು, ಈ ಥರ ಮಾಡ್ತಾ ಇರುತ್ತೆ. ಮನೇಲಿದ್ದಾಗ ನಾಟ್ ಮೋರ್ ದೆನ್ 30 ಮಿನಿಟ್ಸ್, ಸೊ ಮಿನಿಮಮ್ 10 ಮಿನಿಟ್ಸು, ಮ್ಯಾಕ್ಸಿಮಮ್ 30 ಮಿನಿಟ್ಸು ರೆಸ್ಟ್ ಮಾಡಿ. ಆ ರೆಸ್ಟ್ ಆದಮೇಲೆ ಓದಿದರೆ ನಮಗೆ ಒಂದು 24 ಗಂಟೆಯಲ್ಲಿ 2 ದಿನ ಆದಂಗೆ ಆಗುತ್ತೆ. ಯಾಕೆಂತಂದರೆ ಒಂದು ಮಲಗಿದ್ದಾದ್ಮೇಲೆ ಇನ್ನೊಂದು ಎಕ್ಸ್ಟ್ರಾ ಇನ್ನೊಂದು ನ್ಯೂ ಡೇ ಅಂತ ಫೀಲ್ ಆಗುತ್ತೆ. ಆ ನ್ಯೂ ಡೇ ಅಂತ ಫೀಲ್ ಆದಾಗ ಅಷ್ಟೇ ಮೈಂಡ್ ಫ್ರೆಶ್ ಆಗುತ್ತೆ. ಆವಾಗ ನಮಗೆ ಓದೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಸರ್ ನಾವು ಈಗ ಮೋಸ್ಟ್ಲಿ ಪ್ರಾಬ್ಲಿ 1 ತಿಂಗಳಲ್ಲಿ ನಾವೇನು ಓದ್ಕೊಂಬಂದಿರ್ತೀವಿ, ಲಾಸ್ಟ್ ವೀಕಲ್ಲಿ ನನಗೆ ಯಾವುದೋ ಒಂದು ಸಬ್ಜೆಕ್ಟ್ ತುಂಬ ಕಷ್ಟ ಇದೆ ಅನಿಸಿರ್ಬೋದು, ಅದರಲ್ಲಿ ಅಷ್ಟು ಪ್ರಿಪ್ರೇಷನ್ ಇಲ್ಲದೇ ಇರ್ಬೋದು, ಪ್ರಾಬ್ಲಿ ಅದಕ್ಕೆ ಜಾಸ್ತಿ ಒತ್ತು ಕೊಡ್ಬೋದಲ್ವ ಸರ್ ಲಾಸ್ಟ್ 1 ವಾರದಲ್ಲಿ? ಲಾಸ್ಟ್ 1 ವಾರದಲ್ಲಿ ನನಗೆ ಕಲಿಯೋದಕ್ಕೆ ಸಾಧ್ಯ ಇದೆ ಅಂತ ಅಂದರೆ ಮಾತ್ರ ಆ ಥರದಕ್ಕೆ ಒತ್ತು ಕೊಡಲಿ. ಇಲ್ಲ ಅಂತಂದರೆ ನಾವೇನು ಕಲ್ತಿರ್ತೇವಲ್ಲ ಆ ಕಲ್ತಿರೋದನ್ನೇ ಇನ್ನೂ 1-2 ಸರಿ ಜಾಸ್ತಿ ರಿವಿಷನ್ ಮಾಡಲಿ. ಆವಾಗ ಏನಾಗುತ್ತೆ ಅಂದರೆ ಸೊ ಕಲ್ತಿರೋದು ಜಾಸ್ತಿ ಪರ್ಫೆಕ್ಟ್ನೆಸ್ ಆಗಿ ಉಳಿಯುತ್ತೆ. ಯಾಕೆಂತಂದರೆ ಎಕ್ಸಾಮ್ ಇನ್ನೊಂದು 3 ದಿನ ಇದೆ, ನನಗಿದೊಂದು ಯಾವುದೋ ಬರೋದಿಲ್ಲ, ಇದು ಯಾವುದೋ ಲೆಸನ್ ಓದಿಲ್ಲ, ನಂಗೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ಅಳ್ತಾ ಕೂತ್ಕೊಳ್ಳೋ ಬದಲು, ಹೆದರ್ಕೊಂಡಿರೋ ಬದಲು ಆ ಲೆಸನನ್ನು ಬಿಟ್ಬಿಡಿ. ಅದು ಬಿಟ್ಟು ಮಿಕ್ಕಿರೋದ್ರಲ್ಲೇ ನೀವು ಮ್ಯಾಕ್ಸಿಮಮ್ ಮಾರ್ಕ್ಸ್ ತೆಗೀರಿ. ಇದು ನನ್ನ ಸಜೆಷನ್. ಕರೆಕ್ಟ್, ಸೂಪರ್ ಸರ್. ಸರ್ ಈಗ ಎಕ್ಸಾಮ್ದು ಹಿಂದಿನ ದಿನಕ್ಕೆ ಹೋಗೋಣ. ಅಥವಾ ಜಸ್ಟ್ ಪ್ರೀವಿಯಸ್ ಡೇ ಎಲ್ಲರಿಗೂ ಹೊಟ್ಟೆಲ್ ಗುಡುಗುಡು ಅಂತಿರುತ್ತೆ, ನಾಳೆ ಎಕ್ಸಾಮ್ ಇದೆ, ದೇವರಿಗೆಲ್ಲ ಬಿಡ್ಕೊತಾ ಇರ್ತೀನಿ. ನಂದು ಆ್ಯಕ್ಚುಲಿ ಒಂದು ಸ್ಟೋರಿ ಹೇಳ್ಬೋದು ಸರ್. ನಂದು ಖಂಡಿತ. ನನ್ನ ಫ್ರೆಂಡ್ ಒಬ್ಬ ಇದ್ದ. ನನ್ನ ಫ್ರೆಂಡ್ ಹೆಸರು ಅವ್ನ ಪಾಪ ಅವನು ಇನಾಯತುಲ್ಲಾ ಖಾನ್ ಅಂತ, ಅವನು ಬೆಳ್ಳಾರಿ ಅವನು ಹುಡುಗ. ಅವನು ಇವಾಗ ಅವ್ನು ಪೊಲೀಸಲ್ಲಿದ್ದ. ಅವನು ಮೊನ್ನೆ ರೀಸೆಂಟಾಗಿ ಅವನು ಯಾವುದೋ ಒಂದು ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ಟ. ಅವನು ಪಾಪ ಅವನು ನನ್ನ ಕ್ಲಾಸ್ಮೇಟ್ ಆಗಿದ್ದ. ಅವನಿಗೆ ಇಂಗ್ಲೀಷ್ ಕಂಡ್ರೆ ತುಂಬ ಭಯ, ಇಂಗ್ಲೀಷ್ ಬಿಟ್ಟಲ್ಲಿ. ಅವನೇನು ಮಾಡೋನು ಅಂದರೆ, ನಾವು ಹಾಸ್ಟೆಲ್ ಇದ್ವಿ ಆ ಟೈಮಲ್ಲಿ. ಅವನೇನು ಮಾಡ್ದ ಅಂದರೆ 2 ದಿನ 3 ದಿನ ಎಕ್ಸಾಮ್ಗೆ ಹಿಂದಿನ 2-3 ದಿನ ಏನು ಮಾಡ್ದ, ನಿದ್ದೆನೂ ಮಾಡಲಿಲ್ಲ, ಹಂಗೆ ಓದಿ ಕಂಟಿನ್ಯೂಸ್ ಓದಿಟ ಇಂಗ್ಲೀಷಲ್ಲಿ ಪಾಸ್ ಆಗಲೇಬೇಕು. ನಂಗೆ ಸ್ವಲ್ಪ ದೊಡ್ಡವನ ವಯಸ್ಸಲ್ಲಿ. ಸೊ ಫೇಲಾಗಿ ನನ್ನ ಇದಕ್ಕೆ ಬಂದುಬಿಟ್ಟಿದ್ದ ಅವನು. ಸೊ ಓದಿ ಮಾಡ್ಬೇಕಂದ್ಬಿಟ್ಟು ಓದ್ತಾನೆ ಇದ್ದ. ಎಕ್ಸಾಮ್ ಹಾಲ್ಗೆ ಹೋಗಿ ಕೂತ್ಕೊಂಡ, ಫುಲ್ 3 hours ನಿದ್ದೆ ಮಾಡ್ಬಿಟ್ಟಿದ್ದ ಪಾಪ. 2-3 days ಓದಿ ನಿದ್ದೆ ಮಾಡ್ಬಿಟ್ಟ. ಸೊ ಹಾಗಾಗಿ ಎಕ್ಸಾಮ್ ಪ್ರೀವಿಯಸ್ ಡೇ ನಮ್ಮ ಮೈಂಡ್ಸೆಟ್ ಹೆಂಗಿರಬೇಕು, ನಾವು ಏನೇನು ಮಾಡಬೇಕು, ರಿವಿಷನ್ ಯಾವ ಥರ ಮಾಡ್ಕೋಬೇಕು, ಮಾಡಬೇಕಾ ಬೇಡವಾ, ಅಥವಾ ಫುಲ್ ರಿಲ್ಯಾಕ್ಸ್ ಆಗಿ ಬಿಟ್ಬಿಡ್ಬೇಕಾ? ನಿಮ್ಮ ಸಜೆಷನ್ ಏನು ಸರ್? ಸೊ ಎಕ್ಸಾಮ್ ಹಿಂದಿನ ದಿನ ಈಗ ನೀವು ಹೇಳಿದ ರೀತಿ ನಿಮ್ಮ ಸ್ನೇಹಿತ ಮಾಡಿದ ತಪ್ಪನ್ನು ನೀವುಗಳು ಮಾಡಬೇಡಿ. ಸೊ ಯಾಕೆ ಅಂತಂದರೆ ಈಗ 3 ದಿನ ಕಂಟಿನ್ಯೂಸ್ ಆಗಿ ಕಷ್ಟಪಟ್ಟಿದ್ದ ಉದ್ದೇಶ ಯಾವುದಕ್ಕೆ? ಪರೀಕ್ಷೆಯಲ್ಲಿ ಪಾಸ್ ಆಗೋದಕ್ಕೆ. ಆ ಪರೀಕ್ಷೆಯಲ್ಲಿ ಬಂದು ಮಲ್ಕೊಂಡ್ರೆ ಕಷ್ಟಪಟ್ಟಿದ್ದು ವೇಸ್ಟ್ ಅಲ್ವಾ? ಹಾಗಾಗಿ ಆ ಥರ ಅಷ್ಟೊಂದು ನಿದ್ದೆಗೆಟ್ಕೊಂಡು ಓದೋವಂಥದ್ದು ಅವಶ್ಯಕತೆ ಇಲ್ಲ. ಆಯಿತಾ? ಈಗಲಿಂದನೇ ನೀವು ಆಗಿನ ಸೀರಿಯಸ್ನೆಸ್ ಇವತ್ತಿಂದನೇ ನೀವು ತೊಗೊಳ್ತಾ ಹೋಗಿ ಖಂಡಿತ ಒಳ್ಳೆ ಮಾರ್ಕ್ಸ್ ತೊಗೊಳ್ತೀರಿ. ಅದ್ರ ಜೊತೆಗೆ ನೀವು ಏನು ಮಾಡಬೇಕು ಅಂತಂದರೆ ಹಿಂದಿನ ದಿವಸ ಸೊ ನೀವು ಜಸ್ಟ್ ಗ್ಲಾನ್ಸ್ ಮಾಡಿ, ಅಲ್ಲಿ ನಾನು ಕೂತ್ಕೊಂಡು ಈಗ ಥೇರಮ್ನ ಬರೆದು ಕಲಿತೇನೆ, ಇನ್ನೊಂದನ್ನು ನಾನು ಪ್ರಾಕ್ಟೀಸ್ ಮಾಡ್ತೇನೆ, ಆ ಥರ ಪ್ರಾಕ್ಟೀಸ್ ಬೇಡ. ಆಗ ಜಸ್ಟ್ ಒಂದು ಗ್ಲಾನ್ಸ್ ಮಾಡಿ. ಸೊ ಈಗ ಈ ಪ್ರಾಬ್ಲಮ್ ಬಂದರೆ ಯಾವ ಥರ ಸಾಲ್ವ್ ಮಾಡಬೇಕು, ಯಾವ ಥರ ಐಡಿಯಾಸ್, ಯಾವ ಥರ ಟೆಕ್ನಿಕ್ಸ್ ಯೂಸ್ ಮಾಡಬೇಕು ಅನ್ನೋದನ್ನು ಗ್ಲಾನ್ಸ್ ಮಾಡ್ಕೊಳ್ಳಿ. ಅದರಲ್ಲೂ ನಿಮಗೇನಾದರೂ ಸ್ವಲ್ಪ ಕನ್ಫ್ಯೂಷನ್, ಸ್ವಲ್ಪ
ಕನ್ಫ್ಯೂಷನ್ ಆಗ್ತಾ ಇದ್ರೆ ಆಗ ಒಮ್ಮೆ ಬರೀರಿ. ಸೊ ಇಲ್ಲ ಅಂದ್ರೆ ಕನ್ಫ್ಯೂಷನ್ ಇಲ್ಲ ಅಂದರೆ ಓಕೆ ಗ್ಲಾನ್ಸ್ ಮಾಡಿದರೆ ಸಾಕು. ಸೊ ಅದರಲ್ಲೂ ಕೆಲವೊಂದು ಹೇಳಿದೆ ಥೇರಮ್ನ. ಸೊ ಕೆಲವರಿಗೆ ಥೇರಮ್ ಅಂತಂದರೆ ಏನೋ ಒಂಥರ ಹೆದರ್ಕೊಳ್ತಾರೆ. ಸೊ ಅದೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಲ್ಲ, ಹಾಗಾಗಿ ಇಂಪಾರ್ಟೆಂಟ್ ಥೇರಮ್ ಇರೋದನ್ನು ಬೇಕಾದರೆ ಒಂದು ಸರಿ ಬರೆಯೋದು ಒಳ್ಳೆಯದು. ಸೊ ಇಲ್ಲ ಅಂದರೆ ಅದರ್ವೈಸ್ ಕಾನ್ಫಿಡೆನ್ಸ್ ಇರೋವಂಥದ್ದನ್ನೆಲ್ಲ ಗ್ಲಾನ್ಸ್ ಮಾಡಿ. ಆಮೇಲೆ ಎಕ್ಸಾಮ್ ದಿನ ಏನು ಮಾಡಬೇಕು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನನ್ನ ಸ್ಟೂಡೆಂಟಿಂದ ನನ್ನ ಅನುಭವ ನಾನು ಹೇಳ್ತಾ ಇದ್ದೇನೆ. ಸ್ಕ್ವಯರ್ ರೂಟ್ ಆಫ್ 64 ಅಂದರೆ 8 ಬರಿತೇವೆ. ಸ್ಕ್ವಯರ್ ರೂಟ್ ಆಫ್ 64 8. ಸೊ 100ಕ್ಕೆ 100 ತೆಗೆಯುವಂಥ ಮಗು ಸ್ಕ್ವಯರ್ ರೂಟ್ ಆಫ್ 64ಗೆ ಬರೀ 4 ಬರೆದಿತ್ತು. ಅಯ್ಯೋ, ಅದು ನಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ನಾವು ಎಲ್ಲ ಬರೆದಿದ್ದೇನೆ ಅಂಥೇಳಿ ಆಫ್ಟರ್ ಎಕ್ಸಾಮಿನೇಷನ್ ಪೇಪರ್ನ ತರಿಸ್ತಾರೆ ರಿಸಲ್ಟ್ ಬಂದ ಮೇಲೆ. ಸೊ ಜೆರಾಕ್ಸ್ ಕಾಪಿ ತರಿಸಿದಾಗ ಸ್ಕ್ವಯರ್ ರೂಟ್ ಆಫ್ 64 ಬರೀ 4 ಬರೆದಿತ್ತು, ಅಲ್ಲಿ 1 ಮಾರ್ಕ್ಸ್ ಕಟ್ ಮಾಡಿದ್ರು. ಸೊ 1 ಮಾರ್ಕ್ಸ್ ಕಟ್ ಮಾಡಿತ್ತು. ಸೊ 99 ಆಯಿತು, 100 ಬರಲಿಲ್ಲ. ಈ ಥರ ಆ ಫೀಲಿಂಗು ಆ ಸ್ಟೂಡೆಂಟ್ ಈಗಲೂ ಸಿಕ್ಕಾಗ, ಈಗ ಆ್ಯಕ್ಚುಲಿ MBBS ಮಾಡ್ತಾ ಇದೆ ಆ ಮಗು, ಈಗಲೂ ಸ್ಕ್ವೇರ್ ರೂಟ್ ಅದು ಈಗಲೂ ನೆನ್ಸ್ಕೊಳತ್ತೆ, ಬೇಜಾರಾಗುತ್ತೆ. ಈ ಥರದನ್ನ ಅವಾಯ್ಡ್ ಮಾಡಬೇಕು ಅಂದರೆ ಸೊ ಪ್ರೆಸೆನ್ಸ್ ಆಫ್ ಮೈಂಡ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸರ್, ಪ್ರೀವಿಯಸ್ ಡೇಲಿ ನಾನು ಚೆನ್ನಾಗಿ ನಿದ್ದೆ ಮಾಡಬೇಕಾ, ಮಾಡಬಾರ್ದಾ, ಅಥವಾ ಕಮ್ಮಿ ನಿದ್ದೆ ಮಾಡಬೇಕಾ, ನಾನು ಊಟ ಹೆಂಗೆ ಮಾಡಿರಬೇಕು ಪ್ರೀವಿಯಸ್ ಡೇ, ಏನಾದ್ರು ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಊಟ ವಿಷಯದಲ್ಲಿ ಮಾತ್ರ ಕಂಫರ್ಟಬಲಾಗಿ ಊಟ ಮಾಡಿ. ಸೊ ಟೆನ್ಷನಲ್ಲಿ ಇರಬೇಡಿ, ಊಟ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ, ಸೌಂಡ್ ಸ್ಲೀಪ್ ಮಾಡಿ, ಆಯಿತಾ, ಒಳ್ಳೆ ನಿದ್ದೆನೂ ಮಾಡಿ. ಹಾಗಂತೇಳಿ ಬರೀ ನಿದ್ದೆ ಒಳಗಡೆ ಟೈಮ್ ಪಾಸ್ ಮಾಡಬೇಡಿ. ಜಸ್ಟ್ ಈಗ ಪರೀಕ್ಷೆ ಬೆಳಗ್ಗೆ ಮುಗಿಸ್ಕೊಂಡು ಬಂದು ಮಧ್ಯಾಹ್ನಕ್ಕೆ ಬಂದಾಗ ಆವಾಗ ಸ್ವಲ್ಪ ಟೈಮ್ ಇರುತ್ತಲ್ಲ, ಆವಾಗ ಸ್ವಲ್ಪ ನಿದ್ದೆ ಮಾಡ್ಬೋದು. ಈಗ ಒಂದು ಪೇಪರಿಗೂ ಇನ್ನೊಂದು ಪೇಪರಿಗೂ ಗ್ಯಾಪ್ ಇರುತ್ತೆ. ಸೊ ಆವಾಗ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಸೊ ಎಕ್ಸಾಮ್ ಹಿಂದಿನ ದಿವಸಕ್ಕೆ ಬಂದಾಗ ಮಧ್ಯಾಹ್ನ ಟೈಮ್ ಆಗಲೇ ಹೇಳಿದೆ, ಸ್ವಲ್ಪ ಒಂದು ಅರ್ಧ ಗಂಟೆ ರಿಲ್ಯಾಕ್ಸ್ ಮಾಡಿ ಆಮೇಲೆ ಮತ್ತೆ ಸ್ವಲ್ಪ ಗ್ಲಾನ್ಸ್ ಮಾಡೋದು, ಸ್ವಲ್ಪ ಮೈಂಡನ್ನ ಆ್ಯಕ್ಟಿವ್ ಆಗಿ ಇರೋ ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಈಗ ಸರ್, ಫಾರ್ ಎಕ್ಸಾಂಪಲ್ ಕೇಳ್ತಾ ಇದ್ದೆ ನಿಮಗೆ, ಒಂದು ವಾರದ ಮುಂಚೆ ಬಗ್ಗೆ ಮಾತಾಡಿದ್ವಿ. ಒಂದು ವಾರದ ಮುಂಚೆ ಎಲ್ಲ ಸಬ್ಜೆಕ್ಟ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಈಗ ನಾಳೆ ನನಗೆ ಫಾರ್ ಎಕ್ಸಾಂಪಲ್ ಕನ್ನಡ ಇದೆ ಅಂತ ಅನ್ಕೊಳ್ಳೋಣ. ಸೊ ಪ್ರೀವಿಯಸ್ ಡೇ ಕನ್ನಡ ಮಾತ್ರ ಓದೋದು ಒಳ್ಳೇದಾ, ಅಥವಾ ಬೇರೆ ಸಬ್ಜೆಕ್ಟ್ಗಳನ್ನು ನೋಡ್ಕೋಬೇಕಾ, ಬೇರೆ ಮುಂದಿನ ಸಬ್ಜೆಕ್ಟ್ಗಳು? ಹಿಂದಿನ ದಿವಸ ನೆಕ್ಸ್ಟ್ ಡೇ ಸಬ್ಜೆಕ್ಟ್ ಮಾತ್ರ ನೋಡ್ಕೊಂಡ್ರೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಸಾಕು. ಓಕೆ, ಪರ್ಫೆಕ್ಟ್. ಸರ್, ನನ್ನೊಂದು ಹ್ಯಾಕ್ ಹೇಳ್ತೀನಿ ಸರ್. ಹ್ಯಾಕ್ ಅಂದರೆ ನಾನೊಂದು ಸೂತ್ರ ಮಾಡ್ಕೋತಾ ಇದ್ದೆ. ಏನಂದರೆ, ಇದು ನಾನು ತುಂಬ ಚೆನ್ನಾಗಿ ವರ್ಕ್ ಆಗ್ತಿತ್ತು ನನಗೆ. ನಾನು ಏನು ಮಾಡ್ತೀನಿ ಅಂದರೆ, ನಾನು ಈ ಒಂದು ತಿಂಗಳಿಂದ ಓದ್ತಾ ಇರ್ಬೇಕಾದ್ರೆ ಈ ಥರ ಒಂದು ಖಾಲಿ ಹಾಳೆಯಲ್ಲಿ ಈ ಥರ 3 ಕಾಲಮ್ ಮಾಡ್ಕೊಂಡ್ಬಿಡ್ತಾ ಇದೆ. ತೋರಿಸ್ತೀನಿ ಆಮೇಲೆ. ಇದರಲ್ಲಿ ಈ ಥರ ಒಂದು 3 ಕಾಲಮ್, ಹಿಂಗೊಂದು ಕಾಲಮು, ಹಿಂಗೊಂದು ಕಾಲಮ್ ಮಾಡಿಬಿಡ್ತಾ ಇದೆ. ಮಾಡಿಕೊಂಡು ಇಲ್ಲಿ ಸಣ್ಣಗೆ ಬರ್ಕೊಂಡ್ಬಿಡೋದು. ನಾನು ಏನು ಓದಿರ್ತೀನಿ ಅನ್ನೋ ಕ್ವಶನ್ ರೀತಿ ಬರ್ಕೊಂಡ್ಬಿಡ್ತಾ ಇದೆ. ಪಾಯಿಂಟ್ಸ್ಗಳೇ ಬರ್ಕೋತಿರಲ್ಲ, ಕ್ವಶನ್ ರೀತಿ ಬರ್ಕೊಂಡ್ಬಿಡ್ತಾ ಇದೆ. ಅಂದರೆ ಓಮ್ಲಾ, ವಾಟ್ ಈಸ್ ಓಮ್ಲಾ ಅನ್ನೋಕ್ಕೆ ಬದಲು ವಾಟ್ ಈಸ್ ಓಮ್ಸ್ ಲಾ, ಕ್ಯಾನ್ ಯು ಸಾಲ್ವ್ ಆಲ್ ದ ಸಮ್ ಅಂತ ತಗೊಂಡ್ಬಿಡ್ತಿದೆ. ಎಕ್ಸಾಮ್ ಪ್ರೀವಿಯಸ್ ಡೇ ಏನು ಮಾಡ್ತಿದ್ದೆ ನಾನು, ಅದು ನೋಡ್ಕೊಂಡು ಓಮ್ಸ್ ಲಾ ನಂಗೆ ಗೊತ್ತಾ, ಗೊತ್ತು. ಅಕಸ್ಮಾತ್ ಏನಾದ್ರು ನನಗೆ ಏನೋ ಡೆಫಿನೇಷನ್ ಗೊತ್ತಾಗಿಲ್ಲ ಅಂದರೆ ಅದನ್ನ ಮಾತ್ರ ಓದ್ಕೊಂಡ್ಬಿಡ್ತಾ ಇದೆ. ಆ ಥರ ಫುಲ್ ಮಾಡ್ಕೊಂಡ್ಬಿಡ್ತಿದೆ. ಈವನ್ ಎಕ್ಸಾಮ್ ಮಾರ್ನಿಂಗ್ ಕೂಡ ನಾನು ಎಕ್ಸಾಮ್ ಹಾಲ್ಗೆ ಹೋಗಕ್ಕೆ ಮುಂಚೆ ಈ ಒಂದು ಲಿಸ್ಟ್ನ ನೋಡ್ಕೊಂಡ್ಬಿಡ್ತಿದ್ದೆ ನಾನು. ಇದು ನನಗೆ ಇಂಜಿನಿಯರಿಂಗಲ್ಲೂ ಹೆಲ್ಪ್ ಆಯಿತು, ಡಿಪ್ಲೊಮಾ ಮಾಡ್ಬೇಕಾದ್ರೆ ಆಯಿತು, ಎಲ್ಲ ಟೈಮಲ್ಲೂ ಇದು ಹೆಲ್ಪ್ ಆಯ್ತಿದ್ದು. ಈ ಥರ ಮಾಡ್ಕೊಂಡಾಗ ನನಗೆ ನಾನು ಇದು ಯಾಕೆ ಹೇಳ್ತಾ ಏನಂದರೆ ಸರ್, ಮಕ್ಕಳು ಈಗ ಎಕ್ಸಾಮ್ ಡೇಗೆ ಬರ್ತಾ ಇದ್ದೀನಿ ನಾನು. ಎಕ್ಸಾಮ್ ಡೇಗೆ ಬಂದಾಗ ಎಷ್ಟೊಂದು ಜನ ಮಕ್ಕಳು ನೋಡಿದ್ದೀನಿ, ಎಲ್ಲ ಓದಿರ್ತಾರೆ, ಬಟ್ ಎಕ್ಸಾಮ್ ಹಾಲಲ್ಲಿ ಮರ್ತೋಗ್ತಾರೆ. ಅದೇನು ಓದಿದ್ನಲ್ಲ, ಅಯ್ಯೋ ಜ್ಞಾಪಕ ಆಯ್ತಲ್ಲ, ಅಯ್ಯೋ ಬಾಯ್ ತುದಿದ್ಯಲ್ಲ ಅಂತ ಅನ್ಸುತ್ತೆ, ಬಟ್ ಅವ್ರು ಬರಲ್ಲ. ಈ ಪ್ರಾಬ್ಲಮ್ನ ನಾವು ಹೇಗೆ ಸಾಲ್ವ್ ಮಾಡೋದು? ಇದೊಂದು ಟೆಕ್ನಿಕ್, ಇದೊಂದು ಟೆಕ್ನಿಕ್ ಇತ್ತು, ಇದು ನಿಮ್ಮ ಹತ್ರ ಈಗ ನಿಮ್ಮ ಟೆಕ್ನಿಕ್ಕು ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸೊ ಈ ಟೆಕ್ನಿಕ್ ನಿಮಗೆ ಯಾವ ಥರ ಇದು ಹೆಲ್ಪ್ ಆಗುತ್ತೆ ಅಂತಂದರೆ, ನೀವು ಬರೆದಿಟ್ಕೊಂಡಿರ್ತೀರಿ, ಸೊ ಹೆಲ್ಪ್ ಆಗುತ್ತೆ. ಕೆಲವು ಈ ಥರ ಬರೆದಿಟ್ಕೊಳ್ಳೋದು ತುಂಬ ಒಳ್ಳೆ ಅಭ್ಯಾಸ, ತುಂಬ ಒಳ್ಳೆ ಅಭ್ಯಾಸ. ಸೊ ಈ ಥರ ಪಾಯಿಂಟ್ಸ್, ಥರ ಫಾರ್ಮುಲಾಗಳು, ಡೆಫಿನೇಷನ್, ಕ್ವಶನ್ಸ್ ಬರ್ಕೊಂಡ್ಬಿಡ್ತೀವಿ ಸರ್ ನಾನು. ಅಂದರೆ ನನ್ಗೇನು ಕಾನ್ಫಿಡೆನ್ಸ್, ಯಾಕೆ 80 ಮಾರ್ಕ್ಸ್ ಓದಿ 75-80 ಯಾಕೆ ತಗೋತಾ ಇದೆ ಅಂದ್ರೆ ಇದೇ ಕಾರಣ. ಯಾಕಂದ್ರೆ ಏನು ಓದಿದ್ನೋ ಅದನ್ನ 100% ಗೊತ್ತು ನನಗೆ, ಅದ್ರ ಪಾಯಿಂಟ್ ಬರ್ಕೊಂಡ್ಬಿಡ್ತಿದೆ. ಅದನ್ನ ಮರ್ತ್ಬಿಟ್ರು, ಪ್ರೀವಿಯಸ್ ಡೇ ಮರ್ತ್ಬಿಟ್ರು, ಅದನ್ನ ಗ್ಲಾನ್ಸ್ ಮಾಡ್ತಾ ಇದ್ದೆ, ಗ್ಲಾನ್ಸ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಂಗೆ ಪರ್ಫೆಕ್ಟ್ ಆಗಿ ಹೋಗ್ತಿದೆ ಎಕ್ಸಾಮ್ ಹಾಲ್ಗೆ, ಅಷ್ಟು ಮಾತ್ರ ಅಟೆಂಡ್ ಮಾಡ್ತಾ ಇದೆ, ಅಷ್ಟು ಬರ್ತಾ ಇದೆ. ಸೊ ಈ ತರ ಏನೋ ಟೆಕ್ನಿಕ್ಸ್ ಇದೆಯಾ, ಅಥವಾ ಇದು ಮಾಡ್ಬೋದಾ? ಈ ತರ ಇದು ಬರ್ದಿಟ್ಕೊಳ್ಳೋದು ಒಳ್ಳೇದು, ಬರ್ದಿಟ್ಕೊಂಡಿರೋದನ್ನ ಗ್ಲಾನ್ಸ್ ಮಾಡೋದು ಅದು ತುಂಬಾನೇ ಒಳ್ಳೆ ಮೆಥಡ್ ಇದೆ. ಸೊ ಅದನ್ನ ಗ್ಲಾನ್ಸ್ ಮಾಡೋದು ಒಳ್ಳೇದು. ಸೊ ಈಗ ಕೆಲವು ಮಕ್ಕಳು ನೀವು ಹೇಳಿದ್ರಿ, ಸೊ ಎಕ್ಸಾಮ್ ದಿವಸ ನಾನು ಎಕ್ಸಾಮ್ ಎಲ್ಲ ಬರ್ದು ಓದಿದ್ದೆ, ಕ್ವಶನ್ ಪೇಪರ್ ನೋಡ್ತಿದ್ದಂಗೆ ಎಲ್ಲ ಮರ್ತೋಯ್ತು. ಅದು ಆ್ಯಕ್ಚುಲಿ ಸುಳ್ಳು. ಆ ಥರ ನಾವು ಕರೆಕ್ಟಾಗಿ ಓದಿದರೆ ಯಾವ ಕಾರಣಕ್ಕೂ ಮರ್ತೋಗೋದಿಲ್ಲ.
ಯಾವ ಕಾರಣಕ್ಕೂ ಮರ್ತೋಗೋದಿಲ್ಲ. ಈಗ ಅದೆಲ್ಲ ಏನು ನಾನೆಲ್ಲ ಓದಿದ್ದೆ, ಅದು ಕ್ವಶನ್ ಪೇಪರ್ ನೋಡ್ತಿದ್ದಂಗೆ ನನಗೆ ಮರ್ತೋಯ್ತು. ಅದು ಮಕ್ಕಳೇ ಏನೋ ಒಂಥರ ಡಿಫೆಂಡ್ ಮಾಡ್ಕೊಳ್ತಾರೆ ಅಷ್ಟೇ, ಅರ್ಧಂಬರ್ಧ ಓದಿರ್ತಾರೆ. ಹಾಗಾಗಿ ಮಕ್ಕಳು ಬಂದು ಅಪ್ಪ ಅಮ್ಮನಿಗೆ ನಾನೆಲ್ಲ ಓದಿದ್ದೆ ಅಮ್ಮ, ಈ ಕ್ವಶನ್ ಬರಲೇ ಇಲ್ಲ, ಅಥವಾ ನಾನು ನೋಡ್ತಿದ್ದಂಗೆ ಎಲ್ಲ ಮರ್ತೋಗ್ಬಿಡ್ತು ಈ ಥರ ಹೇಳ್ತಾರೆ. ಅಯ್ಯೋ ಪಾಪ ನನ್ನ ಮಗಂಗೆ ಪಾಪ ಎಲ್ಲ ಮರ್ತೋಯ್ತು ಅಂತೇಳಿ ಅಮ್ಮ ಟೆನ್ಷನ್ ಆಗ್ತಾರೆ, ಅಪ್ಪ ಟೆನ್ಷನ್ ಆಗ್ತಾರೆ. ಸೊ ಇದು ಎಲ್ಲ ಶುದ್ಧ ಸುಳ್ಳು. ಯಾಕೆ ಅಂತಂದರೆ ನಾನು ಓದಿರೋದನ್ನೇ, ಈಗ ನಾನು 50 ಮಾರ್ಕ್ಸಿಂದೇ ನಾನು ಓದಿದ್ದೇನೆ, 10 ಲೆಸನ್ನಲ್ಲಿ 6 ಲೆಸನ್ನೇ ನಾನು ಪರ್ಫೆಕ್ಟಾಗಿ ಓದಿದ್ದೇನೆ ಅಂದರೆ 6 ಲೆಸನ್ನಲ್ಲೂ ಮಾರ್ಕ್ಸ್ ಬಂದೇ ಬಂದಿರುತ್ತೆ. ಅಷ್ಟನ್ನು ಪರ್ಫೆಕ್ಟಾಗಿ ಅಟೆಂಡ್ ಮಾಡಿದರೆ ಎಲ್ಲದೂ ಬರುತ್ತೆ. ಈಗ ನಾನು ಯಾವುದೋ ಒಂದು ಲೆಸನ್ ಓದಿಲ್ಲ, ಅದನ್ನು ಪೂರ್ತಿ ಬಿಟ್ಟಿದ್ರು ಮಿಕ್ಕಿದಂತೂ ಮಾರ್ಕ್ಸ್ ಬರಲೇಬೇಕು. ಈಗ ಓದಲೇ ಇರೋ ಲೆಸನ್ನ ಕ್ವಶನನ್ನು ನೋಡಿ ಟೆನ್ಷನ್ ಆಗೋದ್ರಲ್ಲಿ ಅರ್ಥ ಇಲ್ಲ. ನಾನು ಇಷ್ಟು ಓದಿದ್ದೇನೆ, ನನ್ನ ಕೆಪಾಸಿಟಿ ಇಷ್ಟು, ನಾನು ಇಷ್ಟು ಬರೆದಿದ್ದೇನೆ, ಅಷ್ಟು ಮಾರ್ಕ್ಸ್ ಬಂದಿದೆ. ಕರೆಕ್ಟ್. ಆ ಥರ ಇದು. ನೀವು ಹೇಳಿದ್ರಲ್ಲ, ಅದೇ ಥರ ನನ್ನ ಅನುಭವ. ನಾನು ಸ್ಟೂಡೆಂಟ್ ಆಗಿದ್ದಾಗ ಸೊ ಎಕ್ಸಾಮು ಅಥವಾ ಟೆಸ್ಟ್ ಆದಮೇಲೆ ಬಂದು ಮನೇಲಿ ಪೇಪರಲ್ಲಿ ಬರೆದಿಡ್ತಾ ಇದ್ದೆ, ಇವಾಗ ಇಷ್ಟು ಮಾರ್ಕ್ಸಿಂದ ನಾನು ಬರೆದಿದ್ದೇನೆ, ಇಷ್ಟು ಮಾರ್ಕ್ಸ್ ಬರುತ್ತೆ ಅಂತ. ಜಸ್ಟ್ 1 or 2 ಮಾರ್ಕ್ಸ್ ವೇರಿಯೇಷನ್ ಇರ್ತಾಯಿತ್ತು. ಸೊ ಆ ಥರ ಅಂದರೆ ಈಗ ನಾನೆಷ್ಟು ಬರೆದಿದ್ದೇನೆ ಅಷ್ಟೇ ನಮ್ಮ ಮಾರ್ಕ್ಸ್ ಅಂತೂ ಇರ್ತಾಯಿತ್ತು. ಓಕೆ, ಅರ್ಥ ಆಯ್ತು, ಸೂಪರ್. ಸೊ ಈಗ ಎಕ್ಸಾಮ್ ದಿನ ಬೆಳಗ್ಗೆ ತುಂಬ ಅರ್ಲಿ ಮಾರ್ನಿಂಗ್ ಹೇಳ್ಬೇಕಾ, ಅಥವಾ ನಾನು ಈಗ ಎಕ್ಸಾಮ್ 9:30 ಇರುತ್ತೆ ಯೂಶುವಲಿ, 10:30 ಮಾಡಿದ್ದಾರೆ. ಸೊ 10:30 ಎಕ್ಸಾಮ್ ಇದೆ, ನಾನು ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳಿದ್ರೆ ಒಳ್ಳೇದು, ಎದ್ದುಬಿಟ್ಟ ಮೇಲೆ ಏನು ಮಾಡಬೇಕು, ನಾನು ದಿನಚರಿ ಹೆಂಗಿರಬೇಕು, ಆವಾಗಲೂ ಓದ್ಕೋಬೇಕಾ, ಗ್ಲಾನ್ಸ್ ಮಾಡಬೇಕಾ, ಆಮೇಲೆ ಏನು ಮಾಡಬೇಕು, ಆ ಎಕ್ಸಾಮ್ ಪ್ರೀವಿಯಸ್ ಅಂದರೆ ಎಕ್ಸಾಮ್ ಹಾಲ್ ಎಂಟ್ರ್ ಮುಂಚಿನ ಒಂದು. ಸೊ ಎಕ್ಸಾಮ್ ದಿನದ್ದು ಬೆಳಗ್ಗೆ ಹೇಳೋದು, ಅದನ್ನು ರಾತ್ರಿ ಎಲ್ಲ ಒಳ್ಳೆ ನಿದ್ದೆ ಮಾಡಿರಿ, ನಾಳೆ ಎಕ್ಸಾಮ್ ಇದೆ ಅನ್ನೋ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಳ್ಳೆ ನಿದ್ದೆ ಮಾಡಿ ಬೆಳಗ್ಗೆ ಎದ್ದೇಳಿ ಒಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ಒಂದು ದೇವರಿಗೆ ನಮಸ್ಕಾರ ಮಾಡಿ. ನೀವು ಯಾವ ದೇವ್ರನ್ನ ಇಷ್ಟಪಡ್ತೀರೋ ದೇವ್ರನ್ನ ನಮಸ್ಕಾರ ಮಾಡಿ, ಇದು ಒಳ್ಳೆಯದು. ಜೊತೆಗೆ ಅಪ್ಪ ಅಮ್ಮನಿಗೆ ಹೋಗಬೇಕಾದ್ರೆ ಎಕ್ಸಾಮಿಗೆ ನಮಸ್ಕಾರ ಮಾಡಿ, ನಿಮ್ಮ ಟೀಚರ್ಸಿಗೆ, ನಿಮ್ಮ ಗುರುಗಳಿಗೆ, ಯಾರು ನಿಮ್ಮ ಸೀನಿಯರ್ಸ್ ಇರ್ತಾರೆ ಒಂದು ನಮಸ್ಕಾರ ಮಾಡಿ. ಎಲ್ಲರೂ ಆಲ್ ದ ಬೆಸ್ಟ್ ಹೇಳ್ತಾರೆ, ಒಳ್ಳೆ ವಿಶ್ ಮಾಡ್ತಾರೆ. ಎಲ್ಲಿ ಅಂತಂದರೆ ಈಗ ನಮ್ಮ ಅನುಭವ, ನಾನು 100ಕ್ಕೆ 100 ತೆಗೆಯೋ ಕೆಪಾಸಿಟಿ ನನಗೆ ಇರ್ಬೋದು, 100ಕ್ಕೆ 99 ನನ್ನ ಪರಿಶ್ರಮ ಇರುತ್ತೆ. ಈಗ ನಾನು ಆಗಲೇ ಹೇಳಿದೆ, √64 ಬರೆದಾಗ ಅಲ್ಲಿ 8 ಬರೆಯೋ ಜಾಗದಲ್ಲಿ 4 ಬರೆದಿರ್ತೇವೆ ಅಲ್ಲ, ಆ ಥರ 4 ಬರೆಯೋದನ್ನು ಅವಾಯ್ಡ್ ಮಾಡಿಸ್ಲಿಕ್ಕೆ ಒಂದು ಸೂಪರ್ ನ್ಯಾಚುರಲ್ ಪವರ್ ಇರುತ್ತೆ. ಅದನ್ನೇ ನಾವು ದೇವರು ಅಂತ ಹೇಳ್ತೇವೆ, ಅದನ್ನೇ ನಾವು ಆಶೀರ್ವಾದ ಅಂತ, ಬ್ಲೆಸ್ಸಿಂಗ್ಸ್ ಅಂತ ತಗೊಳ್ತೇವೆ ಅಲ್ವಾ. ಆ ಥರ ಮಿಸ್ಟೇಕ್ಸ್, ಆ ಥರ ಎರರ್ಸ್ ಅವಾಯ್ಡ್ ಆಗಬೇಕು ಅಂದರೆ ಒಂದು ದೇವರಿಗೆ ನಮಸ್ಕಾರ ಮಾಡಿ. ಸೊ ಎಕ್ಸಾಮ್ ಹಾಲಿಗೆ ಹೋಗಿ, ಈಗೆಲ್ಲ ಎಕ್ಸಾಮ್ ಹಾಲ್ ತನಕನೂ ಟೀಚರ್ಸ್ಗಳು ಹೋಗಿರ್ತಾರೆ, ಸೊ ಎಲ್ಲರನ್ನೂ ವಿಶ್ ಮಾಡ್ತಾರೆ, ಧೈರ್ಯವಾಗಿ ಅಟೆಂಡ್ ಮಾಡಿ. ಸೊ ಈ ಥರ ಅಂದರೆ ಮೈನರ್ ಮಿಸ್ಟೇಕ್ಸ್ ಅಂದರೆ ಅನ್ನೋಯಿಂಗ್ ಎರರ್ಸ್ ಅವಾಯ್ಡ್ ಆಗಲಿಕ್ಕೆ ಈ ಥರ ಒಂದು ಬ್ಲೆಸ್ಸಿಂಗ್ಸು ಕೂಡ ಅವಶ್ಯಕತೆ ಅಂಥೇಳಿ ನನ್ನ ಅನಿಸಿಕೆ. ಇನ್ನೊಂದು ಕೆಲವು ಸಜೆಷನ್ ಕೊಟ್ಬಿಡ್ತೀನಿ, ನನ್ನ ಮಿಸ್ಟೇಕಿಂದ ನಾನು ಕಲ್ತ್ಕೊಂಡಿದ್ದ ವಿಷಯಗಳು. ಖಂಡಿತ. ಪ್ರೀವಿಯಸ್ ಡೇ ದಯವಿಟ್ಟು ಮಕ್ಕಳುಗಳ ಪೇರೆಂಟ್ಸ್ ಯಾರಾಗಲಿ ನಿಮ್ಮ ಪೆನ್ನು ಪೆನ್ಸಿಲು ಏನಿದೆ ಎಲ್ಲ ರೆಡಿ ಮಾಡಿ ಹಿಂದಿನ ದಿನ ಇಟ್ಕೊಂಬಿಡಿ. ನಿಮ್ಮ ಯೂನಿಫಾರ್ಮ್ ಅಥವಾ ನಿಮ್ಮ ಬಟ್ಟೆ ಏನಾದ್ರು ಹಾಕೊಳ್ಳೋದು ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದ್ರ ಟೆನ್ಷನ್ ಇರಬಾರ್ದು ನಿಮಗೆ. ಮಾರ್ನಿಂಗ್ ಎದ್ಬೇಕು, ಹಾಲ್ ಟಿಕೆಟ್ ಎಲ್ಲ ರೆಡಿ ಮಾಡ್ಕೊಂಬಿಡಿ. ಪ್ರತಿಯೊಂದು ರೆಡಿ ಮಾಡ್ಕೊಂಡ್ರೆ ನೆಕ್ಸ್ಟ್ ಡೇ ಈ ಟೆನ್ಷನ್ ಇರಲ್ಲ. ಇನ್ನೊಂದು ನನಗೆ ಆಗಿದೆ ಎಕ್ಸ್ಪೀರಿಯನ್ಸ್ ಸರ್, ನಾನು ಹಾಸ್ಟೆಲ್ ಇದ್ದ ಟೈಮ್ 10th ಸ್ಟ್ಯಾಂಡರ್ಡ್ ಬರೀಬೇಕಾದ್ರೆ ಚೆನ್ನಾಗಿ ಏನೋ ಖಾರದ್ದೇನೋ ತಿಂದ್ಬಿಟ್ಟು ಎಲ್ಲ ಹೋದೆ. ಎಕ್ಸಾಮಲ್ಲಿ ಅಸಿಡಿಕ್ ರಿಫ್ಲೆಕ್ಷನ್, ನನಗೆ ಅಸಿಡಿಕ್ ರಿಫ್ಲೆಕ್ಸ್ ಆಗ್ತಾ ಇತ್ತು. ಸೊ ಹಾಗಾಗಿ ಊಟನೂ ಕೂಡ ಸ್ವಲ್ಪ ಮೈಲ್ಡ್ ಊಟಗಳನ್ನ ತಿನ್ಕೊಂಡಿದ್ವಿ. ಆ್ಯಕ್ಚುಲಿ ನಾರ್ತ್ ಇಂಡಿಯಾದಲ್ಲಿ ಇದು ಮಾಡ್ತಾರೆ ಸರ್, ಎಕ್ಸಾಮ್ ಹೋಗಕ್ಕೆ ಮುಂಚೆ ಮಕ್ಕಳಿಗೆ ಮೊಸರಿಗೆ ಸಕ್ಕರೆ ಹಾಕಿ ತಿನ್ಸ್ಬಿಟ್ಟು ಕಳಿಸ್ತಾರೆ. ಅಂದರೆ ಆ್ಯಕ್ಚುಲಿ ಇದು ಒಳ್ಳೆ ಶುಭ ಇದು ಅಂತ ಅರ್ಥ, ಬಟ್ ಆ್ಯಕ್ಚುಲಿ ಹೊಟ್ಟೆನೂ ಚೆನ್ನಾಗಿರುತ್ತೆ ಅಂತ ಹೇಳಿರುತ್ತೆ. ಸೊ ಹಾಗೆ ಸ್ವಲ್ಪ ಸೇಫ್ ಫುಡ್, ಕ್ಲೀನ್ ಫುಡ್ನ ತಿನ್ಕೊಂಡು ಹೋಗೋದು ಎಸೆನ್ಷಿಯಲ್ ಅಂತ ನಂಗೆ ಅನ್ಸುತ್ತೆ. ಈಗ ಇನ್ನು ಹೇಳಿದ್ರಲ್ಲ, ಇನ್ನೊಂದು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಏನಪ್ಪ ಅಂತಂದರೆ ಎಕ್ಸಾಮಿಗೆ ಹೋಗಬೇಕು, ಟೆನ್ಷನ್ನು, ಅಯ್ಯೋ ಇದು ಟೈಮ್ ಆಯಿತು ಹೊರಡು ಅಂತೇಳಿ ಬೆಳಗ್ಗೆ 8:30ಇಂದನೇ ಎಕ್ಸಾಮ್ ಹಾಲಿಗೆ ಹೋಗಲಿಕ್ಕೆ ಕಾಯ್ತಾ ಇರ್ತಾರೆ. ಅಷ್ಟೊಂದೆಲ್ಲ ಟೆನ್ಷನ್ ಆಗೋದು ಬೇಡ, ಮಾಮೂಲಿ ಎದ್ದೇಳಿ ಎಲ್ಲ ಸ್ವಲ್ಪ ಒಂದ್ಸರಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ಗ್ಲಾನ್ಸ್ ಮಾಡ್ಕೊಳ್ಳಿ, ತಪ್ಪಿಲ್ಲ. ಸೊ ಎಕ್ಸಾಮಿಗೆ ಹೋಗೋದಕ್ಕಿಂತ ಮುಂಚೆ ಚೆನ್ನಾಗೆ ತಿನ್ಕೊಂಡು ಹೋಗಿ. ಸೊ ಮಿನಿಮಮ್ ಆದ್ರೂ ಎನರ್ಜಿ ಇರೋಷ್ಟಾದ್ರೂ ತಿಂದಿರಬೇಕು. ಸೊ ಹಸುಕೊಂಡು ಎಕ್ಸಾಮ್ ಟೆನ್ಷನ್ನಲ್ಲಿ ತಿನ್ನೋದೇ ಇಲ್ಲ. ಅಲ್ಲಿ ಎಕ್ಸಾಮಿಗೆ ಹೋದಾಗ ಸುಸ್ತಾಗತ್ತೆ, ಅಲ್ಲಿ ಡಿಹೈಡ್ರೇಷನ್ ಥರ ಆಗುತ್ತೆ, ತಲೆ ತಿರುಗಿ ಬರುತ್ತೆ. ಈ ಥರದನ್ನೆಲ್ಲ ಅವಾಯ್ಡ್ ಆಗಬೇಕು ಅಂದರೆ ಸ್ವಲ್ಪ ತಿಂಡಿ ನೀರಿನ ಬಾಟ್ಲು, ಅದ್ರ ಜೊತೆಗೆ ನೀವು ಹೇಳಿದಾಗೆ ಜಾಮೆಟ್ರಿ ಬಾಕ್ಸು, ಎಸ್ಪೆಷಲಿ ಅಡ್ಮಿಷನ್ ಟಿಕೆಟ್ ಮರಿಬೇಡಿ. ಸೊ ಅದು ಜಾಮೆಟ್ರಿ ಬಾಕ್ಸಲ್ಲೇ ಇರಲಿ, ಅದನ್ನು ತೊಗೊಂಡೋಗಿ. ಇಲ್ಲ ಅಡ್ಮಿಷನ್ ಟಿಕೆಟ್ ಬಿಟ್ಟು ಹೋಗ್ಬಿಡ್ತೀರಿ, ಅಪ್ಪ ಅಮ್ಮನಿಗೆ ಅಮ್ಮ ತಂದಿಲ್ಲ, ಅಪ್ಪ ತಂದಿಲ್ಲ, ಅಲ್ಲಿ ಟೀಚರ್ಸಿಗೂ ಟೆನ್ಷನ್ನು. ಸೊ ಅಡ್ಮಿಷನ್ ಟಿಕೆಟ್ ತಂದಿಲ್ಲ ಹೀಗೆ ಅಂತೇಳಿ. ಕಂಫರ್ಟಬಲ್ ಬಟ್ಟೆನೂ ಹಾಕೊಂಡು ಹೋಗ್ಬೇಕು ಅಂತ. ಸೊ ಯೂನಿಫಾರ್ಮ್ ಹಾಕೊಂಡು ಹೋಗ್ಬೇಕಾ ಅಥವಾ ಕಲರ್ ಡ್ರೆಸ್ ಹಾಕೊಂಡು ಹೋಗ್ಬೇಕು? ಅದು ಈಗ ಎಲ್ಲ ಯೂನಿಫಾರ್ಮ್ನೇ ಪ್ರಿಫರ್ ಮಾಡ್ತಾರೆ ಕೆಲವು ಮಕ್ಕಳು, ಅದೆಲ್ಲ ಅವರ ಇದು. ಬಟ್ ಸ್ಕೂಲ್ನಲ್ಲಿ ಹೇಳೋದಾದ್ರೆ ಯೂನಿಫಾರ್ಮಿಗೆ
ಕೆಲವು ಸ್ಕೂಲ್ ಮೇಲೆ ಡಿಪೆಂಡ್ ಆಗುತ್ತೆ ಇದು. ಓಕೆ. ಯಾಕೆಂದ್ರೆ ಕೆಲವು ಅದೇ ಸ್ಕೂಲ್ನಲ್ಲಿ ಎಕ್ಸಾಮ್ ಬರೀತಾರೆ, ಕೆಲವರು ಬೇರೆ ಸ್ಕೂಲಿಗೆ ಹೋಗಿ ಎಕ್ಸಾಮ್ ಬರೀತಾರೆ. ಸೊ ಹಾಗಾಗಿ ಕೆಲವರು ಕಲರ್ ಡ್ರೆಸ್ ಹಾಕೊಂಡು ಹೋಗ್ತಾರೆ, ಅದು ನಿಮ್ಮ ಕಂಫರ್ಟಬಲ್ ಡ್ರೆಸ್ಸು. ಸೊ ಯೂಶಲಿ ಟೀಚರ್ಸ್ ಎಲ್ಲ ಸ್ಕೂಲ್ ಯೂನಿಫಾರ್ಮೇ ಹಾಕೊಂಡು ಹೋಗಿ ಅಂತ ಹೇಳಿ ಸಜೆಸ್ಟ್ ಮಾಡಿರ್ತಾರೆ. ಸೆಂಟರ್ ಬೇರೆ ಸೆಂಟರ್ ಹೋಗೋರು ಪ್ರಾಬ್ಲಿ ಮುಂಚೆನೆ ನಿಮ್ಮ ಅಪ್ಪ ಅಮ್ಮಂದ್ರು ಮಕ್ಕಳು ಬೇಡ, ಅಟ್ಲೀಸ್ಟ್ ಅಪ್ಪ ಅಮ್ಮಂದ್ರು ಯಾರು ಡ್ರಾಪ್ ಮಾಡ್ತಾರೆ ಸ್ಕೂಲ್ ಎಲ್ಲಿಂದ ಮೊದಲೇ ನೋಡ್ಕೊಂಡ್ಬಿಟ್ಟಿದ್ರೆ ಒಳ್ಳೇದು ಅನ್ಸುತ್ತೆ ನನಗೆ. ಟೆನ್ಷನ್ ಬೇಡ, ಮುಂಚೆನೆ ಕೊಟ್ಬಿಟ್ಟಿರ್ತಾರಲ್ಲ ಅಡ್ಮಿಷನ್ ಟಿಕೆಟ್, ಅದರಲ್ಲಿ ಎಲ್ಲ ಮೆನ್ಷನ್ ಆಗಿರುತ್ತೆ. ಅದೆಲ್ಲ ಏನು ಮಕ್ಕಳಿಗೆ ಆಗಲಿ ಪೇರೆಂಟ್ಸ್ಗೆ ಆಗಲಿ ಟೆನ್ಷನ್ ಇರೋದಿಲ್ಲ ಸರ್. ಮತ್ತೆ ನೀವು ಹೇಳಿದ್ದು 8:30 ಬೇಗ ಹೇಳ್ಬೇಡಿ, ಬೆಂಗಳೂರು ಮಕ್ಕಳಿಗೆ 8:30 ಹೇಳಿ, ನೀವು 2 hours ಬೇಕು. ಓಕೆ, ನಾವು ಮೈಸೂರವ್ರು ನಾವೆಲ್ಲ 10 ನಿಮಿಷ ಹೊರಟೋಗ್ಬೋದು ನಾವು. ಸೊ ಬೆಂಗಳೂರವ್ರು ಸ್ವಲ್ಪ ಟೈಮ್ ನೋಡಿಕೊಂಡು ನೀವು ರೀಚ್ ಆಗಿ. ಹೌದು ಸರ್, ಥ್ಯಾಂಕ್ ಯು. ಈಗ ನಾವು ಬೆಳಗ್ಗೆ ಆಯಿತು, ಎಕ್ಸಾಮ್ ಹಾಲ್ ಎಂಟರ್ ಆದೆ, ಕ್ವಶನ್ ಪೇಪರ್ ಕೈಗೆ ಬಂತು. ಈ ಕ್ವಶನ್ ಪೇಪರ್ ಕೈಗೆ ಬಂದಮೇಲೆ ಮಗು ಫಸ್ಟು ಏನು ಮಾಡಬೇಕು, ಯಾವ ಥರ ಎಕ್ಸಾಮ್ನ ಹ್ಯಾಂಡಲ್ ಮಾಡಬೇಕು, ಕ್ವಶನ್ಸ್ನ ಹ್ಯಾಂಡಲ್ ಮಾಡಬೇಕು, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ. ಓಕೆ. ಸೊ ಈಗಿನ ಮಕ್ಕಳುಗಳು ತುಂಬಾ ಪುಣ್ಯ ಮಾಡಿದ್ದೀರಾ. ಹೇಗೆ ಅಂತ ಅಂದರೆ, ಓದೋದಕ್ಕೆ ಅಂತಾನೆ ಕ್ವಶನ್ ಪೇಪರ್ನ ನೀವು ಗ್ಲಾನ್ಸ್ ಮಾಡೋದಕ್ಕೆ ಅಂತಾನೆ 15 ನಿಮಿಷ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಈಗ ನಾವೆಲ್ಲ 3 ಗಂಟೆ, ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ಪೇಪರ್ 3 hours ಬರಿತಾ ಇದ್ದೀವಿ ಅಂದರೆ ಈಗಿನ ಮಕ್ಕಳು 3.25 ಗಂಟೆ ಕೊಡ್ತಾರೆ. ಯಾಕೆ ಅಂದರೆ 15 ನಿಮಿಷ ಮಕ್ಕಳಿಗೆ ಓದೋದಕ್ಕೆ, ಕ್ವಶನ್ ಪೇಪರ್ನ ಓದೋದಕ್ಕೆ ಅಂತಾನೆ. ಸೊ ಫಸ್ಟ್ ಕ್ವಶನ್ ಪೇಪರ್ನ ಕೊಡ್ತಾರೆ, 15 ನಿಮಿಷ ಅವರು ಕ್ವಶನ್ ಪೇಪರ್ನ ಓದಬೇಕು, ಗ್ಲಾನ್ಸ್ ಮಾಡೋದು, ಅದಕ್ಕೆಲ್ಲ ಟೈಮ್ ಇರುತ್ತೆ. ಅದಾದಮೇಲೆ 15 ನಿಮಿಷ ಆದಮೇಲೆ ನಿಮಗೆ ಬರೆಯೋದಕ್ಕೆ ಕೊಡ್ತಾರೆ, ಆನ್ಸರ್ ಶೀಟ್ ಕೊಟ್ಟಿರ್ತಾರೆ, ಅದರಲ್ಲಿ ಅವರು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅದರಲ್ಲೂ ಅಷ್ಟೇ, ಈಗ ಯೂಶಲಿ ಫಸ್ಟ್ ಪೇಜಲ್ಲಿ ಏನಿರುತ್ತೆ ಅಲ್ಲಿ ಆಬ್ಜೆಕ್ಟಿವ್ ಟೈಪ್ಸ್ನ ಅಟೆಂಡ್ ಮಾಡಿ. ಸೊ ಈಗ 1 marks ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ ಅಲ್ವಾ, 1 mark ಕ್ವಶನ್ಸ್ ಏನಿರುತ್ತೆ ಅದು ಯೂಶಲಿ ಫಸ್ಟ್ ಶೀಟಲ್ಲಿ ಅದನ್ನು ಅಟೆಂಡ್ ಮಾಡಿ. ಫ್ರಂಟ್ ಅಥವಾ ಬ್ಯಾಕ್ ಏನು ಬರುತ್ತೆ ಅದರಲ್ಲಿ ಅಟೆಂಡ್ ಮಾಡೋದು ತುಂಬಾ ಒಳ್ಳೆಯದು. ಯಾಕೆ ಅಂತಂದರೆ ಇವ್ಯಾಲ್ಯೂಯೇಟರಿಗೆ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಒಂದು ಜೊತೆಗೆ ಕ್ವಶನ್ ನಂಬರ್ನ, ಪ್ರಾಪರ್ ಕ್ವಶನ್ ನಂಬರ್ನ ಬರೀರಿ. ಅದ್ರ ಜೊತೆಗೆ ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ABCD ಆಪ್ಷನ್ಸ್ ಇರುತ್ತೆ ಅಲ್ಲ, ಆ ಫಾರ್ ಎಕ್ಸಾಂಪಲ್ ಆಪ್ಷನ್ ಎ ಇದ್ದರೆ ಆಪ್ಷನ್ ವಿತ್ ಆನ್ಸರ್ ಎರಡೂ ಬರೀರಿ. ಕೆಲವ್ರು ಏನು ಮಾಡ್ತೀರಾ ಅಂದರೆ ಬರೀ ಆಪ್ಷನನ್ನು ಬರೀತೀರಾ, ಆನ್ಸರ್ ಬರೆಯೋದಿಲ್ಲ, ಅಲ್ಲಿ ಮಾರ್ಕ್ಸ್ ಹೊರಟೋಗುತ್ತೆ. ಅಂದರೆ ಮಾರ್ಕ್ಸ್ನ ಕಟ್ ಮಾಡಲಿಕ್ಕೆ ಇವ್ಯಾಲ್ಯೂಯೇಟರಿಗೆ ರೈಟ್ಸ್ ಇರುತ್ತೆ. ಅದೇ ಥರ ಕೆಲವ್ರು ಏನು ಮಾಡ್ತೀರಾ ಅಂದರೆ ಬರೀ ಆನ್ಸರ್ ಬರೀತಾರೆ, ಆಪ್ಷನ್ ಬರೆಯೋದಿಲ್ಲ. ಹಾಗಾಗಿ ಆಪ್ಷನ್ ಆ್ಯಂಡ್ ಆನ್ಸರ್ ಬೋತ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಆ ಎರಡೂ ಬರೀರಿ, ಯಾವುದೇ ಸಬ್ಜೆಕ್ಟ್ ಇರಲಿ, ಅದು ಕನ್ನಡ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಯಾವುದೇ ಸಬ್ಜೆಕ್ಟ್ ಇರಲಿ, ಆಪ್ಷನ್ನು ಮತ್ತು ಆನ್ಸರ್ ಎರಡೂ ಬರೀರಿ. ಅದು ಫಸ್ಟ್ ಶೀಟಲ್ಲೇ 1 ಮಾರ್ಕ್ಸಿಂದ ಬರೆಯೋ ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಸೆಕೆಂಡ್ ಶೀಟಿಂದ ಏನು ಮಾಡಿ ಅಂದರೆ ನಿಮಗೆ ಯಾವುದು ಈಸಿ ಇರುತ್ತೆ. ಈಗ ಮ್ಯಾಥ್ಸಲ್ಲಿ ತೊಗೊಳ್ಳೋದಾದರೆ ಫಸ್ಟು ಥಿಯರಮ್ಮು ಈ ಥರದ್ದನ್ನು ನೀವು ಬರಿತಾ ಹೋದರೆ ಅಲ್ಲಿ ಪ್ರಾಪರ್ ಕ್ವಶನ್ ನಂಬರ್ನ ಮೆನ್ಷನ್ ಮಾಡಿ ಆನ್ಸರ್ನ ಬರೀರಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಕ್ವಶನ್ ನಂಬರ್ನೇ ಹಾಕೋದಿಲ್ಲ, ಆನ್ಸರ್ನ ಬರೆದ್ಬಿಡ್ತಾರೆ, ಮಾರ್ಕ್ಸ್ ಕಟ್ ಮಾಡ್ಬೋದು. ಅಂದರೆ ಈಗ ಇವ್ಯಾಲ್ಯೂಯೇಟರ್ ವಿತೌಟ್ ಕ್ವಶನ್ ಮಾರ್ಕ್ಸ್ 0 ಆ ಥರ ಮಾರ್ಕ್ಸ್ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ಥರ ನಾವು ಟೀಚರಿಗೆ ಅಥವಾ ಇವ್ಯಾಲ್ಯೂಟರಿಗೆ ನಾವು ಆಪ್ಷನ್ ಕೊಡಬಾರ್ದು, ನಾವು ಕರೆಕ್ಟಾಗೆ ಬರೆದಿರಬೇಕು. ಅಲ್ಲಿ ಕ್ವಶನ್ ನಂಬರ್ನ ಕರೆಕ್ಟಾಗಿದ್ದರೆ ಅವ್ರಿಗೆ ಇವ್ಯಾಲ್ಯೂಟರಿಗೂ ಈಸಿ ಆಗುತ್ತೆ, ಮಾರ್ಕ್ಸನ್ನು ಎಲ್ಲೂ ಡಿಡಕ್ಟ್ ಆಗೋದಿಲ್ಲ. ಈ ಥರ ಆಗುತ್ತೆ. ಅದು ಒಂದು ಮಕ್ಕಳ ದಯವಿಟ್ಟು ಇದನ್ನು ಜ್ಞಾಪಕಟ್ಕೊಳ್ಳಿ, ತುಂಬ ಎಸೆನ್ಷಿಯಲ್. ನಾನು ಈ ಮಿಸ್ಟೇಕ್ಗಳು ಮಾಡಿದ್ದೀನಿ, ಎಷ್ಟೊಂದು ಸರಿ ರಾಂಗ್ ಕ್ವಶನ್ ನಂಬರ್ ಬರೆದು ಕರೆಕ್ಟ್ ಆನ್ಸರ್ ಬರೆದಿದ್ದೀನಿ, ನಂಗೆ ಮಾರ್ಕ್ಸ್ ಹೊರಟೋಗಿದೆ. ಹೌದು. ಅದಾದಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ನೀವು ಥಿಯರಮ್ ಬರೀತೀರಾ ಅಲ್ವಾ, ಥಿಯರಮ್ನ ಎಲ್ಲದನ್ನೂ ಬರೀತೀರಿ, ಡಯಾಗ್ರಾಮ್ನೇ ಬರೆಯೋದಿಲ್ಲ. ಸೊ ಇದು ಈ ಥರದ್ದು ಇವ್ಯಾಲ್ಯೂಷನಿಗೆ ಹೋದಾಗೆಲ್ಲ ನಾನು ನೋಡಿದ್ದೇನೆ. ಸೊ ಸುಮಾರು ಒಂದು 4-5 ಮಕ್ಕಳಂತೂ ಈ ಥರ ಮಿಸ್ಟೇಕ್ಸ್ ಮಾಡಿರ್ತಾರೆ. ಸೊ ಥಿಯರಮ್ ಎಲ್ಲ ಬರೀತೀರಿ, ಡಯಾಗ್ರಾಮ್ ಇರೋದಿಲ್ಲ, ಅಲ್ಲಿ 0 ಮಾರ್ಕ್ಸ್ ಆಗುತ್ತೆ. ಸೊ ಥಿಯರಮ್ ವಿತೌಟ್ ಡಯಾಗ್ರಾಮ್ ಕ್ಯಾರೀಸ್ 0 ಮಾರ್ಕ್ಸ್. ಹಾಗಾಗಿ ಥಿಯರಮ್ಮಿಗೆ ಡಯಾಗ್ರಾಮ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯು ಶುಡ್ ಡ್ರಾ ದ ಡಯಾಗ್ರಾಮ್. ಸೊ ಇಲ್ಲ ಅಂದರೆ ನಿಮಗೆ ಮಾರ್ಕ್ಸ್ ಹೊರಟೋಗುತ್ತೆ. ಅದು ಸಹ ತುಂಬಾ ಇಂಪಾರ್ಟೆಂಟು. ಎಲ್ಲ ಏನು ಮಾಡ್ತಾರೆ ಅಂದರೆ ಥಿಯರಮ್ ಎಲ್ಲ ಬರೀತಾರೆ, ಒಂದು ಚೂರು ಮಿಸ್ಟೇಕ್ ಇರೋದಿಲ್ಲ, ಪರ್ಫೆಕ್ಟಾಗಿರುತ್ತೆ, ಅದು ಡಯಾಗ್ರಾಮ್ ಇರೋದಿಲ್ಲ, 0 ಮಾರ್ಕ್ಸ್ ಆಗುತ್ತೆ. ನಾನೇ ಸ್ವಲ್ಪ ಕೊಡಬೇಕಲ್ವಾ ಸರ್? ಇಲ್ಲ, ಅದು ಈಗ ಯಾಕೆಂತಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ಇನ್ ಟ್ರಯಾಂಗಲ್ ABC ಅಂತ ಬರೀತಾನೆ, ಎಲ್ಲಿದೆ ABC, ಎಲ್ಲಿದೆ ಟ್ರಯಾಂಗಲ್, ಯಾವ ಟ್ರಯಾಂಗಲ್ ಎಲ್ಲಿ ಅಂತ. ಸೊ ಡೇಟಾ ಅಂತ ಗಿವನ್ ಟು ಪ್ರೂವ್ ಅಂತ ಬರಿತೇವಲ್ವಾ. ಸೊ ಈಗ ಪೈಥಾಗರಸ್ ಥಿಯರಮ್ ಅಂತಾನೆ ತಗೊಳ್ಳೋಣ. ಸೊ ಇನ್ ಟ್ರಯಾಂಗಲ್ ABC ಆಂಗಲ್ B is 90 degree ಅಂತ ಬರಿತೇವೆ. ಸೊ AC is hypotenuse ಅಂತ ಬರಿತೇವೆ. ಅಲ್ಲಿ ಡಯಾಗ್ರಾಮ್ ಇದ್ರೆ ಅಲ್ವಾ ನಾವು ಡಯಾಗ್ರಾಮ್ ಬೇಸಿಸ್ ಮೇಲೆ ಬರೆಯೋದು. ಸೊ ಟು ಪ್ರೂವ್, ಸೊ ಸ್ಕ್ವೇರ್ ಆಫ್ ಹೈಪೋಟೆನಸ್, ಸಿಂಪಲ್ ಸಿಲಿ ವಿಷಯಗಳು ಮಾರ್ಕ್ಸ್ ಹೊರಟೋಗುತ್ತೆ. ಸೊ ಈ ಥರ ಮಿಸ್ಟೇಕ್ಸ್ ಅವಾಯ್ಡ್ ಮಾಡಬೇಕು. ಈ ಥರ ತುಂಬ ಮಕ್ಕಳು ಮಿಸ್ಟೇಕ್ ಮಾಡ್ತಾರೆ, ಅದನ್ನು ಅವಾಯ್ಡ್ ಮಾಡಬೇಕು. ಸೊ ಎಲ್ಲ ಟೀಚರ್ಸ್ ಎಲ್ಲ ಸ್ಕೂಲ್ನಲ್ಲೂ ಹೇಳಿರ್ತಾರೆ,
ಇಲ್ಲೂ ಒಂದು ಅವಕಾಶ ಸಿಕ್ಕಿದೆ, ನಾನು ರಿಪೀಟ್ ಮಾಡ್ತಾ ಇದ್ದೇನೆ. ಸೊ ಥೇರಮ್ ಅಂತ ಬಂದಾಗ ಡಯಾಗ್ರಾಮ್ ಬರೀರಿ. ಸೊ ಈ ಥರದನ್ನೆಲ್ಲ ಈಗ ಇಲ್ಲ ಡಯಾಗ್ರಾಮ್ ಬರೀತಾರೆ, ನೇಮಿಂಗ್ ಮಾಡೋದಿಲ್ಲ, ಅದು ಮಿಸ್ಟೇಕ್ ಮಾಡ್ತಾರೆ. ಸೊ ಹಾಗಾಗಿ ನೇಮಿಂಗ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಥೇರಮ್ ಮತ್ತು ಡಯಾಗ್ರಾಮಲ್ಲಿ ಬಂದಾಗ. ಸೊ ಆ ಮಿಸ್ಟೇಕ್ಸ್ನ ಅವಾಯ್ಡ್ ಆಗುತ್ತೆ. ಸೂಪರ್ ಇನ್ಪುಟ್ಸ್ ಇವೆಲ್ಲ ಸರ್. ಈಗ ನನಗೆ ಅವೆಲ್ಲ ನೋಡ್ಕೊಂಡು ಈಸಿ ಇರೋದು ಫಸ್ಟ್ ಮಾಡಿದೆ, ಆಮೇಲೆ ಕಷ್ಟದ್ದು ಮಾಡ್ಕೊಂಡು ಹೋಗಿ ಶುರು ಮಾಡಿದೆ, ಎಲ್ಲ ಮುಗಿಸ್ದೆ. ಈಗ ನಾನು ಸ್ವಲ್ಪ ಅರ್ಲಿನೇ ಮುಗಿಸ್ತೆ ಅಂತ ಅನ್ಕೊಳ್ಳೋಣ. 3 hours ಇದೆ, 2.5 hours ಮುಗಿಸ್ಬಿಟ್ಟೆ. ನಾನು ಎದ್ದೋಗ್ಬಿಡೋದು ಒಳ್ಳೇದಾ, ಕೂತ್ಕೊಂಡು ಏನು ಮಾಡ್ಬೋದು ನಾನು? ಈಗ ನಿಮಗೆ ಎದ್ದೋಗೋದಕ್ಕೆ ನಿಮಗೆ ಒಂದು ಸೆಂಟ್ರಿಂದ ಕಳಿಸೋದಿಲ್ಲ, 2.5 hours 3 hours ತನಕ ಮಕ್ಕಳನ್ನು ಹೊರಗಡೆನೆ ಕಳಿಸೋದಿಲ್ಲ. ಓಕೆ, ಈಗ ಏನು ಮಾಡ್ಬೋದು ಸರ್ ಅಂದರೆ? ಸೊ ಮಕ್ಕಳಲ್ಲಿ ಕುತ್ಕೊಂಡಾಗ ಒಂದು ರಿವೈಸ್ ಮಾಡಿ, ಸೊ ಇದಂದರೆ ಗ್ಲಾನ್ಸ್ ಮಾಡಿ, ಸೊ ನಾನು ಏನು ಬರೆದಿದ್ದೇನೆ ಆನ್ಸರ್ ಸರಿ ಇದೆಯೋ ತಪ್ಪಿದೆಯೋ ಅದನ್ನು ನೋಡಿ. ಸೊ ಇದ್ರದ್ದು ಒಂದು ಟೈಮ್ ಮ್ಯಾನೇಜ್ಮೆಂಟಿಗೆ ಒಂದು ಐಡಿಯಾ ಕೊಡ್ತೇನೆ. ಫಾರ್ ಎಕ್ಸಾಂಪಲ್ 3 hours ನಾವು ಎಕ್ಸಾಮ್ ಬರಿತೇವೆ ಅಂದರೆ 180 minutes ಅಲ್ವಾ? ನಾವು ಎಕ್ಸಾಮ್ ಬರೆಯೋದು 80 marks ಪೇಪರ್. ಸೊ ಫಸ್ಟ್ ಲ್ಯಾಂಗ್ವೇಜ್ ಬಿಟ್ಟು ಆಯಿತಾ, 80 marks ಪೇಪರಿಗೆ ನಾವು ಎಕ್ಸಾಮ್ ಬರಿತೇವೆ. 180/80 ಅಂದರೆ 2.25 ಬರುತ್ತೆ ಆಯಿತಾ. ಅಂದರೆ 2 minutes 2.25 ನಿಮಿಷ. ಆ 1/4 ನಿಮಿಷ ಬಿಟ್ಬಿಡಿ. ಏನೋ ನಾನು ಪೆನ್ಸಿಲ್ ಶಾರ್ಪ್ ಮಾಡ್ಕೊಳ್ಳೋಕ್ಕೆ ಅಥವಾ ಪೇಜ್ ತಿರುಗಿಸೋದಕ್ಕೆ, ಅಡಿಷನಲ್ ಶೀಟ್ ಇಸ್ಕೊಳ್ಳೋದಕ್ಕೆ, ಇನ್ಯಾವುದೋ ಪರ್ಪಸ್ಸಿಗೆ 1/4 ನಿಮಿಷ ಪ್ರತಿ 2 ನಿಮಿಷ ಒಂದು ಮಾರ್ಕ್ಸಿಗೆ 2 ನಿಮಿಷ ಇದೆ ಅನ್ನೋದು ಒಂದು ಮೈಂಡ್ ಫಿಕ್ಸ್ ಮಾಡ್ಕೊಳ್ಳಿ. ಈಗ ಅಂದರೆ 2 ನಿಮಿಷ ಒಂದು ಮಾರ್ಕ್ಸಿಗೆ 2 ನಿಮಿಷ ಟೈಮ್ ಇದೆ, ಈ ಥರ ಟೈಮ್ ಹಾಳು ಮಾಡಿಬಿಡಿ. ಸೊ 1 ಮಾರ್ಕ್ಸಿಗೆ ಮ್ಯಾಕ್ಸಿಮಮ್ 2 ನಿಮಿಷ. ಈಗ ನಾನು ಒಂದು ಥೇರಮ್ನ ನಾನು ತುಂಬ ಪರ್ಫೆಕ್ಟಾಗಿ ನಾನು ಕಲ್ತಿದ್ರೆ 2 ನಿಮಿಷದಲ್ಲಿ ಒಂದು ಥೇರಮ್ನ ನಾನು ಬರಿಬೋದು. 2 ನಿಮಿಷದಲ್ಲಿ ಅಥವಾ 3 ನಿಮಿಷದಲ್ಲಿ ಒಂದು ಥೇರಮ್ನ ನಾನು ಬರಿಬೋದು. ಅಂದರೆ ವಿತಿನ್ 3 minutes ಐ ಕ್ಯಾನ್ ಸ್ಕೋರ್ 4 marks ಒಂದು ಥೇರಮ್. ಸೊ ಅದೇ ಥರ ಗ್ರಾಫ್. ಸೊ ವಿತಿನ್ 2 minutes ಐ ಕ್ಯಾನ್ ಡ್ರಾ ಒನ್ ಗ್ರಾಫ್. ಸೊ ಅಪ್ರಾಕ್ಸಿಮೇಟ್ಲಿ 4 marks 8 minutes ಅನ್ಕೊಂಡ್ರೆ ಬೇಗ ಮುಗಿಸಿದ್ರೆ ಮುಗಿಸ್ಬೋದು ಅಂತ ಹೇಳ್ತೀವಿ. ಈ ಥರ ಈಗ ಡೈರೆಕ್ಟ್ ಕ್ವಶನ್ಸಿಗೆ ನಾವು ಯಾಕೆ ಫಸ್ಟ್ ಬರೀರಿ ಅಂತ ಹೇಳ್ತಾ ಇದ್ದೇನೆ ಅಂದರೆ, ಈಗ ಡೈರೆಕ್ಟ್ ಕ್ವಶನ್ಸ್ನ ಇವ್ರು ಫಸ್ಟ್ ಅಟೆಂಡ್ ಮಾಡಿದರೆ ನೀವು ಅಲ್ಲಿ ನಿಮಗೆ ಈಗ 5 ನಿಮಿಷದಲ್ಲಿ ಒಂದು ಥೇರಮು ಒಂದು ಗ್ರಾಫ್ ಆಯಿತು ಅಂದರೆ 8 marks ಬಂದೋಯ್ತು ಅಲ್ವಾ? ಈ ಥರ ನಿಮಗೆ ಟೈಮ್ ಸೇವ್ ಆದಾಗ, ಈಗ ಒಂದು ಆಬ್ಜೆಕ್ಟಿವ್ ಟೈಪ್ಸಲ್ಲಿ ಈಗ ನಾಲೆಡ್ಜ್ ಬೇಸಲ್ಲಿ ಇರುತ್ತೆ, ಕ್ವಶನ್ ಪೇಪರು ಡಿಫಿಕಲ್ಟಿ ಲೆವೆಲ್ ಇರುತ್ತೆ. ಈ ಥರ ನಿಮಗೆ ಯಾವುದೋ ಎಲ್ಲದನ್ನು ನೀವು ಓದಿರ್ತೀರಿ ಅನ್ನೋದೇ, ನಾವು ಓದಿರೋದೇ ಎಲ್ಲದೂ ಬರುತ್ತೆ ಅನ್ನೋದು ಇರೋದಿಲ್ಲ ಅಲ್ವಾ? ಯಾವುದೋ ಒಂದು ಕ್ವಶನ್ ಡಿಫಿಕಲ್ಟ್ ಲೆವೆಲ್ ಕ್ವಶನ್ ಇರುತ್ತೆ, ಅದನ್ನು ನಾನು ಲಾಸ್ಟಿಗೆ ಇಟ್ಕೊಳ್ಳೋದು. ಫಸ್ಟಿಗೆ ಯಾವುದೋ ಕಷ್ಟದ ಕ್ವಶನನ್ನೇ ನಾನು ಸಾಲ್ವ್ ಮಾಡ್ತಾ ಕೂತ್ಕೊಂಡು ಅರ್ಧ ಗಂಟೆ ಹಾಳು ಮಾಡಿಬಿಟ್ರೆ ನಾನು ಮಿಕ್ಕಿದ್ದು ಬರಿಬೇಕಾದ್ರೆ ಮೈಂಡಲ್ಲಿ ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಸೊ ಇನ್ ಟೆನ್ಸ್ಡ್ ಮೈಂಡಲ್ಲಿ ನಾವು ಏನು ಬರೆದ್ರೂ ಪರ್ಫೆಕ್ಟ್ನೆಸ್ ಇರೋದಿಲ್ಲ. ಹಾಗಾಗಿ ನನಗೆ ಗೊತ್ತಿರೋದನ್ನು ಫಸ್ಟ್ ನೀವೆಲ್ಲದನ್ನು ಅಟೆಂಡ್ ಮಾಡಿಬಿಡಿ ಆಯಿತಾ. 1 ಮಾರ್ಕ್ಸಿಂದ ಹೇಳಿದೆ ಅಲ್ವಾ MCQ, ಅದನ್ನು ಫಸ್ಟ್ 2 pagesಲ್ಲಿ ಬರೀರಿ. ರಿಮೈನಿಂಗ್ ನೆಕ್ಸ್ಟ್ ಪೇಜಸ್ಸಿಂದ 3rd ಪೇಜಿಂದ ಡೈರೆಕ್ಟ್ ಕ್ವಶನ್ಸ್ ಯಾವುದಿದೆ ಅದೆಲ್ಲದನ್ನು ಅಟೆಂಡ್ ಮಾಡ್ತಾ ಬನ್ನಿ. ಸೊ ನೀವು ಯಾವುದೋ ಒಂದು ಮಧ್ಯದಲ್ಲಿ ಒಂದು 4 ಮಾರ್ಕ್ಸಿಂದ ಯಾವುದೋ ಒಂದು ಕ್ವಶನ್ ತುಂಬ ಕಷ್ಟದ ಕೊಟ್ಬಿಟ್ಟಿದ್ದಾರೆ ಅಂದರೆ, ನಿಮಗೆ ಯಾವುದೋ ಓದಿಲ್ಲ ಅಥವಾ ಏನೋ ಕಷ್ಟದಿದೆ ಅಥವಾ ಏನೋ ಟ್ವಿಸ್ಟ್ ಮಾಡಿದ್ದಾರೆ ಅಂತ ಅನಿಸಿದರೆ ಅದನ್ನು ಲಾಸ್ಟಿಗೆ ಇಟ್ಕೊಳ್ಳಿ. ಆ ಕ್ವಶನ್ ನಂಬರ್ನ ಕರೆಕ್ಟಾಗಿ ಹಾಕಿ ಇದೆಲ್ಲದನ್ನು ನೀವು ಬರ್ದಿರೋದನ್ನು ನಿಮಗೆ ಬರೋದನ್ನೆಲ್ಲ ಫಸ್ಟ್ ಬರೆದ್ರೆ ಟೈಮ್ ಉಳಿಯುತ್ತಲ್ವ. ಲಾಸ್ಟಿಗೆ ನಿಮಗೆ 20 ನಿಮಿಷ ಉಳಿಬೋದು, ಅರ್ಧ ಗಂಟೆ ಉಳಿಬೋದು. ಈ ಸಮಯದಲ್ಲಿ ಆ ಕಷ್ಟದ ಕ್ವಶನನ್ನು ನೀವು ಸಾಲ್ವ್ ಮಾಡ್ತಾ ಬನ್ನಿ. ಇದು ನನ್ನ ಒಂದು ಅನುಭವನೂ ಕೂಡ. ಸೂಪರ್ ಸರ್. ನಾನು ಒಂದೇ ಒಂದು ಆ್ಯಡ್ ಮಾಡ್ತೀನಿ ಹೇಳೋದಕ್ಕೆ. ಓಕೆ, ನೀವು ಈಸಿ ಯಾವ್ದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅಂತ ನೀವು ಬರಿತಾ ಇರ್ತೀರಲ್ಲ, ಅಲ್ಲಿ ಸ್ವಲ್ಪ ಜಾಸ್ತಿ ನಿಗಾ ವಹಿಸಿ. ಯಾಕಂದ್ರೆ ಅಲ್ಲಿ ನೀವು ಓವರ್ ಕಾನ್ಫಿಡೆನ್ಸ್ ಆಗುತ್ತೆ. ಯಾಕಂದ್ರೆ ನಾನು ಅಲ್ಲೇ ಮಿಸ್ಟೇಕ್, ನಂಗೆ ಗೊತ್ತು ಟಕ ಬರ್ಬಿಟ್ಟಿರ್ತೇನೆ, ರೂಟ್ 64 ಅದೇ ಹೇಳಿದ್ರೆ ಆ ಥರ. ಸೊ ಇಲ್ಲಿ ಸ್ವಲ್ಪ ಮಕ್ಕಳ ಪೇರೆಂಟ್ಸ್ ಆಗಲಿ ಮಕ್ಳಿಗೆ ಹೇಳಿ, ಸ್ವಲ್ಪ ಇಲ್ಲಿ ನಿಗಾ ವಹಿಸೋಕೆ ಹೇಳಿ. ಫಸ್ಟ್ ಈಸಿಯಾಗಿ ಬರೆಯೋದನ್ನ ಆರಾಮಾಗಿ ಪೇಷಂಟಾಗಿ ಕ್ಲೀನಾಗಿ ಬರ್ಕೊಂಡು ಹೋಗಿ, ಟೈಮ್ ಸರ್ ಹೇಳ್ದಂಗೆ ನಿಮ್ಗೆ 5 minutes ಸಾಕು, ಅದು ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ಗೆ ಹೋಗೋದ್ರೆ ಒಳ್ಳೇದು. ನೀವು ಹೇಳಿದ ಮಿಸ್ಟೇಕ್ ನಾನು ಮಾಡಿದ್ದೀನಿ ಸರ್. ಕಷ್ಟ ಸ್ಟಾರ್ಟಿಂಗಲ್ಲಿ ನಾನು ಒಂದು ಆರ್ಡರ್ ಮಾಡ್ಕೊಂಡು ಹೋಗ್ಬಿಡ್ತಿದ್ದೆ. ನಾನು ಮೊದಲು ಕ್ವಶನ್ ಪೇಪರ್ನ ಮಾಡ್ಬೇಕಾದ್ರೆ ಯಾವುದೋ ಒಂದು ಸಿಗಾಕೊಂಡ್ಬಿಡ್ತಿದ್ದೆ. ಆಮೇಲೆ ಲಾಸ್ಟಲ್ಲಿ ನನಗೆ ಈಸಿ ಮಾಡೋಕ್ಕೆ ಟೈಮೇ ಸಿಗ್ತಿರಲಿಲ್ಲ. ಈಗ ನೀವು ಅಂತಲ್ಲ ನಾನು ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ ಲೈಫಲ್ಲಿ ಈ ಥರ ಮಿಸ್ಟೇಕ್ಸ್ ನಾವು ಮಾಡಿರ್ತೇವೆ. ಅದನ್ನ ಗೈಡ್ ಮಾಡಿದ್ರೆ ಆ ಥರ ಮಿಸ್ಟೇಕ್ಸ್ ಅವಾಯ್ಡ್ ಆಗಬೇಕು ಅನ್ನೋ ಒಂದು ನಮ್ಮ ಮತ್ತೆ ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡಕ್ಕೆ ಹೇಳಿದ್ರಲ್ಲ, ಅದನ್ನು ಇದೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು ನೀವು. 2 minutes per minute per marks ಅಂತಿದೆಯಲ್ಲ, ಸೊ ಇದೆಲ್ಲ ನೀವೇನು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ಅರ್ಥ ಏನದು, ಎಷ್ಟು ಟೈಮ್ ತೊಗೊಂಡೆ ಅಂತ ನಿಮಗೆ ಒಂದು ಗೊತ್ತಾಗ್ತಾ ಹೋಗುತ್ತೆ. ಅವಾಗ ಗೊತ್ತಾದರೆ ಎಕ್ಸಾಮಲ್ಲಿ ನಿಮ್ಗೆ ಟೆನ್ಷನ್ ಇರಲ್ಲ. ಟೆನ್ಷನ್ ಇಲ್ಲ ಅಂದರೆ ನೀವು ಆರಾಮಾಗಿ ಬರೀಬೋದು ಅರ್ಥ, ಗೊತ್ತಿರೋದೆಲ್ಲ ಬರೀಬೋದು ಅಂತ ಅರ್ಥ ಅಲ್ವಾ? ಸೊ ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಜೀವನದಲ್ಲೂ ಅಷ್ಟೇ, ಪರೀಕ್ಷೆಯಲ್ಲೂ ಅಷ್ಟೇ ಲೆಕ್ಕಾಚಾರ ತುಂಬಾ ಇಂಪಾರ್ಟೆಂಟ್. ಅಬ್ಸಲ್ಯೂಟ್ಲಿ ಸರ್. ಸೊ ಸೇಮ್ ಹೋಲ್ಡ್ಸ್ ಗುಡ್ ಫಾರ್ ಸೈನ್ಸ್ ಎಲ್ಲ ಸಬ್ಜೆಕ್ಟಿಗೂ ಹಾಗೇನೆ. ಓಕೆ ಸೂಪರ್ ಸರ್. ಈಗ ಲ್ಯಾಂಗ್ವೇಜಲ್ಲಿ ಬಂದಾಗ ಎಸ್ಸೆ ರೈಟಿಂಗ್ ಇರುತ್ತೆ, ಈ ಥರ ಯಾವುದು ಅವರಿಗೆ ಈಸಿ ಇರುತ್ತೆ ಆ ಥರದನ್ನೆಲ್ಲ ಫಸ್ಟ್ ಬರೆದ್ಬಿಟ್ರೆ ಅವ್ರು ನೆಕ್ಸ್ಟ್ ಅವರಿಗೆ ಕಷ್ಟದ ಕ್ವಶನ್ ಇದ್ದಾಗ ಅಲ್ಲಿ ಟೈಮು ಲಾಸ್ಟಿಗೆ ಉಳಿಸ್ಕೊಂಡು ಆ ಥರದನ್ನು ಬರೆಯೋದು ಒಳ್ಳೆ. ಪರ್ಫೆಕ್ಟ್ ಸರ್, ಸೂಪರ್ ಸರ್. ಸೊ ಈ ಕೆಲವು ಜನರಲ್ ಕ್ವಶನ್ಸ್ ಅಂದರೆ ನಾವೆಲ್ಲ ಮಕ್ಳುಗಳು ಮಾತಾಡ್ತಿದ್ದೆ, ಎಲ್ಲ ಎಕ್ಸಾಮ್ ಬಗ್ಗೆ ಮಾತಾಡ್ಕೊಂಡ್ವಿ, ಎಲ್ಲ ತಿಳ್ಕೊಂಡ್ವಿ ನಾವು. ಕೆಲವು ಡಿಸ್ಕಷನ್ ಮಾಡೋಣ ಸರ್. ಗ್ರೂಪ್ ಸ್ಟಡಿ ಮಾಡಬೇಕಾ ಮಾಡಬಾರ್ದಾ?
ಸೊ ಇದು ಗ್ರೂಪ್ ಸ್ಟಡಿ ಅನ್ನೋದು ನೀವು ಇವತ್ತಿಂದ ಮಾಡೋದು ಅಥವಾ ಎಕ್ಸಾಮ್ ಹಿಂದಿನ ದಿವಸದ ಯಾವ್ದು ಕೇಳ್ತಾ ಇದ್ದೀರಾ? ನಮ್ದಂತೂ ಗ್ರೂಪ್ ಸ್ಟಡಿ ಅಂದ್ರೆ ಹಾರ್ಟ್ ಹೊಡೆಯೋದು ಸರ್ ನಮ್ಮಲ್ಲಂತೂ. ನಾವು ನೀವು ಯಾವ್ದ್ರ ಬಗ್ಗೆ ಕೇಳ್ತಾ ಈಗ ಒಂದ್ ತಿಂಗಳಿದೆ ಅಂತ ತಿಳ್ಕೊಳ್ಳಿ, ಈಗಿಂದ ನನ್ನ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಗ್ರೂಪ್ ಸ್ಟಡಿ ಮಾಡೋದು ಒಳ್ಳೇದಾ ಬೇಡವಾ? ಇಲ್ಲ, ಅದು ಒಳ್ಳೆ ಪ್ರಶ್ನೆ ಕೇಳಿದಿರಿ. ಸೊ ನನ್ನ ಪ್ರಕಾರ ಗ್ರೂಪ್ ಸ್ಟಡಿ ಈಗ ಒಂದು ತಿಂಗಳಿರೋದ್ರಿಂದ ಬೇಡ. ಯಾಕೆಂತಂದ್ರೆ ಈಗ ನಿಮ್ಮ 4 ಜನ ಇರ್ತೀರಿ, ಒಬ್ಬನು ತುಂಬಾ ಚೆನ್ನಾಗಿ ಓದೋನ್ ಇರ್ತಾನೆ, ಅವನು ನೋಡಿ ನಮಗೆ ಒಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರುತ್ತೆ. ಒಂದು ಅಷ್ಟು ಚೆನ್ನಾಗಿ ಓದ್ತಾ ಇದ್ದಾನೆ, ನನಗೇನು ಬರ್ತಾ ಇಲ್ಲ, ಆ ಥರದ್ರಲ್ಲೇ ಮೈಂಡ್ನಲ್ಲಿ ಕಾನ್ಫಿಡೆನ್ಸ್ ಬರೋದಿಲ್ಲ. ಹಾಗಾಗಿ ಬೇಡ. ಅಥವಾ ಇನ್ನೊಬ್ಬನಿಗೆ ಏನಾಗುತ್ತೆ, ನನ್ನ ಜೊತೆ ಇರೋರಿಗೆ 3 ಜನ ಇದ್ದಾರೆ, ನನಗೆಲ್ಲ ಬರುತ್ತೆ, ಅವ್ರಿಗೆ ಏನು ಬರಲ್ಲ, ನನಗೆಲ್ಲ ಬರುತ್ತೆ, ಓವರ್ ಕಾನ್ಫಿಡೆನ್ಸು ಬಿಲ್ಡಪ್ ಆಗುತ್ತೆ. ಸೊ ಹಾಗಾಗಿ ಗ್ರೂಪ್ ಸ್ಟಡಿ ಬೇಡ. ಅದ್ರ ಜೊತೆಗೆ ನಿಮ್ಮ ಪ್ರಶ್ನೆ ಒಳ್ಳೆ ಸೂಕ್ತವಾದ ಟೈಮ್ನಲ್ಲಿ ಕೇಳಿದ್ದೀರಿ. ಏನು ಮಾಡ್ತೀರಾ ಅಂತಂದರೆ, ನೀವು ಓದ್ತಾ ಇರ್ತೀರಿ, ಈಗ 1 ತಿಂಗಳಿಂದ ಓದ್ತಾ ಇರ್ತೀರಿ, ಓದಬೇಕಾದ್ರೆ ನಿಮ್ಗೆ ಯಾವುದೋ ಒಂದು ಇದರಲ್ಲಿ ಡೌಟ್ಸ್ ಬರುತ್ತೆ. ಸೊ ಈಗ ಡೌಟ್ ಬರ್ತಿದ್ದಂಗೆನೇ ಫ್ರೆಂಡಿಗೆ ಫೋನ್ ಮಾಡ್ತೀರಿ, ಡೌಟ್ ಕೇಳೋದಕ್ಕೆ ಅಂತ ಫೋನ್ ಮಾಡ್ತಾರೆ. ಸೊ ಅಲ್ಲಿ ಡೌಟ್ ಕೇಳೋದು ಬಿಟ್ಟು ಮಿಕ್ಕಿದೆಲ್ಲ ಕೆಲಸ ಆಗಿರುತ್ತೆ. ಹಾಗಾಗಿ ನಿಮಗೆ ಯಾವುದೇ ಡೌಟ್ಸ್ ಬಂದರೆ ಜಸ್ಟ್ ನೋಟ್ ಡೌನ್ ಮಾಡ್ಕೊಳ್ಳಿ. ಒಂದು ಲಾಸ್ಟ್ ಪೇಜಲ್ಲಿ ಅಥವಾ ಒಂದು ನೋಟ್ಬುಕ್ಕಲ್ಲಿ ನೋಟ್ ಡೌನ್ ಮಾಡ್ಕೊಳ್ಬೇಕು, ಯಾವುದೇ ಸಬ್ಜೆಕ್ಟ್ ಇರಲಿ. ಅದನ್ನು ನೆಕ್ಸ್ಟ್ ಡೇ ಸ್ಕೂಲಿಗೆ ಹೋಗ್ತೀರಲ್ವಾ, ನಿಮ್ಮ ಕನ್ಸರ್ನ್ ಟೀಚರ್ಗೆ ಭೇಟಿ ಮಾಡಿ ಅವ್ರ ಹತ್ರ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳಿ. ನಿಮ್ಮ ಟೀಚರ್ ಪರ್ಫೆಕ್ಟಾಗಿ ಡೌಟ್ ಕ್ಲಿಯರ್ನ ಮಾಡ್ತಾರೆ ಖಂಡಿತ. ಟೀಚರಿಗೆ ಮತ್ತೆ ಫೋನ್ ಮಾಡಿ ಎಲ್ಲ ಕೇಳಬೇಡಿ, ಮನೆಗೆ ಹೋಗಿ ಕೇಳೋದೆಲ್ಲ ಮಾಡ್ತಾರೆ ಅಲ್ಲಿ, ಯಾಕೆಂದರೆ ಟೈಮ್ ಹಾಳು ಮಾಡ್ತೀರಾ. ನೆಕ್ಸ್ಟ್ ಡೇ ಸ್ಕೂಲಿಗೆ ಹೋಗ್ತೀರಲ್ವಾ, ಅಲ್ಲಿ ಕೇಳಿ ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಒಂದು ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಹೋಗಿ ಇನ್ನು ಅರ್ಧ ಗಂಟೆ, ಹೋಗೋದಕ್ಕೆ ಅರ್ಧ ಗಂಟೆ, ಬರೋದಕ್ಕೆ ಅರ್ಧ ಗಂಟೆ. ಸೊ ಫೋನಿಗೆ ಮಾಡಿ ಅಲ್ಲಿ 10 ನಿಮಿಷ ಹಾಳು ಮಾಡೋದು, ಈ ಥರ ಟೈಮ್ನ 1 ನಿಮಿಷ ಇರ್ಬೋದು, ಟೈಮ್ನ ಹಾಳು ಮಾಡಬೇಡಿ. ನೋಟ್ ಡೌನ್ ಮಾಡ್ಕೊಳ್ಳಿ, ಒಂದು ಸರಿ ಅಥವಾ 2 ದಿನಕ್ಕೊಂದ್ಸರಿ ಡೌಟ್ ಕ್ಲಿಯರ್ನ ಮಾಡ್ಕೊಳ್ಳಿ. ಈಗ ಸ್ಟಡಿ ಹಾಲಿಡೇಸ್ ಬಂದಾಗಲೂ ಅಷ್ಟೇ, ನೀವು ಹೇಳ್ದಂಗೆ ಫ್ರೆಂಡಿಗೆ ಕೇಳ್ತೇನೆ, ಫ್ರೆಂಡ್ ಮನೆಗೆ ಹೋಗಿ ಬರ್ತೇನೆ ಅಂತ ಹೊರಟೋಗ್ಬಿಡ್ತಾರೆ. ಅಲ್ಲಿ ಹರಟೆ ಹೊಡ್ಕೊಂಡು ಬರೋದು, ಸುಮ್ಮನೆ ಸಮಯ ಹಾಳು ಮಾಡೋದು. ಅದ್ರ ಜೊತೆಗೆ ಇನ್ನೊಂದು ಒಳ್ಳೆ ಇದನ್ನು ಹೇಳ್ತೇನೆ, ಎಸ್ಪೆಷಲಿ ಬಾಯ್ಸ್ಗೆ. ಮನೇಲಿ ಗಾಡಿ ಇರುತ್ತೆ, ಸ್ಟಡಿ ಹಾಲಿಡೇಸ್ ಇರುತ್ತೆ, ಅಥವಾ ನಾನು ಫ್ರೆಂಡ್ ಮನೆಗೆ ಹೋಗಬೇಕು ಅಂತ ಗಾಡಿ ತೊಗೊಂಡು ಹೊರಟೋಗೋದು. ಸೊ ಇದನ್ನೇನು ಮಾಡ್ತೀರ, ಒಂದು ನಿಮಗೆ 18 ಇಯರ್ಸ್ ಆಗಿಲ್ಲ, 2ನೇದು ಪೊಲೀಸವ್ರು ಹಿಡಿತಾರೆ ಬಿಡ್ತಾರೆ, ಸೆಕೆಂಡರಿ ನೀವು ಹೋಗ್ಬೇಕಾರೆ ಬಿದ್ದು ಏನಾದರೂ ಕೈ ಫ್ರ್ಯಾಕ್ಚರ್ ಮಾಡ್ಕೊಂಡ್ರಿ. ಈಗ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನನ್ನ ಸ್ಟೂಡೆಂಟ್ಸ್ನೇ ನನ್ನ ಅನುಭವದಲ್ಲಿ ನೋಡ್ತಾ ಇದ್ದೇನೆ, ಎಕ್ಸಾಮ್ ಟೈಮ್ನಲ್ಲಿ ಬಿದ್ದು ಕೈ ಫ್ರ್ಯಾಕ್ಚರ್ ಮಾಡ್ಕೊಂಡ್ಬಿಟ್ಟ ಒಬ್ಬ. ಸೊ ಕೈ ಫ್ರ್ಯಾಕ್ಚರ್ ಮಾಡ್ಕೊಂಡು ಅದು ಬಲಗೈಗೆ ಹೋಯ್ತು. ಇದು ಇಯರ್ ಹೋಯ್ತು ಅನ್ನೋದಕ್ಕಿಂತ ಈಗ ಆಮೇಲೆ ಪರ್ಮಿಷನ್ ತಗೊಳ್ಬೇಕು, ಅದಕ್ಕೆಲ್ಲ ಮತ್ತೆ ಫಾಸ್ಟ್ ರೈಟಿಂಗ್ ಬರೋ ಆಗೋದಿಲ್ಲ, ಈ ಥರ ಎಲ್ಲ ಆಗತ್ತೆ. ಹಾಗಾಗಿ ಸೊ ವೆಹಿಕಲ್ನ ಅವಾಯ್ಡ್ ಮಾಡಿ, ಸೊ ಫ್ರೆಂಡ್ಸ್ ಮನೆಗೆ ಹೋಗೋದನ್ನ ಅವಾಯ್ಡ್ ಮಾಡಿ. ಸೊ ಎಸ್ಪೆಷಲಿ ಫೋನಿಂದ ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಫೋನನ್ನಂತೂ ಅವಾಯ್ಡ್ ಮಾಡಿ. ಅದೇ ಥರ ಗ್ರೂಪ್ ಸ್ಟಡಿನೂ ಅವಾಯ್ಡ್ ಮಾಡಿ. ಯಾಕೆಂದರೆ ಇದು ನನ್ನ ಪರ್ಸನಲ್ ಅನುಭವ, ಜೊತೆಗೆ ಸಜೆಷನ್ ಕೂಡ. ಯಾಕೆಂದರೆ ಸಮಯ ನಮಗೆ ತುಂಬಾನೇ ಇಂಪಾರ್ಟೆಂಟ್, ಟೈಮ್ ಸೇವ್ ಮಾಡೋದು. ಶ್ರೀಮಂತ ಮನೆ ಪಾಠ ತೊಗೊಂಡಿದ್ರೆ ಅಕಸ್ಮಾತ್ ನೀವುಗಳು, ನಿಮಗೆ ಡೌಟ್ ಕೇಳೋ ಅವಶ್ಯಕತೆ ಇಲ್ಲ. ಶ್ರೀಮಂತ ಮನೆ ಪಾಠ ಚಾಪ್ಟರ್ ತೆಗೆದು ಒಂದ್ಸರಿ ರಿವೈಸ್ ಮಾಡ್ಕೊಂಡ್ರೆ ನಿಮ್ಗೆ ಎಲ್ಲ ಸಬ್ಜೆಕ್ಟೂ ಈಸಿಯಾಗಿ ಅರ್ಥ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಟೀಚರ್ಸ್ ನಿಮ್ಗೆ ಅದನ್ನ ಹೇಳ್ಕೊಟ್ಟಿರ್ತಾರೆ, ಈಸಿಯಾಗಿ ನಿಮ್ಗೆ ಎಲ್ಲ ವಿಷಯಗಳು ಗೊತ್ತಾಗುತ್ತೆ. ಶ್ರೀಮಂತ ಮನೆ ಪಾಠ ಅನ್ನೋದು ಒಂದು ಎನ್ಸೈಕ್ಲೋಪೀಡಿಯಾ ಇದ್ದಂಗೆ. ಸೊ ನಿಮ್ಮ ಒಂದು ಪರ್ಟಿಕ್ಯುಲರ್ ಯಾವುದೇ ಸಬ್ಜೆಕ್ಟಿಗೆ ಇರ್ಬೋದು, ಯಾವುದೇ ಲೆಸನ್ಗೆ ಇರ್ಬೋದು, ಪರ್ಟಿಕ್ಯುಲರ್ ಲೆಸನ್ನೇ ನೀವು ನೋಡ್ಬೋದು, ಪರ್ಟಿಕ್ಯುಲರ್ ಸಬ್ಜೆಕ್ಟನ್ನೇ ನೀವು ನೋಡ್ಬೋದು. ಅದೊಂಥರ ಎನ್ಸೈಕ್ಲೋಪೀಡಿಯಾ ಥರ ನಿಮಗೆ ಎಲ್ಲದನ್ನು ನಿಮಗೆ ಅದರಲ್ಲಿ ಅವೈಲಬಿಲಿಟಿ ಇದೆ. ಎಲ್ಲ ಸೋರ್ಸು ಅದರಲ್ಲಿ ಇದೆ. ಅದರಲ್ಲಿ ನೀವು ಟೀಚರ್ ಹತ್ರ ನೀವು ಹೋಗೋದಲ್ಲ, ಟೀಚರೇ ನಿಮ್ಮ ಮನೆಗೆ ಬಂದಿರುತ್ತೆ. ಸೊ ಇದನ್ನ ನಾವು ಹೇಳೋದಕ್ಕೆ ಇಷ್ಟಪಡ್ತೇವೆ. ಸರ್, ಈಗ ಇನ್ನೊಂದು ಈಗ ವೆರಿ ಇಂಪಾರ್ಟೆಂಟ್ ಕ್ವಶನ್. ಈಗ ಚಾಂಪಿಯನ್ಸ್ ಟ್ರೋಫಿ ನಡೀತಾ ಇದೆ, ಕ್ರಿಕೆಟ್ ನಡೀತಾ ಇದೆ, ತುಂಬ ಇಂಪಾರ್ಟೆಂಟ್ ಸರ್. ಇಂಡಿಯಾ ಆಡ್ತದೆ, ಪಾಕಿಸ್ತಾನ ಆಡ್ತಾ ಇದೆ. ಈಗ ಫೆಬ್ರವರಿ 20 ಶುರುವಾಗಿ ಮಾರ್ಚ್ 10 ತನಕ ನಡೀತಾ ಇರ್ತದೆ. ಅದು ಎಕ್ಸಾಮ್ ಇಂಪಾರ್ಟೆಂಟಾ, ಚಾಂಪಿಯನ್ಸ್ ಟ್ರೋಫಿ ಇಂಪಾರ್ಟೆಂಟಾ ಸರ್? ಸೊ ಈಗ ಯಾರೇ ಸೆಂಚುರಿ ಹೊಡೆದ್ರು, ಯಾರೇ ವರ್ಲ್ಡ್ ಕಪ್ ಅಥವಾ ಚಾಂಪಿಯನ್ಸ್ ಟ್ರೋಫಿ ಗೆದ್ರು ನಮಗೆ ಯಾರು ಎಂಥದ್ದು ಕೊಡೋದಿಲ್ಲ ಅಲ್ವಾ. ಸೊ ಹಾಗಾಗಿ ನಮಗೆ ನಾವು ಚಾಂಪಿಯನ್ ಆಗಬೇಕು ಅಂದರೆ ನಮ್ಮ ಪರೀಕ್ಷೆಯಲ್ಲಿ ನಾವು ಚಾಂಪಿಯನ್ ಆಗಬೇಕು. ಸೊ ನಮ್ಮ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ನ ತೊಗೊಂಡ್ರೆ ನಾವೇ ಚಾಂಪಿಯನ್ಸ್ ಆಗ್ತೇವೆ. ಸೊ ಈಗ ಇಂಡಿಯಾನೇ ಗೆಲ್ಲಿ, ಪಾಕಿಸ್ತಾನನೇ ಗೆಲ್ಲಿ, ಅಥವಾ ಬೇರೆ ಯಾರೋ ಸೆಂಚುರಿ ಹೊಡಿಲಿ, ಈಗ ಕೊಹ್ಲಿ ಸೆಂಚುರಿ ಹೊಡೆದ್ರೆ ನಮಗೆ ಯಾರಾದರೂ ಏನಾದರೂ ಕೊಡ್ತಾರಾ? ಯಾರೇನೂ ಕೊಡೋದಿಲ್ಲ ಅಲ್ವಾ. ಸೊ ನಮ್ಮ ಸೆಂಚುರಿ ನಮ್ಮ ಮಾರ್ಕ್ಸಲ್ಲಿ ಇರಬೇಕು. ಹಾಗಾಗಿ ಸೊ ಕ್ರಿಕೆಟಿಂದ ಈಗ ಈ ವರ್ಷ ಅಂತಲ್ಲ, ನಾವು ಓದ್ಬೇಕಾರಿಂದನೂ ಎಕ್ಸಾಮ್ ಟೈಮ್ನಲ್ಲಿ ಕ್ರಿಕೆಟ್ ಸೀಸನ್ ಬಂದ್ಬಿಡುತ್ತೆ. ಯಾಕೆಂದರೆ ಸಮ್ಮರ್ ಇರುತ್ತೆ, ಆಮೇಲೆ ಮತ್ತೆ ರೈನಿ ಸೀಸನ್ ಬರುತ್ತೆ. ಹಾಗಾಗಿ ಕ್ರಿಕೆಟ್ ಆಡಲಿಕ್ಕೆ ಒಳ್ಳೆ ಸೀಸನ್ ಅಂತ ಅವ್ರು ಮಾಡ್ತಾರೆ. ಅವರು ಕ್ರಿಕೆಟ್ ಮಾಡ್ತಾರೆ, ಕ್ರಿಕೆಟ್ ಆಡ್ತಾರೆ ಅಂಥೇಳಿ ನಾವು ನಮಗೆ ಯಾವ್ದು ಇಂಪಾರ್ಟೆಂಟ್, ನಮ್ಮ ಲೈಫಿಗೆ ಯಾವ್ದು ಇಂಪಾರ್ಟೆಂಟ್ ಅನ್ನೋದನ್ನು ನಾವು ಥಿಂಕ್ ಮಾಡಬೇಕು. ಸೊ ಕ್ರಿಕೆಟ್ ಬಿಟ್ಟರೆ ನೆಕ್ಸ್ಟ್ ಇಯರ್ ಅಥವಾ ಇದನ್ನು ನಾವು ನೋಡ್ಬೋದು, ಹೈಲೈಟ್ಸನ್ನು ನೋಡ್ಬೋದು ಯಾವಾಗ ಎಕ್ಸಾಮ್ ಎಲ್ಲ ಆದಮೇಲೆ. ಸೊ ಈಗ ನಾವು ಸೆಂಚುರಿ ನಮ್ಮ ಎಕ್ಸಾಮ್ನಲ್ಲಿ ನಾವು ತೆಗಿಬೇಕು ಮಾರ್ಕ್ಸ್. ಅಬ್ಸಲ್ಯೂಟ್ಲಿ. ಮತ್ತು ನೀವು ಅವಾಗ ಹೇಳಿದ್ರಲ್ಲ ಫೋನ್ ಮಾಡಿ ಫ್ರೆಂಡ್ಸ್ಗಳಂತ,
ತಮಾಷೆ ಏನಂದರೆ ನಾನು ನೋಡಿರೋಂಗೆ ಇವತ್ತಿಗೂ ಹಂಗೆ ಇರ್ಬೋದೇನೋ, ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಸ್ಗಳು ಮಾತ್ರ ಫ್ರೆಂಡ್ಸ್ ಇರ್ತಾರೆ, ಆವ್ರೇಜ್ ಸ್ಟೂಡೆಂಟ್ಸ್ಗಳಿಗೆ ಆವ್ರೇಜ್ ಫ್ರೆಂಡ್ಸ್ ಇರ್ತಾರೆ, ಫೇಲ್ ಆಗೋ ಅಂದರೆ ತುಂಬ ಆವ್ರೇಜ್ ಕಮ್ಮಿ ಇರೋ ಮಕ್ಕಳಿಗೆ ಅವರೇ ಫ್ರೆಂಡ್ಸ್ ಇರ್ತಾರೆ. ಸೊ ನಿಮ್ಮ ಫ್ರೆಂಡ್ಸಿಗೆ ಫೋನ್ ಮಾಡಿದ್ರೆ ಅವ್ರು ಏನು ಹೇಳ್ಕೊಡಲ್ಲ ಆಯಿತಾ. ಸೊ ಹಾಗೆ ಫ್ರೆಂಡ್ಸಿಗೆ ಫೋನ್ ಮಾಡೋ ಅವಶ್ಯಕತೆ ಇಲ್ಲ. ದಯವಿಟ್ಟು ಈಗಲಿಂದಾನೇ ನೀವು ಒಂದು ತಿಂಗಳು ಟೈಮ್ ಇರೋದ್ರಿಂದ ನೀವು ಒಳ್ಳೆ ಟೀಚರ್ಸ್ನ ಅಥವಾ ಒಳ್ಳೆ ಕಡೆ ಕೇಳೋದು, ಮನೆ ಪಾಠ ತೊಗೊಂಡಿರೋರು ಮನೆ ಪಾಠ ರೆಫರ್ ಮಾಡೋಕ್ಕಾಗಿ ಟೈಮ್ ತುಂಬ ಇರುತ್ತೆ. ಸೊ ಈಗಲಿಂದ ನೀವು ಇದನ್ನ ಫಾಲೋ ಮಾಡ್ಕೊಂಡು ಹೋದರೆ ನಿಮಗೆ ತೊಂದರೆ ಏನೂ ಆಗಲ್ಲ ಅಂತ ನನ್ನ ಒಂದು. ಸರ್, ಎಕ್ಸಾಮ್ ಆಗೋಯ್ತು, ಎಲ್ಲ ಆಗೋಯ್ತು, ಎಕ್ಸಾಮಿಂದ ಹೊರಗೆ ಬಂದ್ವಿ ಕೊನೆಗೆ ಆಯಿತಾ. ಈಗ ಮಕ್ಕಳುಗಳು ಏನು ಮಾಡ್ತಾರೆ, ಎಕ್ಸಾಮ್ ಮುಗಿದ ತಕ್ಷಣ ನಂಗೆ ಇಷ್ಟು ಮಾರ್ಕ್ಸ್ ಬಂತು, ಇಷ್ಟು ಬಿಟ್ಟೆ ಅಂತ ಹೇಳ್ತಾ ಇರ್ತಾರೆ. ಅದು ಅಕಸ್ಮಾತ್ ಏನಾದ್ರು ತಪ್ಪಾಗೋದ್ರೆ ಸೈಕಾಲಜಿಕಲಿ ಸ್ವಲ್ಪ ಡೌನ್ ಆಗಿಬಿಡ್ತಾರೆ. ನೆಕ್ಸ್ಟ್ ಎಕ್ಸಾಮ್ ಕಷ್ಟ ಆಗ್ತಾ ಇರುತ್ತೆ. ಸೊ ಮಾಡಬೇಕಾ ಬೇಡವಾ ಆ ಕೆಲಸ? ಸೊ ಖಂಡಿತ ಒಳ್ಳೆ ಪ್ರಶ್ನೆ ಕೇಳಿದಿರಿ. ಸೊ ಈ ಪ್ರಶ್ನೆಗೆ ನನ್ನ ಸಜೆಷನ್ ಏನಪ್ಪ ಅಂದರೆ, ನನ್ನ ಅನುಭವ ಏನಪ್ಪ ಅಂದರೆ, ಪರೀಕ್ಷೆ ಮುಗಿದ ಮೇಲೆ ಆ ಕ್ವಶನ್ ಪೇಪರ್ನ ಫೋಲ್ಡ್ ಮಾಡಿ ಬ್ಯಾಗಲ್ಲಿ ಹಾಕಿಬಿಡಿ, ಮತ್ತೆ ಆ ಕ್ವಶನ್ ಪೇಪರ್ನ ತೆಗಿಬೇಡಿ. ಯಾಕೆ ಅಂದರೆ ಈ ಕ್ವಶನ್ ಪೇಪರ್ನ ನಾನು ಯಾವುದೋ ಒಂದು ಕ್ವಶನ್ ಮಿಸ್ಟೇಕ್ ಮಾಡಿದ್ದೇನೆ ಅಥವಾ ಯಾವುದೋ ಒಂದು ನಾನು ತಪ್ಪು ಮಾಡಿದ್ದೇನೆ ಅಥವಾ ಬರದೇ ಇಲ್ಲ ಅಂತಂದರೆ, ಅಯ್ಯೋ ನಾನು ಇದು ಬರ್ದಿಲ್ಲ, ಅಯ್ಯೋ ಇದು ತಪ್ಪಾಯಿತು, ಆ ಥರ ಸುಮ್ಮನೆ ಟೆನ್ಷನ್ ಆಗುತ್ತೆ. ಆ ಟೆನ್ಷನ್ನು ನೆಕ್ಸ್ಟ್ ಪೇಪರಿಗೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ನೀವು ಈಗ ನೋಡಿಕೊಂಡು ರಿಯಲೈಸ್ ಮಾಡಿಕೊಂಡ್ರು ಆ ಮಾರ್ಕ್ಸ್ ಏನು ಬರೋದಿಲ್ಲ. ಕರೆಕ್ಟಾ? ಹಾಗಾಗಿ ಆ ಕ್ವಶನ್ ಪೇಪರ್ ಮುಗಿತಿದ್ದಂಗೆ, ಎಕ್ಸಾಮ್ ಮುಗಿತಿದ್ದಂಗೆ ಅಲ್ಲೇ ಬಿಸಾಕಿ ಅಂತ ಹೇಳ್ತಾ ಇಲ್ಲ, ಫೋಲ್ಡ್ ಮಾಡಿ ಬ್ಯಾಗಲ್ಲಿ ಹಾಕ್ಕೊಳ್ಳಿ, ಮನೆಗೆ ಬಂದು ಅಪ್ಪನಿಗೋ ಅಥವಾ ಟೀಚರ್ಸಿಗೋ ಯಾರಿಗೆ ಬೇಕೋ ಕೊಡಿ. ಸೊ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನೆಕ್ಸ್ಟ್ ಪೇಪರ್ ಏನಿದೆ ಅದಕ್ಕೆ ಪ್ರಿಪೇರ್ ಆಗೋದಕ್ಕೆ ಊಟ ಮಾಡಿ ರೆಸ್ಟ್ ಮಾಡಿ ನೆಕ್ಸ್ಟ್ ಪೇಪರಿಗೆ ಪ್ರಿಪೇರ್ ಆಗೋದಕ್ಕೆ ಎಫರ್ಟ್ ಹಾಕಿ. ಸೊ ಈಗ ಕಂಟಿನ್ಯೂಸ್ ಆಗಿ ಯಾವುದೋ ಪೇಪರ್ಸ್ ಇರೋದಿಲ್ಲ, ಒನ್ ಡೇ ಅಥವಾ 2 ಡೇಸ್ ಗ್ಯಾಪ್ ಇರುತ್ತೆ ಇವಾಗ. ಸೊ ನಾವೆಲ್ಲ ಮಂಡೇ ಸ್ಟಾರ್ಟ್ ಆದರೆ ಕಂಟಿನ್ಯೂಸ್ ಮುಗಿತಾ ಇತ್ತಲ್ಲ, ಈಗಲ್ಲ. ಸೊ ಈಗ ಬ್ರೇಕ್ ಇರುತ್ತೆ. ಸೊ ಒಂದು ಸಬ್ಜೆಕ್ಟ್ ಆದಮೇಲೆ 2 ದಿನ ಆ ಥರ ಬ್ರೇಕ್ ಇರುತ್ತೆ. ಅದರಲ್ಲೂ ಮ್ಯಾಥ್ಸು ಸೈನ್ಸ್ ಅಂದರೆ ಖಂಡಿತ ಒಳ್ಳೆ ಬ್ರೇಕ್ ಇರುತ್ತೆ. ಸೊ ನೀವು ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಆ ಪೇಪರ್ನ ಅದನ್ನಲ್ಲೇ ಫೋಲ್ಡ್ ಮಾಡಿ ಬ್ಯಾಗಲ್ಲಿ ಇಡೋದು ಒಳ್ಳೆಯದು. ನೆಕ್ಸ್ಟ್ ಪೇಪರಿಗೆ ಪ್ರಿಪೇರ್ ಆಗೋದಕ್ಕೆ ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಮತ್ತು ಪೇರೆಂಟ್ಸ್ ಕೂಡ, ನೀವುಗಳು ಕೂಡ ಪೇರೆಂಟ್ಸ್ಗಳು ಮಗು ಎಕ್ಸಾಮ್ ಮುಗಿಸ್ಕೊಂಡು ಬಂದಮೇಲೆ ದಯವಿಟ್ಟು ಏನು ಮಾಡ್ತೀವೋ ಎಷ್ಟು ಮಾಡ್ತೀವೋ ಯಾಕೋ ಮಾಡಲಿಲ್ಲ ಅಂತೆಲ್ಲ ಬೈಯೋಕ್ಕೆಲ್ಲ ಹೋಗಬೇಡಿ. ಮಗುಗೆ ಅನ್ನೆಸರಿ ಪ್ರೆಷರ್ ಕ್ರಿಯೇಟ್ ಮಾಡೋದು ಏನು ಯೂಸು ಇಲ್ಲ ಅಲ್ವಾ. ನೀವು ಬೈಬೇಕಾದ್ರೆ ಒಂದು ತಿಂಗಳಿಂದ ಅಥವಾ ಇವತ್ತಿಂದಾನೇ ಬೈಯೋಕ್ಕೆ ಶುರು ಮಾಡಿಬೇಕಿದ್ರೆ ಎಕ್ಸಾಮ್ ಮುಗಿಸ್ಕೊಂಡು ಬಂದಮೇಲೆ ಯಾವ ಥರ ಪ್ರೆಷರ್ಗಳನ್ನ ಹಾಕಕ್ಕೆ ಹೋಗಬೇಡಿ. ಮಾಡಲಿ ಮಗು, ನೆಕ್ಸ್ಟ್ ಎಕ್ಸಾಮ್ಗೆ ಎಂಕರೇಜ್ ಮಾಡಿ, ಹೆಂಗೆ ಎಂಕರೇಜ್ ಮಾಡ್ಬೋದು ಅಂತ ನೋಡಿ ಆ ಥರ ಮಾಡಿಕೊಂಡು ಹೆಲ್ಪ್ ಮಾಡಿ ಮಗುಗೆ. ಜಸ್ಟ್ ಕೇಳಿ, ಹೇಗೆ ಮಾಡಿದ್ಯಪ್ಪ ಕೇಳಿ, ತಪ್ಪಿಲ್ಲ. ಹಾಗಂತೇಳಿ ಏನೇನು ತಪ್ಪು ಮಾಡಿದೆ, ಯಾವುದಾದ್ರು ಬಿಟ್ಟಿದೆಯಾ ಅಥವಾ ಯಾಕೆ ಬಿಟ್ಟಿದೆಯಾ, ಈ ಥರದ್ದೆಲ್ಲ ಯಾವುದು ಕೇಳೋಕ್ಕೆ ಹೋಗಬೇಡಿ. ಸೊ ಆ ಪೇಪರ್ನ ಅದನ್ನೆಲ್ಲದನ್ನು ಇಡಿ. ಆಮೇಲೆ ಮಕ್ಕಳು ಈಗ ನೀವು ಏನೇ ಬೈದರು, ಏನೇ ಚೇಂಜ್ ಮಾಡಿದ್ರು ಅಲ್ಲಿ ಬರ್ದಿರೋ ಆನ್ಸರ್ ಅಂತೂ ಚೇಂಜ್ ಆಗೋದಿಲ್ಲ. ಹಾಗಾಗಿ ಅದನ್ನು ಅಲ್ಲಿಗೆ ಬಿಟ್ಬಿಡಿ. ನೆಕ್ಸ್ಟ್ ಪೇಪರಲ್ಲಿ ಮೋಟಿವೇಟ್ ಮಾಡಿ ಅದರಲ್ಲಿ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಮಕ್ಕಳಿಗೆ ಹೆಲ್ಪ್ ಮಾಡಿ. ಸರ್, ಸೂಪರ್. ನೀವು ತುಂಬ ಎಸೆನ್ಷಿಯಲ್ ವಿಷಯಗಳನ್ನ ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀರಾ, ಪೇರೆಂಟ್ಸ್ಗೆ ಹೇಳ್ಕೊಟ್ಟಿದ್ದೀರಾ, ಯಾವ ಥರ ಪ್ರಿಪೇರ್ ಆಗಬೇಕಂತ ಹೇಳಿದ್ದೀರಾ. ಇದು ಪಾಡ್ಕಾಸ್ಟ್ ಇಸ್ ವೆರಿ ಯೂಸ್ಫುಲ್ ಅಂತ ನಂಗೆ ಅನ್ಸುತ್ತೆ. ಅದು ಈ ಪಾಯಿಂಟ್ ಆಫ್ ಟೈಮಲ್ಲಿ ನಿಮ್ಮ ಟೈಮ್ ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ದಯವಿಟ್ಟು ಮಕ್ಕಳಿಗೆ ನೀವೇನಾದರೂ ವಿಶ್ ಮಾಡೋಕ್ಕೆ ಇಷ್ಟ ಆದರೆ ದಯವಿಟ್ಟು ಹೇಳಿ ಸರ್. ಖಂಡಿತ. ಸೊ ಎಲ್ಲ ಮಕ್ಕಳುಗಳು, ನಮ್ಮ ರಾಜ್ಯದ ಎಲ್ಲ ಮಕ್ಕಳುಗಳು ಒಳ್ಳೆ ಮಾರ್ಕ್ಸ್ ತೊಗೊಳ್ಬೇಕು, ಎಲ್ಲರೂ 600+ ತೊಗೋಬೇಕು ಅನ್ನೋ ಆಸೆನೇ ನಮ್ಮದು. ಆ್ಯಸ್ ಎ ಟೀಚರ್ ಆಗಿ ನಮಗೂ ಯಾವುದೇ ಮಕ್ಕಳು ತೊಗೊಂಡ್ರು ಆ ಮಗು ಎಫರ್ಟ್ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಫೀಲ್ ಆಗುತ್ತೆ. ಪ್ರತಿ ವರ್ಷವೂ ರಿಸಲ್ಟ್ ನೋಡ್ತೇವೆ, ಒಳ್ಳೆ ರಿಸಲ್ಟ್ ಬಂದಿದೆ ಅಲ್ಲ, ಈ ಶಾಲೆದು ಒಳ್ಳೆ ರಿಸಲ್ಟ್ ಇದೆ, ನಮ್ಮ ಶಾಲೆದು ಒಳ್ಳೆ ರಿಸಲ್ಟ್ ಇದೆ. ಈ ಥರ ಭಾವನೆಗಳು ಪ್ರತಿಯೊಬ್ಬ ಟೀಚರಿಗೂ ಇದ್ದೇ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬ ಸುಮಾರು ಒಂದು 8 ಲಕ್ಷ ಜನ ಎಕ್ಸಾಮ್ ಬರೀತಾರೆ ಅಂದರೆ 8 ಲಕ್ಷ ಮಕ್ಕಳು 600 ಮೇಲೆ ತೆಗೆಯೋದಬೇಕು, ಈ ಡಿಸ್ಟಿಂಕ್ಷನ್ ತೆಗಿಬೇಕು ಅನ್ನೋದೇ ನಮ್ಮ ಆಸೆ ಇರುತ್ತೆ. ಎಲ್ಲರೂ ಒಳ್ಳೆ ಎಫರ್ಟ್ ಹಾಕಿ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ. ನಾನು ಇನ್ನೂ ಓದಿಲ್ಲ ಅಂಥೇಳಿ ಹೆದರ್ಕೊಳ್ಳೋ ಅವಶ್ಯಕತೆ ಬೇಡ. ಇವತ್ತಿಂದ ನೀವು ಓದಿದ್ರೂ ಸಹ ಖಂಡಿತ ನೀವು ಪಾಸ್ ಆಗ್ತೀರಿ, ಒಳ್ಳೆ ಮಾರ್ಕ್ಸ್ನ ತಗೊಳ್ತೀರಿ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ಆಲ್ ದ ಬೆಸ್ಟ್. ಆಲ್ ದಿ ಬೆಸ್ಟ್ ಮಕ್ಕಳ, ಆಲ್ ದಿ ಬೆಸ್ಟ್ ಪೇರೆಂಟ್ಸ್, ಗುಡ್ ಲಕ್.